गुरुभ्यो नमः श्री परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः हरिः ओम् पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ईशावास्यमिदं सर्वं यत्किञ्च जगत्यां जगत् तेन त्यक्तेन भुञ्जीताः मा कुतः कस्य सिद्धम् नित्यानित्यजगद्धात्रे नित्यानिज्ञानमूर्तये पूर्णानन्दाय हरये सर्वयज्ञभुजे नमः यस्मात् ब्रह्मेन्द्ररुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः यज्ञं यज्ञबुलं प्राज्ञं पूर्णप्रज्ञमुनीश्वरं मनोज्ञगुणमासेवे सुज्ञानमहर्निशम् श्रीमत्श्रीवदनाम्भोजगतसौन्दर्यसौरभं निषद्भ्यां लोचनालिभ्यां भगवान् पातु नो हरिः अभ्रमं मङ्गलहितं मदनं विमलं सदा आनन्दतीर्थमतुलं वदेतापत्रयापहम् भवति यदनुभावादिररूपोऽपि वाग्मी गणपतिरपि जायते प्राज्ञमूलिः सकलवचनचेतो देवता भारती सा मम वचसि निदत्तां सन्निधिं मानसे च चित्रैः पदेशयं वीरय वाक्यमाणैरकविदैः गुरुभावं विजयन्ति वातिश्रीतीर्थवान् प्रणमत्कामलीनं च वदस्वतरूपं श्रीभावबोधकृत्पादचिन्तामणिमुपास्महे नौमिन्याय सुधारिविजयमुनि श्रीपादराजसिद्धमि व्यासार्यान् विविधागमाब्धिविहरान् श्रीवादिराजानकी वन्दे सवरान्तगुरुत्तमगुरुं वैदग्ध्यवाराहिनी श्रीसत्यव्रतराघवेन्द्रदीपान् सद्बोधसत्यानपान् सत्याविज्ञकायाब्दोक्तान् पञ्चाशतवर्षपूजकान् सत्यप्रबोधकीर्तादिन नौमिन्याय सुधारकान् मन्दत्वं गुरुविष्टदेवतुति तत्पादसङ्कीर्णं प्राप्तं मां परिपालये पुण्याचीनि बद्धाङ्गिरिः चित्तं मत्पुनर्दोषचिन्तनविदो नूनं मनात्माकृताः श्रीसत्यात्मगुरोत्पदग्रीवनं पाणि सत्पतिः विद्यार्थविदातारं विद्यावादिन्द्रं विद्यार्थवत्सलं वन्दे महामहिमसद्गुरुम् आपादमूलिपर्यन्तं गुरूणाम् आकृतिं स्मरे येन विघ्नाः प्रणश्यन्ति सिद्ध्यन्ति च मनोरथाः हरिः ओम् ಭಾವಬೋಧಕಾರರೆಂದು ಪ್ರಸಿದ್ಧರಾದ ರಘುತ್ತಮತೀರ್ಥ ಶ್ರೀಪಾದಂಗಳವರ ಆರಾಧನಾಂಗವಾಗಿ ಮಠದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಶಾವಾಸ್ಯೋಪನಿಷತ್ತಿನ ಪ್ರವಚನ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭವಾಗಿದೆ. ನಿನ್ನಿನ ದಿನ ಆ ಉಪನಿಷತ್ತಿನ 5 ಮಂತ್ರಗಳು, ಮೊದಲನೇ 5 ಮಂತ್ರಗಳ ಅರ್ಥವನ್ನು ನಾವು ತಿಳಿದಿದ್ದೇವೆ. ಇನ್ನು ಮುಂದಿನ 5 ಮಂತ್ರಗಳ ಅರ್ಥವನ್ನು ಇವತ್ತಿನ ದಿನ ತಿಳಿಯೋಣ. ಆಚಾರ್ಯರು ಆದೇಶವನ್ನು ಮಾಡಿದ್ದಾರೆ. ಈಶಾವಾಸ್ಯ ಉಪನಿಷತ್ ಭಾಷ್ಯ, ಅದರ ಟೀಕಾ, ಅದರ ಟಿಪ್ಪಣಿಗಳಿಂದ ಸಹಿತವಾಗಿ ಉಪನಿಷತ್ತಿನ ಅರ್ಥವನ್ನು ಹೇಳಬೇಕು ಎಂಬುದಾಗಿ ಹೇಳಿದ್ದಾರೆ. ಕೇವಲ ಆದೇಶವಷ್ಟೇ ಅಲ್ಲ, ಅನುಗ್ರಹವನ್ನು ಮಾಡಿದ್ದಾರೆ ಆಚಾರ್ಯರು. ಆ ಆಚಾರ್ಯರ ಅನುಗ್ರಹದಿಂದ ಯಥಾಶಕ್ತಿ ಯಥಾಮತಿ ನನಗೆ ತಿಳಿದಿರುವ 2 ಮಾತುಗಳನ್ನು ಹೇಳಲು ಪ್ರಯತ್ನ ಮಾಡ್ತೇನೆ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಈ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕೇವಲ ಈ ಈಶಾವಾಸ್ಯ ಉಪನಿಷತ್ತಿಗಷ್ಟೇ ವ್ಯಾಖ್ಯಾನವನ್ನು ಮಾಡಿಲ್ಲ, 10 ಉಪನಿಷತ್ತುಗಳಿಗೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಯಾವ 10 ಉಪನಿಷತ್ತುಗಳು ಅಂತಂದರೆ, ಈಶಕೇನ ಕಥಪ್ರಶ್ನ ಮುಂದ ಮಾಂಡೂಕ್ಯ ಕಿತ್ತಿರಿಹಿ ಐತರೇಯಂ ಚ ಚಾಂದೋಕ್ಯಂ ಬೃಹದಾರಣ್ಯಕಮೇವ ಚ ಅಂತ ಈ ರೀತಿಯಾಗಿ 10 ಉಪನಿಷತ್ತುಗಳನ್ನು ಸಂಗ್ರಹವನ್ನು ಮಾಡುವಂತಹ ಶ್ಲೋಕ. ಅಂದ್ರೆ ಈಶಾವಾಸ್ಯೋಪನಿಷತ್ತು, ಕೇನೋಪನಿಷತ್ತು, ಕಾಟಕೋಪನಿಷತ್ತು, ಷಟ್ಪ್ರಶ್ನೋಪನಿಷತ್ತು, ಮುಂಡಕ, ಮಾಂಡೂಕ್ಯ, ಐತರೇಯ, ಚಾಂದೋಕ್ಯ, ಬೃಹದಾರಣ್ಯಕ ಅಂತ 10 ಉಪನಿಷತ್ತುಗಳಿಗೂ ಕೂಡ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಟೀಕಾಕೃತ್ಪಾದರು ಟೀಕೆಯನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಮೊದಲನೆಯದಾದ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು. ಇದು ಅತ್ಯಂತ ಚಿಕ್ಕದಾದ ಉಪನಿಷತ್ತು. ಅಂದರೆ ಇದರಲ್ಲಿ 20 ಮಂತ್ರಗಳಷ್ಟೇ ಇವೆ. ಇದು ಪರಿಮಾಣದ ವಿಷಯದಲ್ಲಿ ವಾಮನ ರೂಪವಾಗಿದೆ, ವಾಮನ ರೂಪವನ್ನು ತಾಳಿದೆ, ಚಿಕ್ಕದಾಗಿದೆ. ಆದರೆ ಇದರ ಅರ್ಥವನ್ನು ನೋಡಿದಾಗ, ಎಲ್ಲ ಭಾಷ್ಯ ಟೀಕಾ ಟಿಪ್ಪಣಿಗಳನ್ನು ನಾವು ನೋಡಿದಾಗ ಇದು ತ್ರಿವಿಕ್ರಮ ರೂಪವಾಗಿ
ಪದದಿಂದಾಗಿ ಪ್ರಾರಂಭವಾಗ್ತದೆ, ಅದನ್ನು ಈಶೋಪನಿಷತ್ತು ಅಂತ ಕರೀತಾರೆ. ಆದರೆ ಇದು ಪ್ರಾರಂಭವಾಗುವ ಪದ ಇದ್ದದ್ದರಿಂದಾಗಿ ಆ ರೀತಿ ಕರೀತಾರೆ ಹೊರತು ವಾಸ್ತವವಾಗಿ ಇದರ ಹೆಸರೇನು, ಈ ಉಪನಿಷತ್ತಿನ ಹೆಸರೇನು ಅಂತಂದ್ರೆ ಇದಕ್ಕೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕರೀತಾರೆ. ಯಾಕೆ ಇದಕ್ಕೆ ಹೆಸರು ಬಂದಿದೆ ಅಂತಂದ್ರೆ ನಾವು ನಿನ್ನೆ ಕಥೆಯನ್ನು ತಿಳಿದಿದ್ದೇವೆ. ಸ್ವಯಂಭುವನು ತನ್ನ ದೌಹಿತ್ರನಾದ ಮಗನಾದ ಯಜ್ಞನಾಮಕನಾದ ಭಗವಂತನನ್ನು ಕುರಿತು ಈ ಮಂತ್ರಗಳಿಂದಾಗಿ ಸ್ತೋತ್ರವನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ನಿನ್ನೆ ಹೇಳಿದ್ದೇವೆ. ಆದ್ದರಿಂದ ಯಜ್ಞನಾಮಕನಾದ ಭಗವಂತನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಈ ಉಪನಿಷತ್ತಿನಲ್ಲಿ ಇವೆ. ಆದ್ದರಿಂದಾಗಿ ಇದಕ್ಕೆ ಯಾಜ್ಞೀಯ ಮಂತ್ರೋಪನಿಷತ್ತು ಎಂಬುದಾಗಿ ಕರೀತಾರೆ. ಅಂತಹ ಈ ಉಪನಿಷತ್ತು ಇದು ಯಜುರ್ವೇದದ ಕಾಣ್ವ ಶಾಖೆಗೆ ಸಂಬಂಧಪಟ್ಟಂತಹದ್ದು ಈ ಉಪನಿಷತ್ತು. ಈ ಉಪನಿಷತ್ತಿನ ಮೊದಲನೇ 5 ಮಂತ್ರಗಳನ್ನು ನಾವು ನಿಮಗೆ ತಿಳಿದಿದ್ದೇವೆ. ನೇರವಾಗಿ ಮುಂದೆ 6ನೇ ಮಂತ್ರದಿಂದಾಗಿ ತಿಳಿಯಬೇಕು ಅಂತಾದ್ರೆ ಅದು ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯೋದಿಲ್ಲ. ಇಂದಿನ ಕಥಾಭಾಗವನ್ನು ಸ್ವಲ್ಪ ತಿಳಿದು ನಂತರ ಮುಂದ ಮಂತ್ರಗಳ ಅರ್ಥವನ್ನು ತಿಳಿಯೋಣ. ಕಿಂಚಿತ್ ಪೂರ್ವ ಕಥಾ ಪ್ರಮೇಯವನ್ನು ಮೊದಲಿಗೆ ಅನುವಾದವನ್ನು ಮಾಡುತ್ತೇನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೇಕೇನ ಭುಜಿತಾಃ ಮಾಗತ ಕಸ್ಯ ಸಿದ್ಧನಂ ಎಂಬುದಾಗಿ ಈ ಉಪನಿಷತ್ತಿನ ಮೊದಲನೇ ಮಂತ್ರ. ಈ ಉಪನಿಷತ್ತಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಮಂತ್ರದಲ್ಲಿ ಅಂತಂದರೆ, ಭಗವಂತ ನಿಂದಾಗಿ ಆವಾಸ್ಯವಾಗಿದೆ ಎಲ್ಲ ಜಗತ್ತು. ಭಗವಂತನು ಈ ಜಗತ್ತಿನಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಭಗವಂತನೊಬ್ಬನೇ ಸ್ವತಂತ್ರ. ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಎಲ್ಲಾ ಚರಾಚರ ಪ್ರಪಂಚವೂ ಕೂಡ ಇದು ಅಸ್ವತಂತ್ರ. ಆದ್ದರಿಂದಾಗಿ ಏನಂತೆಕ್ಕೇನ ಭುಂಜಿತಾ, ಭಗವಂತನು ಏನನ್ನು ಕೊಟ್ಟಿದ್ದಾನೆಯೋ ಅದನ್ನೇ ಭೋಗ ಮಾಡು, ಅದನ್ನು ಬಿಟ್ಟು ಬೇರೆಯವರಿಂದ ಹೋಗಿ ಕೈ ಚಾಚಿ ಯಾರನ್ನೂ ಕೂಡ ಇನ್ನು ಬಿಡಬೇಡ ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ. ಈ ರೀತಿಯಾಗಿ ಉಪನಿಷತ್ತು ಹೇಳುತ್ತದೆ. ಆದರೆ ಇದು ಹೇಗೆ ಮಾಡಲು ಸಾಧ್ಯವಿದೆ? ಭಗವಂತ ಕೊಟ್ಟಿದ್ದಾನೆ ಅದರಿಂದಾಗಿ ತೃಪ್ತರಾಗಬೇಕು. ಯಾಕೆಂದ್ರೆ ಬೇರೆಯವರ ಹತ್ರ ಹೋಗಿ ಕೈ ಚಾಚಿ ಬೇಡಬಾರದು. ಯಾಕೆಂದ್ರೆ ಅವರೆಲ್ಲರೂ ಕೂಡ ಅಸ್ವತಂತ್ರರು, ಭಗವಂತ ಒಬ್ಬನೇ ಸ್ವತಂತ್ರ. ಆದ್ದರಿಂದಾಗಿ ಭಗವಂತನನ್ನೇ ಕೇಳಬೇಕು. ಏನ್ ಕೇಳಿದ್ರು ಕೂಡ ಭಗವಂತನನ್ನು ಬಿಟ್ಟು ಯಾರು ಶ್ರೀಮಂತರು ಅಂತ ಇದ್ದಾರೋ ಅವರ ಹತ್ರ ಹೋಗಿ ಕೈ ಚಾಚಿ ಕೇಳಬಾರದು ಅಂತ ಹೇಳ್ತಾ ಇದೆ ಉಪನಿಷತ್ತು. ಇಂತಹ ಮನುಷ್ಯರಲ್ಲಿ ಜಗತ್ತಿನಲ್ಲಿ ಇದ್ದಾರೆಯಾ ಅಂತ ನಮಗೆ ಪ್ರಶ್ನೆ ಬರ್ತದೆ. ಆದರೆ ನಾವು ಇತಿಹಾಸವನ್ನು ನೋಡಿದಾಗ, ಅನೇಕ ಮಹಾನುಭಾವರ ಚರಿತ್ರೆಯನ್ನು ಕೇಳಿದಾಗ ನಮಗೆ ಅನೇಕ ದೃಷ್ಟಾಂತಗಳು, ಒಂದಲ್ಲ ಎರಡಲ್ಲ ಅನೇಕ ದೃಷ್ಟಾಂತಗಳು ಸಿಗುತ್ತವೆ. ಏನು ಅಂತಂದ್ರೆ, ಕಲಿಯುಗದ ಕಾಮಧೇನುಗಳೆಂದು, ಕಲಿಯುಗದ ಕಲ್ಪವೃಕ್ಷ ಎಂದು ಪ್ರಸಿದ್ಧರಾದ ರಾಘವೇಂದ್ರ ಶ್ರೀಪಾದಂಗಳವರ ಚರಿತ್ರೆಯನ್ನು ಕೇಳಿದಾಗ ನಮಗೆ ತಿಳಿದು ಬರ್ತದೆ. ರಾಯರ ಪೂರ್ವಾಶ್ರಮದಲ್ಲಿ ಅವರಿಗೆ ಬಹಳ ಬಡತನ ಇತ್ತು. ಮನೆಯಲ್ಲಿ ಊಟವನ್ನು ಮಾಡುವುದಕ್ಕೂ ಯಾವ ಪದಾರ್ಥಗಳು, ಅಡಿಗೆಯನ್ನು ಮಾಡಿಕೊಳ್ಳುವುದಕ್ಕೆ ಯಾವ ಪದಾರ್ಥಗಳು ಕೂಡ ಇರಲಿಲ್ಲ. ಎಷ್ಟು ಬಡತನ ಅಂತಂದ್ರೆ ನಮಗೆ 15 ದಿನಗಳಿಗೆ ಒಂದು ಏಕಾದಶಿ ಮಾಡುವುದಕ್ಕೆ ನಾವು ಒದ್ದಾಡ್ತೀವಿ. ಆದರೆ ಅವರ ಚರಿತ್ರೆಯನ್ನು ಕೇಳಿದಾಗ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ಅವರಿಗೆ 15 ದಿನಗಳಿಗೆ ಏನಿಲ್ಲ ಅಂತ 5-6 ಸಲ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದಂತೆ. ಅಂದ್ರೆ ಅದರ ತಾತ್ಪರ್ಯ ಏನು, ಅಷ್ಟು ದಿನಗಳು ಉಪವಾಸವನ್ನು ಮಾಡ್ತಾ ಇದ್ರು. ಅವರಿಗೆ ತಿನ್ನುವುದಕ್ಕೆ ಯಾವ ಪದಾರ್ಥಗಳು ಕೂಡ ಇರ್ತಿರ್ಲಿಲ್ಲ. ಆದರೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಒಬ್ಬರೊಬ್ಬರವರಿಗೆ ಕೂಡ ಕೈ ಚಾಚಿ ನಮಗೆ ಯಾವ ಪದಾರ್ಥಗಳು ಕೂಡ ಇಲ್ಲ ಮನೆಯಲ್ಲಿ, ಒಟ್ಟಿಗೆ ಏನಾದರೂ ಹಾಕಿ ಅಂತ ಒಬ್ಬರನ್ನು ಕೂಡ ಕೇಳಿದ ದಿನ ಇಲ್ಲ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರು ಈ 10 ಉಪನಿಷತ್ತುಗಳಿಗೂ ಕೂಡ ಅವರು ಖಂಡಾರ್ಥವನ್ನು ಬರೆದಿದ್ದಾರೆ. ಈಶಾವಾಸ್ಯ ಉಪನಿಷತ್ತಿಗೂ ಈ ಮಂತ್ರಕ್ಕೂ, ಈಶಾವಾಸ್ಯ ಸರ್ವಮನೋ ಮಂತ್ರಕ್ಕೂ ಕೂಡ ಅವರು ಖಂಡಾರ್ಥವನ್ನು ಬರೆದಿದ್ದಾರೆ. ನಾವೆಲ್ಲ ಮಾಡ್ತೀವಿ, ಕೇವಲ ಪ್ರವಚನವನ್ನು ಮಾಡ್ತೀವಿ. ಸರ್ವೋಪದೇಶ ವೇದಾಯ ಸರ್ವೇ ವ್ಯಾಸ ಪರಾಶರಾಹ ಎಂದಾಗಿ ಸುಭಾಷಿತ ಇದೆ. ನಾವು ಉಪದೇಶವನ್ನು ಮಾಡ್ತಾ ಇರುವಾಗ ನಾವೇ ವೇದವ್ಯಾಸದೇವರು, ನಾವೇ ಪರಾಶರ ಋಷಿಗಳು ಅಂತ ಉಪದೇಶವನ್ನು ಸಿಕ್ಕಾಪಟ್ಟೆ ಮಾಡ್ತೇವೆ. ಆದರೆ ನಾವು ಪರಿಪಾಲನೆಯನ್ನು ಮಾಡೋದೇ ಇಲ್ಲ. ಯಾವ ಒಂದು ಕೆಲಸವನ್ನು ಕೂಡ ನಾವು ಮಾಡೋದಿಲ್ಲ. ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡ್ತಾ ಇರುವಾಗ ಮಾತ್ರ ನಾವೇ ದೊಡ್ಡವರು ಅಂತ ಇದಾಗ್ತೇವೆ. ಆದರೆ ರಾಯರು ತಾವು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಷ್ಟೇ ಅಂತ ತಿಳಿಯಬಾರದು. ಅವರು ಈ ಉಪನಿಷತ್ತಿನಲ್ಲಿ ಹೇಳುವಂತಹ ಧರ್ಮವನ್ನು ಅವರ ಜೀವನದಲ್ಲಿ ಒಂದು ದಿನವೂ ಕೂಡ ಬಿಡದೆ ಪರಿಪಾಲನೆಯನ್ನು ಮಾಡಿದ್ದಾರೆ ಎನ್ನುವ ಅಂಶವನ್ನು ನಾವು ತಿಳಿಯಬೇಕು.
ಕೇಳಬೇಕು. ಅಷ್ಟು ಬಡತನವಿದ್ರೂ ಕೂಡ ಯಾರ ಮುಂದೆ ಹೋಗಿ ಕೈ ಚಾಚಿ ಅವರು ಭಿಕ್ಷೆಯನ್ನು ಬೇಡಿದ ದಿನವೇ ಇಲ್ಲ. ಅಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಇನ್ನ ಇದೊಂದು ಕಥೆಯಾದ್ರೆ ಇನ್ನ ಆರಾಧನೆ ಬರ್ತದೆ. ರಘುತಮ ಶ್ರೀಪಾದಂಗಳವರ ಆರಾಧನೆ, ಅವರ ಚರಿತ್ರೆಯನ್ನು ಕೇಳಿದಾಗಲೂ ಕೂಡ ಗೊತ್ತಾಗ್ತದೆ. ಅವರ ಚರಿತ್ರೆ ಅಂತಂದ್ರೆ ಅವರ ಶಿಷ್ಯರ ಚರಿತ್ರೆ. ಅವರ ಶಿಷ್ಯರಾದ ವೇಗೇಶ ತೀರ್ಥರು, ಅವರ ಶಿಷ್ಯರು ಯಾದವಾರ್ಯರು. ಅವರ ಕಥೆಯನ್ನು ಕೇಳಿದಾಗಲೂ ಕೂಡ ನಮಗೆ ತಿಳಿದು ಬರ್ತದೆ, ಭಗವಂತ ಕೊಟ್ಟಿದ್ದನ್ನೇ ಸ್ವೀಕಾರವನ್ನು ಮಾಡಬೇಕೇ ಹೊರತು ಬೇರೆಯವರ ಯಾರಂತೆಯೂ ಕೂಡ ಕೈಚಾಚಿ ಭಿಕ್ಷೆಯನ್ನು ಬೇಡಬಾರದು ಅನ್ನುವ ವಿಷಯ ನಮಗೆ ತಿಳಿದು ಬರ್ತದೆ. ಏನು ಅಂದ್ರೆ ಯಾದವಾರ್ಯರು ಅವರು ಕೂಡ ಬಹಳ ಬಡತನ ಇತ್ತು. ಊಟವನ್ನು ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ಯಾವ ಪದಾರ್ಥಗಳು ಕೂಡ ಇರಲಿಲ್ಲ. ಆದ್ದರಿಂದಾಗಿ ಆದರೂ ಕೂಡ ಭಗವಂತ ಇದ್ದಾನೆ, ಭಗವಂತ ರಕ್ಷಣೆಯನ್ನು ಮಾಡುತ್ತಾನೆ, ಭಗವಂತ ನೋಡಿಕೊಳ್ಳುತ್ತಾನೆ ಎಂಬ ಒಂದು ಕಾರಣದಿಂದಾಗಿ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದರು. ಯಾಕೆಂದ್ರೆ ಗೀತಾದಲ್ಲಿ ಭಗವಂತ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಮಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನೀವು ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡಿ ನಿಮ್ಮ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಯೋಗ ಅಂತಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಯಾವ್ದು ಸಿಗೋದು ಸಿಕ್ಕಿಲ್ಲವೋ ಅದನ್ನು ಭಗವಂತ ಕೊಡ್ತಾನೆ. ಕ್ಷೇಮ ಅಂತಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣ, ಯಾವ್ದು ಸಿಕ್ಕಿದೆಯೋ ಅದನ್ನು ರಕ್ಷಣೆ ಮಾಡ್ತಾನೆ ಭಗವಂತ ಅಂತ. ನನ್ನಲ್ಲಿ ನೀವು ಅನನ್ಯವಾಗಿ ನನ್ನನ್ನು ಚಿಂತನೆಯನ್ನು ಮಾಡಿದರೆ ನಿಮ್ಮ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆದ್ದರಿಂದಾಗಿ ಆ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟು ಯಾದವಾರ್ಯರು ಯಾರ ಹತ್ತಿರ ಹೋಗಿಯೂ ಕೂಡ ಭಿಕ್ಷೆ ಬೇಡ್ತಾ ಇರಲಿಲ್ಲ. ಯಾರು ಒಂದು ಕೊಟ್ಟಿದ್ರೋ ಅದನ್ನು ಸ್ವೀಕಾರ ಮಾಡಿ ಅವರ ಜೀವನವನ್ನು ನಡೆಸುತ್ತಾ ಇದ್ದರು. ಒಂದು ದಿನ ಹೀಗೆ ಆಯಿತು, ಊಟ ಮಾಡಲಿಕ್ಕೆ ಯಾವ ಪದಾರ್ಥಗಳು ಇಲ್ಲ. ಹೆಂಡತಿ ಬಂದು ಹೇಳಿದ್ದು, ಸ್ವಾಮಿ ಯಾರಾದ್ರೂ ಹೋಗಿ ಭಿಕ್ಷೆಯನ್ನು ಬೇಡಿ ಹಣವನ್ನು ತೆಗೆದುಕೊಂಡು ಬನ್ನಿ. ಯಾಕಂದ್ರೆ ನೀವು ಉಪವಾಸ ಇರ್ತೀವಿ, ನಾವು ಉಪವಾಸ ಇರ್ತೀವಿ. ಆದ್ರೆ ಇಲ್ಲಿ ದೊಡ್ಡ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಊಟಕ್ಕೆ ಹಾಕಬೇಕು. ಆದ್ದರಿಂದಾಗಿ ಏನಾದರೂ ಭಿಕ್ಷೆಯನ್ನು ಬೇಡಿ ಬಂದು ಹಣವನ್ನು ಸ್ವೀಕಾರವನ್ನು ಮಾಡಿ ಬರಲಿ ಅಂತ ಹೆಂಡತಿ ಮುಂದೆ ಹಠ ಮಾಡಿದ್ದು. ಆಗ ಯಾದವಾರ್ಯರಿಗೆ ಆಗ್ತಿರ್ಲಿಲ್ಲ, ಇದು ಹೇಗೆ ನಾನು ಇನ್ನೊಬ್ಬರಿಗೆ ಹೋಗಿ ಭಿಕ್ಷೆಯನ್ನು ಬೇಡಬೇಕು. ಉಪನಿಷತ್ತು ಹೇಳ್ತಾ ಇದೆ, ಏನತ್ತೆಯ ಮುಂದೀತಾಹ ಮಾಲೋಕ ಕಸ್ಯ ಸಿದ್ಧನಂ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ನಾನು ಇನ್ನೊಬ್ಬರ ಮುಂದೆ ಹೋಗಿ ಹೇಗೆ ಕೈಚಾಚಿಯನ್ನು ಕೇಳಬೇಕು, ಕೈಚಾಚಿ ಭಿಕ್ಷೆಯನ್ನು ಕೇಳಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಅಸ್ವತಂತ್ರರೇ, ಅವರಿಗೆ ಏನೋ ಒಂದು ಕಷ್ಟಗಳಿರ್ತವೆ. ನಾನು ಅವರ ಮುಂದೆ ಏನ್ ಕೇಳೋದು ಅಂತ ನಾನು ಕೇಳೋದಿಲ್ಲ ಅಂತ ಅಂದ್ರು. ನಾನು ಹೆಂಡತಿ ಹೇಳ್ತಾ ಇದ್ದಾರೆ, ನಾವೇನಾದ್ರೂ ಉಪವಾಸ ಇರ್ಬೋದ್ರಿ, ಆದ್ರೆ ಮಕ್ಕಳಿದ್ದಾರೆ, ಅವರು ಆರೋಗ್ಯ ಕೆಡುತ್ತಾರೆ, ಅವ್ರು ಸತ್ತೇ ಹೋಗ್ತಾರೆ, ಇಲ್ಲ ಊಟ ಮಾಡದೇ ಇದ್ದಾರೆ, ಅದಕ್ಕೆ ಅವ್ರಿಗೋಸ್ಕರ ಹೋಗಿ ಕೇಳಲಿ ಅಂತ ಒಂದೇ ಹಠ ಮಾಡಿದ್ರು ಅವರ ಪತ್ನಿ. ಆಗ ಇನ್ನ ಅವರಿಗೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ದಾರೆ, ಮತ್ತೆ ಭಗವಂತ ಬರ್ತಾನೆ ಇಲ್ಲ, ರಕ್ಷಣೆ ಮಾಡ್ತಾನೆ ಇಲ್ಲಲ್ಲ ಅಂತಂದು ಸ್ವಲ್ಪ ಮನಸ್ಸು ನೋಯಿತು. ಆಗ ಅಲ್ಲಿ ಈ ಅನನ್ಯಾಶ್ಚಿಂತಯಂತೋ ಒಂದು ಶ್ಲೋಕ ಇತ್ತು. ಆ ಶ್ಲೋಕದ ಮೇಲೆ ಒಂದು ರೆಕ್ಕಂತವನ್ನು ಗೀಚಿಬಿಟ್ಟು ಇದು ಹೇಳ್ತಾ ಇದ್ದಾನೆ ಭಗವಂತ, ಆದ್ರೆ ಇದು ಕಾಣ್ತಾ ಇಲ್ಲ ಲೋಕದಲ್ಲಿ ಅಂತ ಮನಸ್ಸು ನೋಯಿಕೊಂಡು ಹೋಗ್ತಾರೆ. ಭಿಕ್ಷೆಯನ್ನು ಬಿಡಬೇಕು ಅಂತ ಹಾಗೆ ಹೋಗ್ತಾರೆ ಇರುವಾಗ ಅವರಿಗೆ ಅನಿಸ್ತದೆ, ನಾನು ತಪ್ಪು ಮಾಡ್ತಾ ಇದ್ದೇನೆ, ಇಷ್ಟು ದಿನ ಪರಿಪಾಲನೆ ಮಾಡಿಕೊಂಡು ಬಂದಿದ್ದೇನೆ ಈ ಧರ್ಮವನ್ನು, ಭಗವಂತ ಒಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸತ್ಯ ಸಂಕಲ್ಪ, ಅವನ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ. ಉಪನಿಷತ್ತು ಹೇಳ್ತಾ ಇದೆ, ಭಗವಂತ ಕೊಟ್ಟದ್ದರಲ್ಲೇ ತೃಪ್ತಿಯನ್ನು ಪಡಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ. ಈಗ ಅವರ ಮಕ್ಕಳು ಸತ್ತು ಹೋಗ್ತಾರ, ಸಾಧ್ಯನೇ ಇಲ್ಲ. ಭಗವಂತ ಬಂದವರನ್ನು ಯಾವುದೋ ಒಂದು ರೂಪದಿಂದ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವ ಒಂದು ನಂಬಿಕೆಯಿಂದ ಭಿಕ್ಷೆಯನ್ನು ಬೇಕೇ ಇಲ್ಲ. ಹಾಗೆ ವಾಪಸ್ ಬಂದರು ಮನೆಗೆ ಬಂದು ನೋಡ್ತಾರೆ, ಮನೆಯಲ್ಲಿ ಏನು ಮಕ್ಕಳಿಗೆ ಏನು ಪದಾರ್ಥಗಳೇ ಇರಲಿಲ್ಲ ತಿನ್ನುವುದಕ್ಕೆ. ಆಗ ನೋಡಿದಾಗ 10-15 ಅಕ್ಕಿ ಚೀಲಗಳಿದ್ದವು, ಎಲ್ಲ ಕಾಯಿಪಲ್ಯ ಬಂದಿತ್ತು, ಎಲ್ಲ ಪಾತ್ರೆಗಳಿವೆ. ಹೆಂಡತಿ ಅಡಿಗೆ ಮಾಡಿ ಮಕ್ಕಳಿಗೆ ಊಟಕ್ಕೆ ಬಡಿಸ್ತಾ ಇದ್ದಾಳೆ. ಅದನ್ನು ನೋಡಿ ಆಶ್ಚರ್ಯ ಆಯಿತು, ಇದು ನಾನು ಹೋಗ್ತಾ ಇದ್ದ ಏನು ಮನೆಯಲ್ಲಿ ಇರಲಿಲ್ಲ, ಬರೋ ಸಮಯಕ್ಕೆ ಇಷ್ಟೆಲ್ಲ ಹಿಡಿಗೆ ಬಂದಿದೆ ಅಂತ ಹೆಂಡತಿಗೆ ಕೇಳಿದಾಗ ಹೆಂಡತಿ ಹೇಳ್ತಾಳೆ, ಏನ್ ಸ್ವಾಮಿ, ನಾನು ನಿಮಗೆ ಭಿಕ್ಷೆಯನ್ನು ಬೇಡಿ ಕಳಿಸಿದ್ದೆ, ನೀವೇನೋ ಹೋಗಿ ಅವನನ್ನು ಹೊಡೆದು ಬರ್ತೀರಾ, ಹೊಡೆದು ಭಿಕ್ಷೆಯನ್ನು ಕಳಿಸ್ತೀರಾ ಅಂತ ಕೇಳಿದ್ರು. ಅವ್ರಿಗೆ ಆಶ್ಚರ್ಯ ಆಗ್ತದೆ, ನಾನು ಯಾರನ್ನ ಹೊಡೆದೇ ಇಲ್ಲ, ಭಿಕ್ಷೆಯನ್ನು ಯಾರು ಕೇಳದೇ ಇಲ್ಲ, ಹೀಗೆಲ್ಲ ಹೇಗೆ ಬಂದಿದೆ ಅಂದ್ರೆ ಆ ಹೆಂಡತಿ ಹೇಳ್ತಾರೆ, ಯಾರೋ ಒಬ್ಬ ಮನುಷ್ಯ ಬಂದಿದ್ದ, ಅವನಿಗೆ ಮೈಯೆಲ್ಲ ಪೆಟ್ಟಾಗಿತ್ತು, ನಿಮ್ಮ ಯಜಮಾನ
ಗೀಚಿಬಿಟ್ಟಿದ್ದೇನೆ, ಆದ್ದರಿಂದ ನಾನು ಭಗವಂತನಿಗೇನೆ ಈ ರೀತಿಯಾಗಿ ಅನ್ಯಾಯವನ್ನು ಮಾಡಿದ್ದೇನೆ, ಆದ್ದರಿಂದ ಈ ಭಗವಂತ ವೇಷವನ್ನು ಧಾರಣೆಯನ್ನು ಮಾಡಿ ನಮ್ಮನ್ನು ರಕ್ಷಣೆಯನ್ನು ಮಾಡಿದ್ದಾನೆ ಎಂಬುದಾಗಿ ಅವರಿಗೆ ಆ ಮನವರಿಕೆ ಆಗ್ತದೆ. ಇನ್ನ ದೃಢವಾಗಿ ಅವತ್ತಿನಿಂದ ಸಂಕಲ್ಪವನ್ನು ಮಾಡಿದ್ರು, ನಾನು ಯಾರ ಮುಂದೆಯೂ ಕೂಡ ಹೋಗಿ ಭಿಕ್ಷೆಯನ್ನು ಬೇಡೋದಿಲ್ಲ, ಯಾಕಂದ್ರೆ ಭಗವಂತ ಯಾವುದೋ ಒಂದು ರೂಪಾಯಿ ಒಂದು ರಕ್ಷಣೆಯನ್ನು ಮಾಡೇ ಮಾಡ್ತಾನೆ ಎಂಬುದಾಗಿ ದೃಢ ಸಂಕಲ್ಪವನ್ನು ಮಾಡಿ ಏನಕ್ಕಿಕ್ಕೇನ ಮುಂಜೀತಾಹ ಅಂತ ಕಷ್ಟಸಿದ್ಧನಂ ಅನ್ನುವ ಈ ಉಪನಿಷತ್ತು ಹೇಳುವಂತಹ ಧರ್ಮಕ್ಕೆ, ಈ ಧರ್ಮಕ್ಕೆ ಯಾರ ಉದಾಹರಣೆಗಳು ಅಂತಂದ್ರೆ ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಅನೇಕ ಜನ ಇದ್ದಾರೆ. ನಾವು ಶ್ರೀಮಂತಿಕೆಯಿಂದ ಇದ್ದರೆ ಸಂತೋಷವಾಗಿರ್ತೇವೆ ಅಂತ ಅನ್ಕೊಳ್ತೇವೆ, ಆದ್ರೆ ಯಾವುದು ಶ್ರೀಮಂತಿಕೆಯಿಂದವಾಗಿ ಯಾವುದು ಬಡತನ ಅಂತ ಸ್ವಲ್ಪ ಯೋಚನೆಯನ್ನು ಮಾಡೋಣ. ಶ್ರೀಮಂತಿಕೆ ಅಂತಂದ್ರೆ ಈಗ ಸಂತೃಪ್ತಿನೇ ಶ್ರೀಮಂತಿಕೆ, ಸಂತೃಪ್ತಿಯಿಂದ ಬೇರೆಯಾದ ಶ್ರೀಮಂತಿಕೆ ಇಲ್ಲೇ ಇಲ್ಲ. ಯಾವ್ದು ಅಸಂತೃಪ್ತಿಯೋ ಅದೇ ಬಡತನ. ಒಂದು ನಮ್ಮಲ್ಲಿ ಕೋಟಿ ರೂಪಾಯಿ ಇದ್ರೂ ಕೂಡ ನಮಗೆ ತೃಪ್ತಿ ಇಲ್ಲ ಅಂತಂದ್ರೆ ಅದು ಶ್ರೀಮಂತಿಕೆ ಅಲ್ಲೇ ಇಲ್ಲ, ಅದೇ ಬಡತನ. ನಮ್ಮ ಹತ್ರ ಒಂದು 100 ರೂಪಾಯಿ ಇದ್ರೂ ಕೂಡ ನಮಗೆ ಸಂತೃಪ್ತಿ ಇತ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡದಾದ ಶ್ರೀಮಂತಿಕೆ ಅನ್ನೋದೇ ಇಲ್ಲ. ಆದ್ದರಿಂದಾಗಿ ಸಂತೃಪ್ತಿನೇ ಇದು ಶ್ರೀಮಂತಿಕೆ, ಅಸಂತೃಪ್ತಿನೇ ಇದು ಬಡತನ ಎಂಬುದಾಗಿ ನಾವು ತಿಳಿಯಬೇಕು. ಹೇಗೆ ಅಂದ್ರೆ ಒಂದು ಚಿಕ್ಕದಾದ ಒಂದು ಕಥೆ ಇದೆ, ಆ ಕಥೆಯನ್ನು ಕೇಳಿದಾಗ ನಮಗೆ ತಿಳಿದು ಬರ್ತದೆ. ಏನು ಅಂತಂದ್ರೆ ಇದೇ ರೀತಿಯಾಗಿ ಒಬ್ಬ ಗಂಡ ಹೆಂಡತಿ ಮನೆಯಲ್ಲಿ ಇದ್ದರು. ಅವರ ಹತ್ತಿರ ಊಟವನ್ನು ಮಾಡೋದಕ್ಕೆ ಹಣ ಇರಲಿಲ್ಲ. ಆದ್ದರಿಂದಾಗಿ ಹೆಂಡತಿ ಕೇಳಿದ್ದು, ಸುತ್ತಮುತ್ತ ಜನ ಶ್ರೀಮಂತರು ಇದ್ದಾರೆ, ಅವರ ಹತ್ರ ಹೋಗಿ ಏನಾದರೂ ಕೇಳಿ ಬರ್ರಿ ನೀವು ಅಂತ ಹೆಂಡತಿ ಒಂದೇ ಫೋರ್ಸ್ ಮಾಡಿದ್ರು. ಆಗ ಹೆಂಡತಿ ಮಾತು ಕೇಳಿ ಹೋಗ್ತಾನೆ. ಹೋಗಿ ಅವನು ವಾಪಸ್ ಬಂದ್ಬಿಡ್ತಾನೆ. ಆಗ ಹೆಂಡತಿ ಕೇಳ್ತಾಳೆ, ನಮ್ಗೆ ಬೇಕಾಗಿ ಒಂದು 20 ರೂಪಾಯಿ ಕೂಡ ತಗೊಂಡು ಬರ್ಲಿಲ್ಲ, ನೀವು ಊಟಕ್ಕೆ ಇವತ್ತು 20 ರೂಪಾಯಿ ಊಟ ಆಗ್ತಾ ಇತ್ತು, 20 ರೂಪಾಯಿ ತಗೊಂಡು ಬರ್ಲಿಲ್ಲ, ಯಾಕೆ ಹಾಗೆ ಬಂತು ನೀವು ಅಂತ ಹೇಳಿದ್ರೆ, ಆಗ ಅವನು ಹೇಳ್ತಾನೆ, ಇಲ್ಲ ನೀನು ಹೇಳಿದಾಗೆ ನಾನು ಹೋದೆ, ಒಬ್ಬ ಶ್ರೀಮಂತರ ಮನೆಗೆ ಹೋದೆ, ಅವನು ಅವನ ಹೆಂಡತಿ ಅಂತ ಇಲ್ಲೇ ಕೊಡ್ರಿ, ನಮ್ಮ ಯಜಮಾನ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲೇ ಕೊಡ್ರಿ ಅಂತ ಕೂಡಿಸಿದ್ದು. ಆಗ ಆ ಯಜಮಾನ ಒಳಗೆ ಪೂಜೆಯನ್ನು ಮಾಡ್ತಾ ಇದ್ದ. ನಾನು ಪ್ರೀತಿಯಿಂದ ಕೇಳಿ ನೋಡಿದೆ. ಆ ಯಜಮಾನ ಪೂಜೆ ಮಾಡ್ತಾ ನೀನೇನ್ ಪ್ರಾರ್ಥನೆ ಮಾಡಿದ ಅಂತಂದ್ರೆ, ಭಗವಂತ ನನ್ನ ಹತ್ರ ಬಹಳ ಸಂಪತ್ತಿದೆ, 8 ಲಕ್ಷ ರೂಪಾಯಿ ನನ್ನ ಹತ್ರ ಇಲ್ಲಿ, ಆದ್ರೆ ನಮ್ಮ ಅಣ್ಣನ ಹತ್ರ 10 ಲಕ್ಷ ಇದೆ, ನನ್ನ ಹತ್ರ 8 ಲಕ್ಷಗಳೇ ಇದೆ, ಆದ್ರಿಂದ 2 ಲಕ್ಷ ನನ್ನ ಹತ್ರ ಕಡಿಮೆಯಾಗಿದೆ, ಅದನ್ನ ಹೇಗಾದ್ರೂ ಮಾಡಿ 2 ಲಕ್ಷವನ್ನು ನಮಗೆ ಕೊಡು ಭಗವಂತ ಅಂತ ಭಗವಂತನಿಗೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಹಾಗೆ ನನಗನ್ಸಿತ್ತು, ಅಯ್ಯೋ ನಾನೇ ಬಡವ ಅಂತ ಅನ್ಕೊಂಡಿದ್ದೆ, ನನ್ಗಿಂತ ದರಿದ್ರನಾಗಿದ್ದಾನೆ ಬಡತನಾಗಿದ್ದಾನೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ನಾನು 20 ರೂಪಾಯಿ ಬಡವ, ಅದನ್ನು 2 ಲಕ್ಷದ ಬಡವ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಆದ್ದರಿಂದಾಗಿ ನಾನು ಅವತ್ತು ಕೇಳೋದು, ನಾನೇ ಅವನಿಗೆ ಬೇಕಾದ್ರೆ ಇಲ್ಲ ಬಡಬೇಕು, ಅವನಿಗೆ ಮಾತ್ರ ಒಂದು ಭಿಕ್ಷೆಯನ್ನು ಬೇಡಬೇಕು, ಇವತ್ತು ನಾನು ಅವನಿಗೆ ಭಿಕ್ಷೆಯನ್ನು ಬೇಡಬಾರದು ಎಂಬುದಾಗಿ ನಾನು ತಿಳಿದುಕೊಂಡೆ. ಆದ್ದರಿಂದಾಗಿ ಎಷ್ಟು ಹಣ ಇರ್ತದೋ ಅದರಲ್ಲೇ ಸಂತೃಪ್ತಿಯನ್ನು ಪಟ್ಟರೆ ಅದಕ್ಕಿಂತ ದೊಡ್ಡದಾದ ಶ್ರೀಮಂತಿಕೆ ಅನ್ನೋದು ಬೇರೆ ಇಲ್ಲ ಎಂಬುದಾಗಿ ನಮಗೆ ಕಥೆಯನ್ನು ನೋಡಿದಾಗ ತಿಳಿದು ಬರ್ತದೆ. ಆದ್ದರಿಂದಾಗಿ ಭಗವಂತನನ್ನು ಬಿಟ್ಟು ಬೇರೆಯವರ ಹತ್ರ ಯಾರ ಕೂಡ ಯಾಚನೆಯನ್ನು ಮಾಡಬಾರದು ಎಂಬುದಾಗಿ ಈ ಉಪನಿಷತ್ತು ಮೊದಲನೇ ಮಂತ್ರದಿಂದಾಗಿ ನಮಗೆ ವಿಷಯದಲ್ಲಿ ಕೃಷ್ಣ ಆಸೆ ಇರಬಾರದು ಎಂಬುದಾಗಿ, ಕೃಷ್ಣ ವಿಚ್ಛೇದವನ್ನು ಅಧಿಕಾರಿಗಿರಬೇಕಾದ ಲಕ್ಷಣ ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಡುತ್ತದೆ. ಅಲ್ಲಲ್ಲಿ ಭಗವಂತನ ಹತ್ರನೇ ಹೋಗಿ ಕೇಳಬೇಕು, ಭಗವಂತನನ್ನು ಬಿಟ್ಟು ಬೇರೆಯವರ ಹೋಗಿ ಕೇಳಬಾರದು ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಭಗವಂತ ಮಾತಾಡೋದಿಲ್ಲ, ನಮ್ಮ ಜೊತೆ ಮಾತಾಡ್ತಾನ ಭಗವಂತ ಮಾತಾಡೋದಿಲ್ಲ. ಮತ್ತೆ ಹೇಗೆ ಕೇಳಬೇಕು ಅಂತಂದ್ರೆ, ಒಂದು ತಿಳಿಯಬೇಕು, ಮಾತಾಡ್ತಾರೆ ಯಾರು ಕೊಡೋದಿಲ್ಲ, ಯಾರು ಮಾತಾಡಂಗಿಲ್ಲ ಅವರೇ ಕೊಡ್ತಾರೆ. ಹೇಗೆ ಅಂತಂದ್ರೆ ನಾವು ಸೂರ್ಯ ಚಂದ್ರಗಳನ್ನು ನೋಡ್ತೀವಿ, ಅವ್ರು ಮಾತಾಡ್ತಾರ ನಮ್ಮ ಜೊತೆ, ಆದ್ರೂ ಕೂಡ ನಿತ್ಯದಲ್ಲಿ ತಮ್ಮ ಕರ್ಮವನ್ನು ಮಾಡ್ತಾರೆ. ಸಾಯಂಕಾಲ ಹೋಗ್ತಾ ಇರುವಾಗ ಸೂರ್ಯ ಹೇಳ್ತಾನೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತಾನ, ಹೇಳೋದೇ ಇಲ್ಲ. ಆದ್ರೂ ಕೂಡ ಸೂರ್ಯ ಮತ್ತೆ ನಾಳೆ ಬೆಳಿಗ್ಗೆ ಬರ್ತಾನೆ, ಚಂದ್ರ ರಾತ್ರಿ ಬೆಳಿಗ್ಗೆ ಹೋದ ಮತ್ತೆ ರಾತ್ರಿ ಬರ್ತಾನೆ. ಆದ್ರಿಂದಾಗಿ ಮಾತಾಡೋದು ಯಾರು ಕೂಡ ಕೊಡೋದಿಲ್ಲ. ಮಾತಾಡಬೇಕು ಭಗವಂತನೇ ತಾನು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಯಾಕೆ ಅಂತಂದ್ರೆ, ಸಣ್ಣ ಮಕ್ಕಳಿರುವಾಗ ತಾಯಿಗೆ ಕೇಳ್ತಾರ ಮಕ್ಕಳು, ನನಗೆ ಹಸಿವೆ ಆಗ್ತಾ ಇದೆ ಏನಾದರೂ ಕೊಡು ಅಂತ ಕೇಳೋದೇ ಇಲ್ಲ. ಅವರೇ ತಾಯಿಯಂದು ಸಕಾಲಕ್ಕೆ ಅವರಿಗೆ ಬೆಳಿಗ್ಗೆ ಹಾಲು ಕೊಟ್ಟಿದ್ದೆ, ಒಂದು 4-5 ತಾಸು ಆಯಿತು, ಮತ್ತೆ ಅವರಿಗೆ ಹಸಿವೆ ಆಗ್ತಾ ಇರ್ತದೆ, ನಾನು ಹೋಗಿ ಹಾಲು ಕೊಡಬೇಕು ಎಂಬುದಾಗಿ ತಾಯಿಯೇ ತಿಳಿದುಕೊಂಡು ಬಂದು ಹಾಲನ್ನು ಊಟವನ್ನೆಲ್ಲ ಕೊಡ್ತಾರೆ. ಆ ತಾಯಿಗಳಿಗೂ ತಾಯಿಯಾಗಿದ್ದಾನೆ ಭಗವಂತ. ಆದ್ರಿಂದ ನಮಗೆ ಪ್ರೀತಿ ಇರೋದಿಲ್ಲ, ನಮ್ಮ ಮೇಲೆ ಇದ್ದೇ ಇರ್ತದೆ. ಆದ್ದರಿಂದಾಗಿ ಭಗವಂತ ನಮ್ಮ ಕಷ್ಟಗಳನ್ನು ನೋಡಿ
ಭಗವಂತ ಸಕಾಲಕ್ಕೆ ನಮ್ಮನ್ನು ರಕ್ಷಣೆಯನ್ನು ಮಾಡೋ ಜವಾಬ್ದಾರಿಯನ್ನು ಇದ್ದೇ ಇದೆ. ಆದ್ದರಿಂದ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ. ಆ ಕಾರಣದಿಂದ ನಾವು ಯಾವ ವಿಷಯಗಳಲ್ಲಿ ಕೂಡ ಆಸೆಯನ್ನು ಪಡಬಾರದು ಎಂಬುದಾಗಿ ಈ ಮೊದಲನೇ ಮಂತ್ರದಿಂದಾಗಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನ ಎರಡನೇ ಮಂತ್ರದಲ್ಲಿ ಏನ್ ಹೇಳಿದ್ರು ಅಂದ್ರೆ ಕುರ್ಬಾನ್ಯವೇ ಕರ್ಮಾಣಿ ವಿಧಿವಿಶ್ರೀಕೃತಗುಂ ಸಮಾಹ ಏವಂ ತೈಲಾನ್ಯತೇತೋಸ್ತಿ ನ ಕರ್ಮಲಿಪ್ಯಕೇನರೇ ಎಂಬುದಾಗಿ ಇನ್ನೇ ಹೇಳಿದ್ದಾರೆ. ಅದರಿಂದಾಗಿ ನಾನು ವಿಸ್ತಾರವಾಗಿ ಹೇಳೋದಿಲ್ಲ. ಅಪರೋಕ್ಷ ಜ್ಞಾನಿ ಆದವನು ಕೂಡ ಅವನು ಕರ್ಮಗಳನ್ನು ಮಾಡಲಿಕ್ಕೆ ಬೇಕು ಎಂಬುದಾಗಿ ಹೇಳ್ತಾ ಇದೆ ಉಪನಿಷತ್ತು. ಅಪರೋಕ್ಷ ಜ್ಞಾನದ ಅಂತರದಲ್ಲಿ ಕರ್ಮವನ್ನು ಮಾಡದೇ ಇದ್ದರೆ ಅವನಿಗೆ ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ಆನಂದ ಹ್ರಾಸರೂಪವಾದ ಪಾಪದಿಂದ ಯುಕ್ತನಾಗ್ತಾನೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಅಂದ್ರೆ ಇದನ್ನು ತಿಳಿಯಬೇಕಾದ ವಿಷಯ ಏನು ಅಂತಂದ್ರೆ ಅಪರೋಕ್ಷ ಜ್ಞಾನದ ನಂತರವೂ ಕೂಡ ಕರ್ಮವನ್ನು ಮಾಡಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ. ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದೇ ಇರತಕ್ಕಂತಹ ನಾವೆಲ್ಲರೂ ಕೂಡ ಮಾಡಲೇಬೇಕು ಎಂಬುದಾಗಿ ಇನ್ನ ಗಟ್ಟಿಯಾಗಿ ನಿಶ್ಚಯವಾಗ್ತದೆ. ಅದರಿಂದಾಗಿ ನಮಗೆ ಅಪರೋಕ್ಷ ಜ್ಞಾನವಿಲ್ಲ. ಅದರಿಂದಾಗಿ ನಾವು ಅವಶ್ಯವಾಗಿ ಕರ್ಮಗಳನ್ನು ಮಾಡಲಿಕ್ಕೆ ಬೇಕು ಎಂಬುದಾಗಿ ಈ ಉಪನಿಷತ್ತು ತಿಳಿಸ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಒಂದು ಸಮಯ ಬರ್ತದೆ ಅಸಂಪ್ರಜ್ಞಾತ ಸಮಾಧಿ ಎಂಬುದಾಗಿ ಅಷ್ಟಾಂಗ ಯೋಗದಲ್ಲಿ ಒಂದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬುದಾಗಿ ಈ ರೀತಿಯಾಗಿ ಅಷ್ಟಾಂಗ ಯೋಗ ಓದಿದೆ. ಈ ಕೊನೆಯದಾದದ್ದು ಸಮಾಧಿ ಅಸಂಪ್ರಜ್ಞಾತ ಸಮಾಧಿ. ಈ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋದಾಗ ಮಾತ್ರ ಅಲ್ಲಿ ಹೇಳಿದ್ದಾರೆ ಆಗ ಅವನು ತನ್ನ ನಿತ್ಯವಾದ ಕರ್ಮಗಳನ್ನು ವಿಹಿತವಾದ ಕರ್ಮಗಳನ್ನು ಮಾಡದೇ ಇದ್ರೂ ಕೂಡ ಯಾವ ಪಾಪದ ಲೇಪವಾಗೋದಿಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಅಂದ್ರೆ ಅಸಂಪ್ರಜ್ಞಾತ ಸಮಾಧಿ ಅಂತಂದ್ರೆ ಅವನು 3-4 ದಿವಸಗಳು ಹಾಗೆ ಭಗವಂತನ ಧ್ಯಾನವನ್ನು ಮಾಡ್ತಾ ಕಣ್ಣನ್ನು ಮುಚ್ಚಿ ಮೈ ಮರೆತು ಹೋಗಿರ್ತಾನೆ, ಮೈ ಮೇಲೆ ಚಿಂತೆ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನು ನಿತ್ಯ ಕರ್ಮಗಳನ್ನು ಮಾಡದೇ ಇದ್ರೂ ಕೂಡ ಯಾವ ಹಾನಿ ಇಲ್ಲ. ಮತ್ತೆ ಅವನು ಕೂಡ ಅಸಂಪ್ರಜ್ಞಾತ ಸಮಾಧಿಯಿಂದ ಉತ್ಥಿತನಾದ ಮೇಲೆ ಅವನು ಕೂಡ ಅವಶ್ಯವಾಗಿ ನಿತ್ಯ ಕರ್ಮಗಳನ್ನು ಮಾಡಲೇಬೇಕು ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ. ಆದ್ದರಿಂದಾಗಿ ಈ ರೀತಿಯಾಗಿ ಮೊದಲನೇ ಈ 2 ಮಂತ್ರಗಳಿಂದಾಗಿ ಅಧಿಕಾರಿಯಾದವನು ಹೀಗೆ ಇರಬೇಕು ಎಂಬುದಾಗಿ ಅಧಿಕಾರಿಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 4ನೇ ಮಂತ್ರದಿಂದಾಗಿ ಬ್ರಹ್ಮವಿದ್ಯೆಯನ್ನು ಉಪದೇಶವನ್ನು ಮಾಡುವರಿದ್ದಾರೆ. ಆದ್ದರಿಂದಾಗಿ ಈ ಉಪದೇಶಕ್ಕೆ ಯಾರು ಅಧಿಕಾರಿಗಳು ಎಂಬುದಾಗಿ ಮೊದಲಿಗೆ ಅಧಿಕಾರಿಯ ಲಕ್ಷಣ ಅಂದ್ರೆ ಅವರಿಗೆ ಆಸೆ ಇರಬಾರದು ಅಂತಂದ್ರೆ ವಿಷಯಗಳಲ್ಲಿ ಆಸೆ ಇರಬಾರದು, ಭಗವಂತನಲ್ಲಿ ಜಿಜ್ಞಾಸೆ ಇರಬೇಕು ಎಂಬುದಾಗಿ 1ನೇ ಮಂತ್ರದಲ್ಲಿ ತಿಳಿಸಿಕೊಟ್ರು. 2ನೇ ಮಂತ್ರದಿಂದಾಗಿ ಅವನು ವಿಹಿತ ಕರ್ಮಗಳನ್ನು ಆಚರಣೆಯನ್ನು ಮಾಡಬೇಕು, ಅಂತವನೇ ಅಧಿಕಾರಿ ಆಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಅಧಿಕಾರಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ಯಾರಿಗೆ ವಿಷಯಗಳಲ್ಲಿ ಆಸಕ್ತಿ ಇರ್ತದೋ ಅವರ ಮುಂದೆ ಹೋಗಿ ಬ್ರಹ್ಮವಿದ್ಯೆಯ ಉಪದೇಶವನ್ನು ಮಾಡಿದ್ರೆ ಅದು ಉಪಯೋಗವಿಲ್ಲ. ಅಂದ್ರೆ ಹೇಗೆ ಆಗ್ತದೆ ಅಂದ್ರೆ ಕಿವಡನ ಮುಂದೆ ಹೋಗಿ ನಾವು ವೀಣಾವನ್ನು ಬಾರಿಸಿದರೆ ಮೃದಂಗವನ್ನು ಬಾರಿಸಿದರೆ ಅದು ಉಪಯೋಗವಿಲ್ಲ, ಅದರಿಂದ ಏನು ಫಲ ಸಿಗೋದಿಲ್ಲ, ಅವನು ಅದಕ್ಕೆ ಅಧಿಕಾರಿಯೇ ಅಲ್ಲ. ಅದರಿಂದಾಗಿ ಯಾವನಿಗೆ ಕಿವಿ ಕೇಳಿಸುತ್ತದೆಯೋ ಅವನ ಮುಂದೆ ಹೋಗಿ ನಾವು ಮೃದಂಗವನ್ನು ವೀಣೆಯನ್ನು ಇತ್ಯಾದಿಗಳನ್ನು ಬಾರಿಸಿದಾಗ ಅದರಿಂದ ಏನು ಸಂತೋಷವಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಯಾರು ಅಧಿಕಾರಿಗಳಲ್ಲೋ ಯಾರಿಗೆ ವಿಷಯದಲ್ಲಿ ಆಸಕ್ತಿ ಇದೆಯೋ ವ್ಯಕ್ತಿಗಳನ್ನು ಮಾಡೋದಿಲ್ಲವೋ ಅಂತವರ ಮುಂದೆ ಹೋಗಿ ನಾವು ಬ್ರಹ್ಮವಿದ್ಯೆಯ ಉಪದೇಶವನ್ನು ಮಾಡಿದರೆ ಫಲಪ್ರದವಾಗೋದಿಲ್ಲ ಅನ್ನೋ ಉದ್ದೇಶದಿಂದಾಗಿ ಅಧಿಕಾರಿಯ ಲಕ್ಷಣವನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಂದರೆ ಒಂದು ನ್ಯಾಯವಿದೆ ಶಾಸ್ತ್ರದಲ್ಲಿ ಏನು ಅಂದ್ರೆ ಮಹಾಬಲಿರ ಶಂಕಾನ್ಯಾಯ ಅಂತ ಒಂದು ನ್ಯಾಯ ಇದೆ. ಅಂದರೆ ಒಬ್ಬ ಕಿವಿಡ ಮಹಾಬಲಿರ ಕಿವಿ ಕೇಳಿಸೋದಿಲ್ಲ. ಅವನು ಇದ್ದಾಗ ಒಬ್ಬ ವ್ಯಕ್ತಿ ಬಂದ ಒಂದು ಶಂಕವನ್ನು ಊದ್ತಾ ಇದ್ದ. ಇವನಿಗೆ ಶಂಕರ ಧ್ವನಿಯನ್ನು ಕೇಳಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಶಂಕವನ್ನು ಊದ್ತಾ ಇದ್ದ. ಅದನ್ನು ನೋಡಿ ಈ ಕಿವಿಡನಿಗೆ ಅನಿಸಿದ್ದು, ಓಹೋ ಇವನಿಗೆ ಹಸಿವೆ ಆಗ್ತಾ ಇದೆಯೇನೋ, ಅದರಿಂದ ಶಂಕವನ್ನು ತಿನ್ನುತ್ತಾ ಇದ್ದಾನೇನೋ ಪಾಪ ಅಂತ ತಿಳಿದುಕೊಂಡು ಇವ ಹೋಗಿ 2 ಬಾಳೆಹಣ್ಣನ್ನು ಕೊಡ್ತಾನೆ. ತೀರಾ ಹಸಿವೆ ತಿನ್ನು ಅಂತಂದ್ರೆ ಆಗ ಏನು ಹಸಿವೆ ಆಗ್ತಾ ಇರಪ್ಪ ನನಗೆ ಶಂಕರ ಧ್ವನಿಯನ್ನು ಕೇಳಿಸುವುದಕ್ಕಾಗಿ ಊದ್ತಾ ಇದ್ದೇನೆ ಅಂತ ಮತ್ತೆ ಶಂಕರ ಓದಿಲ್ಲ. ಅದಕ್ಕೆ ಅನ್ಕೋತಾನೆ, ಓಹೋ ಇವನಿಗೆ ಬಾಳೆಹಣ್ಣು ಇಷ್ಟ ಇದೆಯೋ ಆಪಲ್ ಕೊಡಬೇಕೇನೋ ಅಂತ ಆಪಲ್ ಕೊಟ್ಟ. ಅಂದ್ರೆ ಈ ರೀತಿಯಾಗಿ ಆಗ್ತದೆ. ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅವರ ಮುಂದೆ ಹೋಗಿ ಶಂಕ ಓದಿದ್ರೆ ಅದು ಉಪಯೋಗವಿಲ್ಲ. ಹೇಗೋ ಅದೇ ರೀತಿಯಾಗಿ ಯಾರಿಗೆ ವಿಷಯಗಳಲ್ಲಿ ಆಸಕ್ತಿ ನಿತ್ಯ ಕರ್ಮಗಳನ್ನು ಮಾಡೋದಿಲ್ಲವೋ ಅಂತವರ ಮುಂದೆ ಹೋಗಿ ಬ್ರಹ್ಮವಿದ್ಯೆಯ ಉಪದೇಶವನ್ನು ಮಾಡಿದ್ರೆ ಅದು ಉಪಯೋಗವಿಲ್ಲ ಅನ್ನೋ ಉದ್ದೇಶದಿಂದಾಗಿ ಈ ಅಧಿಕಾರಿಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಇನ್ನು 3ನೇ ಮಂತ್ರದಲ್ಲಿ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛಾಗಬೇಕು ಅಂದ್ರೆ ಮೊದಲಿಗೆ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳದೇ ಇದ್ದರೆ ಏನಾಗ್ತದೆ ಎನ್ನುವ ಅನರ್ಥ ಇದೆ.
ಆ ಅರ್ಥವನ್ನು ಮೊದಲಿಗೆ ತಿಳಿಸುತ್ತಾರೆ. ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವಶಾಃ ಸಾಂಸ್ಥೆ ಪ್ರೀತ್ಯಾದಿ ಗಚ್ಚಂತಿ ಏಕೇತಾತ್ಮ ಮನೋಜನಾಃ ಅನ್ನುವ ಮೂರನೇ ಮಂತ್ರದಿಂದಾಗಿ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳದೆ ಬ್ರಹ್ಮನನ್ನು ವಿಪರೀತವಾಗಿ ತಿಳಿದುಕೊಂಡರೆ ಏನು ಹಾನಿಯಾಗ್ತದೆ ಅನ್ನುವುದನ್ನು ತಿಳಿಸುತ್ತಾರೆ. ಅಂದ್ರೆ ಅವನು ಬ್ರಹ್ಮನ ಸ್ವರೂಪ ಹೇಗಿದೆ ಆ ರೀತಿಯಾಗಿ ತಿಳಿದುಕೊಳ್ಳಬೇಕು. ಬ್ರಹ್ಮನು ಸಕಲ ಪರಿಪೂರ್ಣ ಸಕಲ ದೋಷ ದೂರ ಎಂಬುದಾಗಿ ಭಗವಂತನನ್ನು ತಿಳಿಯಬೇಕೇ ಹೊರತು ಭಗವಂತ ನಿರ್ಗುಣ ನಿರಾಕಾರ ನಿರಾಶ್ರಯ ಏನು ಅವನಲ್ಲಿ ಕ್ರಿಯಾನೇ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ತಿಳಿದರೆ ಅನ್ಯಥಾ ಜ್ಞಾನವನ್ನು ಮಾಡಿಕೊಂಡರೆ ಅವನಿಗೆ ಅತ್ಯಂತವಾದ ನಿಬಿಡವಾದ ಅಂಧಕಾರವುಳ್ಳಂತಹ ಅನಂತಮಸಿಗೆ ಅವನು ಹೋಗ್ತಾನೆ ಎಂಬುದಾಗಿ ಈ ಮಂತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಅದು ಎಂತಾವರಿ ಕತ್ತಲೆಯನ್ನು ನಿಬಿಡವಾದ ಅನಂತಮಸ್ಸು ಎಲ್ಲಿಂದಾಗಿ ನಮಗೆ ಆಪತ್ತು ಬರ್ತಾ ಇದೆ ತೊಂದರೆ ಬರ್ತಾ ಇದೆ ಅಂತ ಗೊತ್ತೇ ಆಗೋದೇ ಇಲ್ಲ. ಅಂದ್ರೆ ಈಗ ನಾವು ಬೆಳಕಲ್ಲಿ ಕೂತಾಗ ಎಲ್ಲೋ ಯಾರೋ ಒಂದು ಕಡಿ ತಗೊಂಡು ಬಿಡ್ತಾ ಇದ್ದಾರೆ, ಓಹೋ ಇವರು ಬಿಡ್ತಾರೆ ಇವತ್ತು ಇರಬಾರ್ದು ದೂರದಲ್ಲಿ ಹೋಗ್ತೀವಿ. ಎಲ್ಲಿಂದ ಅಪಾಯ ಅನ್ನೋದು ಹುಟ್ಟಿ ಬರ್ತಾ ಇದೆ ಎಂಬುದು ತಿಳಿದುಕೊಂಡು ಅಲ್ಲಿಂದ ದೂರ ಹೋಗಬಹುದು. ಈ ಬೆಳಕಲ್ಲಿರುವಾಗ ಅದು ಅತ್ಯಂತ ನಿಬಿಡವಾದ ಅನಂತಮಸ್ಸಿನಲ್ಲಿ ಹೋದಾಗ ಎಲ್ಲಿಂದಾಗಿ ಆಪತ್ತು ಬರ್ತಾ ಇದೆ ಎಂಬುದೇ ಗೊತ್ತಾಗೋದಿಲ್ಲ. ಆದ್ದರಿಂದಾಗಿ ನೀವು ಅಲ್ಲಿಂದಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಕ್ಷಣದಲ್ಲಿ ಕೂಡ ದುಃಖವಾಗ್ತದೆ. ಅಂತಹ ಅಸೂರ್ಯ ಮೊದಲಾದ ಲೋಕಗಳಲ್ಲಿ ಭಗವಂತನು ಅನ್ಯಥಾ ತಿಳಿದುಕೊಂಡರೆ ಅವನಂತಹ ಲೋಕಗಳಿಗೆ ಹೋಗ್ತಾನೆ ಎಂಬುದಾಗಿ ಈ ರೀತಿಯಾಗಿ ಹೇಳಿ ಇನ್ನು ಮುಂದಿನ ಮಂತ್ರದಿಂದಾಗಿ ಭಗವಂತನ ಬಗ್ಗೆ ಬ್ರಹ್ಮವಿದ್ಯೆಯ ಬಗ್ಗೆ ಉಪದೇಶವನ್ನು ಮಾಡ್ತಾರೆ. ಅನೇಕ ದೇಶಂ ಮನಸೋ ದೇವಿಯೋ ದೈವದೇವ ಆತ್ಮವನ್ಕೋಗಮರ್ಷದ ತದ್ಧಾಪೋಣ್ಯಾನಕ್ಕೆ ಚಿತ್ತ ತಸ್ಮಿನ್ ನಮೋ ಮಾತರಿಶ್ವಾದದೇ ದದಾಮಿ ತದೇಯತಿ ತನ್ನೇಯತಿ ತದ್ದೂರೇ ತತ್ವಂತಿಕೆ ತದಂತರಸ್ಯ ಸರ್ವಸ್ಯ ತದಸರ್ವಸ್ಯ ಭಾಷ್ಯತಃ ಎಂಬ ಈ ಎರಡು ಮಂತ್ರಗಳ ಅರ್ಥವನ್ನು ನಾವು ನಿನ್ನೆ ತಿಳಿದಿದ್ದೇವೆ. ಈ ಕೊನೆಯ ಮಂತ್ರದಲ್ಲಿ ತತ್ತೂರೇ ತತ್ವಂತಿಕೆ ತದಂತರಸ್ಯ ಸರ್ವಸ್ಯ ತದಸರ್ವಸ್ಯ ಭಾಷ್ಯತಃ ಎಂಬುದಾಗಿ ಹೇಳಿದರು. ಏನ್ ಹೇಳ್ತಾ ಇದ್ದಾರೆ? ಭಗವಂತ ಇವನು ಸರ್ವವ್ಯಾಪಿಯಾಗಿದ್ದಾನೆ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳಿದಂತೆ ಭಗವಂತ ಎಲ್ಲಾ ಕಡೆ ಇದ್ದಾನೆ. ಅಂದ್ರೆ ಕೇವಲ ಎಲ್ಲಾ ಕಡೆಯಲ್ಲ, ಸರ್ವಾಶ್ರಯತೆಯ ಸರ್ವಗತನಾಗಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ 5ನೇ ಮಂತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ತಿಳಿದುಕೊಂಡರೆ ಏನಾಗ್ತದೆ, ಏನು ಫಲ ಅನ್ನುವುದನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಫಲವನ್ನು ಹೇಳಬೇಕಾಗ್ತದೆ ಅಂತಂದ್ರೆ ಫಲ ಇಲ್ಲದೆ ಇದ್ದರೆ ಯಾರು ಕೂಡ ಇಲ್ಲಿ ಪ್ರವೃತ್ತರಾಗುವುದಿಲ್ಲ. ಪ್ರಯೋಜನ ಮನುದ್ದಿಶ್ಯ ಮಂದೋಪಿ ಪ್ರವರ್ತತೆ ಅಂತ ಇದೆ. ಪ್ರಯೋಜನವಿಲ್ಲದೆ ಇದ್ದರೆ ಮಂದನು ಕೂಡ ಪ್ರವರ್ತನಾಗುವುದಿಲ್ಲ. ಯಾವನಿಗೆ ಬುದ್ಧಿ ಇಲ್ಲ, ಮೂರ್ಖ ಅಂತ ನಾವು ಬೈತಾ ಇರ್ತೀವೋ ಅವನು ಕೂಡ ಏನಾದರೂ ಕೆಲಸವನ್ನು ಹೇಳಿದ್ರೆ ನನಗೇನು ಪ್ರಯೋಜನ ಅಂತ ಕೇಳ್ತಾನೆ. ಪ್ರಯೋಜನವಿಲ್ಲದೆ ಇದ್ದರೆ ಯಾರು ಮಂದನು ಕೂಡ ಪ್ರವೃತ್ತರಾಗುವುದಿಲ್ಲ. ಅಂತಹದ್ದು ಈ ಜ್ಞಾನಿಗಳಿಗೆ ಈ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಭಗವಂತ ಸರ್ವಾಶ್ರಯ ಸರ್ವಗತನಾಗಿದ್ದಾನೆ ತಿಳಿದುಕೊಂಡ್ರೆ ಏನು ಫಲ ಎಂಬುದಾಗಿ ಆ ಫಲವನ್ನು ಈ ಮಂತ್ರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋನ ವಿದುಗುಪ್ಸತೆ ಎಂಬುದಾಗಿ ಈ ಮಂತ್ರದಲ್ಲಿ ಭಗವಂತನನ್ನು ಸರ್ವಗತ ಸರ್ವರಿಗೂ ನಿಯಾಮಕನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡರೆ ಏನು ಫಲ ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಈ ಮಂತ್ರಕ್ಕೆ ಶ್ರೀಮದಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಶ್ರೀಮದಾಚಾರ್ಯರು ಭಾಷೆಯನ್ನು ಯಾಕೆ ಬರೀಬೇಕಾಗಿತ್ತು? ಇಲ್ಲೇ ಮಂತ್ರದ ಅರ್ಥ ಆಗೋದಿಲ್ಲ, ನಮಗೆ ಮಂತ್ರದ ಜ್ಞಾನ ಆಗೋದಿಲ್ಲ, ಮಂತ್ರ ಅರ್ಥವನ್ನು ತಿಳಿಸುವುದಕ್ಕಾಗಿ ಭಾಷೆ ಬರೆದಿದ್ದಾರೆ. ಹೌದು, ಹೇಳಿ, ಅದು ಅದಕ್ಕಿಂತಲೂ ಮುಖ್ಯವಾಗಿ ಎದಕ್ಕೆ ಬರೆದಿದ್ದಾರೆ ಅಂತಂದ್ರೆ ಮಂತ್ರದ ಜ್ಞಾನ ಆಗದೇ ಇದ್ರು ಹಾಲಿಗಿಂತಲೂ ಮಂತ್ರವನ್ನು ವಿಪರೀತವಾಗಿ ತಿಳಿದುಕೊಳ್ಳಬಾರದು. ನಾವು ವಿಪರೀತವಾಗಿ ತಿಳಿದುಕೊಳ್ಳುವ ಪ್ರಸಂಗ ಬಂದಿತ್ತು. ಅನೇಕ ಜನರು ಭೂಮಿಯಲ್ಲಿ ಬಂದು ಈ ಉಪನಿಷತ್ತುಗಳಿಗೆ ಅಪವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಅಪವ್ಯಾಖ್ಯಾನವನ್ನು ನಿರಾಕರಣೆಯನ್ನು ಮಾಡುವುದಕ್ಕಾಗಿ ಶ್ರೀಮದಾನಂದ ಭಗವತ್ಪಾದಾಚಾರ್ಯರು ಇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಅಂದ್ರೆ ಈ ಮಂತ್ರಕ್ಕೆ ಇದೇ ರೀತಿಯಾಗಿ ಅರ್ಥವನ್ನು ತಿಳಿಯಬೇಕು, ಅಬದ್ಧವಾಗಿ ಅರ್ಥವನ್ನು ತಿಳಿಯಬಾರದು. ಯಾಕೆ ಅಂದ್ರೆ ಹಿಂದನೇ ಹೇಳಿದ್ರು, ಅಸುರಿಯಾನಾಮತೆ ಲೋಕ ಅಂಧೇನ ತಮಸಾವೃತ ಆತ್ಮಹನ ಅಂತ ಹೇಳಿದ್ರು. ಆತ್ಮನನ್ನು ಅನ್ಯಥಾಕಾರವಾಗಿ ತಿಳಿದ್ರೆ ಅವರಿಗೆ ಅನಂತಮಸಾಗ್ತದೆ ಅಂತ ಹೇಳಿದ್ರು. ಆದ್ದರಿಂದಾಗಿ ಈ ಉಪನಿಷತ್ತಿಗೆ ಸರಿಯಾಗಿ ಅರ್ಥವನ್ನು ತಿಳಿದಾಗ ಮಾತ್ರ ಅವನಿಗೆ ಮೋಕ್ಷ ಸಿಗ್ತದೆ ಅನ್ನೋ ಉದ್ದೇಶದಿಂದಾಗಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಶ್ರೀಮದಾನಂದ ಭಗವತ್ಪಾದಾಚಾರ್ಯರು ಭಾಷೆಯನ್ನು ಬರೀತಾ ಇದ್ದಾರೆ. ಮೊದಲಿಗೆ ಅಪವ್ಯಾಖ್ಯಾನ ಏನು, ಈ ಮಂತ್ರಕ್ಕೆ ಯಾವ ರೀತಿಯ ಅಪವ್ಯಾಖ್ಯಾನವನ್ನು ಅವರು ಮಾಡಿದ್ದಾರೆ ಎಂಬುದನ್ನು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕು. ಮಂತ್ರ ಈ ರೀತಿಯಾಗಿದೆ.
ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ. ಎಲ್ಲಾ ಭೂತಗಳು ಆತ್ಮನಲ್ಲಿ ಇವೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅಂದ್ರೆ ಆತ್ಮ ಅಂದ್ರೆ ಯಾರು? ಈ ಶ್ರುತಿ ಸಾಮಾನ್ಯವಾಗಿ ಆತ್ಮಶಬ್ದ ಪ್ರಯೋಗವನ್ನು ಮಾಡ್ತಾ ಇದೆ. ಆತ್ಮ ಅಂದ್ರೆ ಯಾರು? ಆತ್ಮದ ಎರಡು ವಿಧ ಅಂತ ಹೇಳ್ತಾರೆ, ಜೀವಾತ್ಮ ಪರಮಾತ್ಮ ಜೀವಿ ಅಂತ ಬರ್ತದೆ. ಅದೇ ರೀತಿಯಾಗಿ ಆತ್ಮನಲ್ಲಿ ಎಲ್ಲ ಭೂತಗಳಿವೆ ಅಂತ ಯಾವ ಆತ್ಮ? ಜೀವಾತ್ಮ ಎಂಬುದಾಗಿ ಅವರು ಅಪವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಜೀವನಿಗೆ ಸರ್ವಾತ್ಮಕತ್ವವನ್ನು ಸರ್ವಭೂತಾತ್ಮಕತ್ವವನ್ನು ಈ ಶ್ರುತಿ ಹೇಳ್ತಾ ಇದೆ ಎಂಬುದಾಗಿ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದ್ದರಿಂದಾಗಿ ಆ ಅಪವ್ಯಾಖ್ಯಾನವನ್ನು ನಿರಾಕರಣೆ ಮಾಡುವುದಕ್ಕಾಗಿ ಭಗವತ್ಪಾದಾಚಾರ್ಯರು ಹೇಳ್ತಾ ಇದ್ದಾರೆ, ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಯತ್ಪಶ್ಯೇತ್ ಸಭಯಾಭಾವಾತ್ ಆತ್ಮಾನಂ ಭೋಕ್ತುಮಿಚ್ಛತಿ ಇತಿ ಸೌಕರಾಯಣ ಶ್ರುತಿಗೆ ಅಂತ ಶ್ರುತಿಯನ್ನೇ ಇನ್ನೊಂದು ಶ್ರುತಿಯನ್ನೇ ಉದಾಹರಿಸಿ ಆ ಶ್ರುತಿಗೆ ವ್ಯಾಖ್ಯಾನ ಮಾಡ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆತ್ಮ ಅಂತ ಸಾಮಾನ್ಯವಾಗಿ ಶಬ್ದ ಪ್ರಯೋಗವನ್ನು ಮಾಡಿದ್ರು ಕೂಡ ಆತ್ಮ ಅಂತ ಜೀವಾತ್ಮ ಅಲ್ಲಪ್ಪ, ಪರಮಾತ್ಮನ ಸ್ವೀಕಾರವನ್ನು ಮಾಡಲಿ. ಅಂದ್ರೆ ಸರ್ವಂಚ ಪರಮಾತ್ಮನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಅಧಿಕಾರಿ ಇದ್ದಾನೆಯೋ, ಮೋಕ್ಷವನ್ನು ಬೇಕು ಎಂದು ಇಚ್ಛೆ ಪಡುವಂತಹ ಯಾವ ಅಧಿಕಾರಿ ಇದ್ದಾನೆಯೋ ಅವನು ಸರ್ವಾಣಿ ಭೂತಾನಿ ಎಲ್ಲಾ ಭೂತಗಳು ಕೂಡ, ಅಂದ್ರೆ ಜಡ ಚಿತ್ತು ಎಲ್ಲಾ ಭೂತಗಳು ಕೂಡ ಚಿರಚಿರಾತ್ಮಕವಾದ ಎಲ್ಲಾ ಜಗತ್ತೂ ಕೂಡ ಆತ್ಮನಲ್ಲಿ ಪರಮಾತ್ಮನಲ್ಲಿ ಇದೆ. ಸರ್ವಂಚ ಪರಮಾತ್ಮ ಎಲ್ಲವೂ ಕೂಡ ಆತ್ಮನಲ್ಲಿ ಇದೆ ಎಂಬುದಾಗಿ ಯಾವ ಅನುಪಶ್ಯತಿ ಅಂದ್ರೆ ಯಾವ ಜಾಗ ತಿಳಿದುಕೊಳ್ಳುತ್ತಾನೆಯೋ ಮತ್ತು ಸರ್ವಗಂ ಪರಮಾತ್ಮ ಮುಂದಿನ ಲೈನಲ್ಲಿ ಹೇಳ್ತಾ ಇದ್ದಾರೆ, ಸರ್ವಭೂತೇಷು ಚಾತ್ಮಾನಿ ಎಲ್ಲಾ ಭೂತಗಳು ಕೂಡ ಆತ್ಮನಲ್ಲಿ ಇದೆ. ಸರ್ವಭೂತೇಷು ಚಾತ್ಮಾನಿ ಎಲ್ಲಾ ಭೂತಗಳಲ್ಲಿಯೂ ಕೂಡ ಆತ್ಮನಿದ್ದಾನೆ ಎಂಬುದಾಗಿ ಯಾವ ತಿಳಿದುಕೊಳ್ಳುತ್ತಾನೆಯೋ ಅವನಿಗೆ ಭಯಾದಿಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಭೂತಗಳು ಆತ್ಮನಲ್ಲಿ ಇವೆ, ಬ್ರಹ್ಮನಲ್ಲಿ ಇವೆ, ಭಗವಂತನಲ್ಲಿ ಇವೆ. ಆ ಭಗವಂತನು ಎಲ್ಲರಲ್ಲಿ ಇದ್ದಾನೆ ಅಂತ ಈ ರೀತಿಯಾಗಿ ಭಗವಂತನು ಎಲ್ಲಾ ಭೂತಗಳಲ್ಲಿ ಭಗವಂತ ಇದ್ದಾನೆ ಎನ್ನುವುದರಿಂದಾಗಿ ಭಗವಂತನು ಸರ್ವಭೂತಗತ ಎಲ್ಲರಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಎಂಬುದಾಗಿ ಸಿದ್ಧ ಆಗ್ತದೆ. ಮತ್ತು ಭಗವಂತನಲ್ಲಿ ಎಲ್ಲಾ ಜಗತ್ತು ಇದೆ ಅಂತಂದ್ರೆ ಭಗವಂತನು ಎಲ್ಲಾ ಭೂತಗಳಿಗೂ ಆಶ್ರಯನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ ಎಂಬುದಾಗಿ ಈ ಮಂತ್ರದಿಂದಾಗಿ ಭಗವಂತ ಸರ್ವಭೂತ ಆಶ್ರಯ ಮತ್ತು ಸರ್ವಭೂತ ಗತ ಎಲ್ಲಾ ಭೂತಗಳಲ್ಲಿ ಇದ್ದಾನೆ ಎಂಬುದಾಗಿ ಈ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಈ ರೀತಿಯಾಗಿ ತಿಳಿಯೋದರಿಂದಾಗಿ ಏನಾಗ್ತದೆ ಅಂತಂದ್ರೆ ಯತ್ಪಶ್ಯೇ ಸಹ ಭಯಾಭಾವ, ನಮಗೆ ಭಯಾದಿಗಳೇ ಇಲ್ಲ. ಭಯಾದಿಗಳಿಲ್ಲದೆ ಇರುವುದರಿಂದಾಗಿ ಆತ್ಮಾನಂ ಭೋಕ್ತುಂ ಇಚ್ಛತಿ, ಅವನ ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳಲು ತಾನು ಇಚ್ಛಿಸುವುದಿಲ್ಲ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಈ ರೀತಿಯಾಗಿ ಈ ಸೌಕರಾಯಣ ಶ್ರುತಿ ಅನ್ನೋದು ಇದ್ದದ್ದರಿಂದಾಗಿ ನೀನು ಈ ಶ್ರುತಿಯು ಸರ್ವಭೂತಾತ್ಮಕತ್ವವನ್ನು ಜೀವನಿಗೆ ಹೇಳ್ತಾ ಇದೆ ಅಂತ ಹೇಳೋದೇ ಆದರೆ ಈ ಸೌಕರಾಯಣ ಶ್ರುತಿಯ ವಿರೋಧ ಬರ್ತದೆ ಎಂಬುದಾಗಿ ಶ್ರೀರಾಮಕೃತಿ ಭಗವತ್ಪಾದಾಚಾರ್ಯರು ತೋರಿಸಿಕೊಡ್ತಾರೆ. ಯಾಕೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರಿಗೂ ನಿಯಾಮಕನಾಗಿದ್ದಾನೆ ಅಂತ ತಿಳಿದರೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಯಾಕೆ ಇಚ್ಛಿಸುವುದಿಲ್ಲ ಅಂತಂದ್ರೆ ಇಲ್ಲಿ ಶ್ರೀನಿವಾಸ ತೀರ್ಥರು ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಶ್ರೀನಿವಾಸ ತೀರ್ಥರು ಮತ್ತೆ ಯಾರು ಅಲ್ಲ, ನಾನು ಯಾಕೆ ಪುನಃ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರಭುತ್ವ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಬರ್ತಾ ಇದೆ. ಆ ಆರಾಧನೆ ಅಂಗವಾಗಿ ನಾವೆಲ್ಲ ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ಅವರ ಸ್ಮರಣೆ ಅನ್ನೋದು ಮುಖ್ಯವಾಗಿ ಮಾಡಲಿಕ್ಕೇ ಬೇಕು. ಆ ಉದ್ದೇಶದಿಂದಾಗಿ ಪ್ರಭುತ್ವ ತೀರ್ಥರ ಶಿಷ್ಯ ಪರಂಪರಾ ಅನ್ನೋದೇ ಹೀಗೆ ಇದೆ. ಪ್ರತಿಯೊಬ್ಬರು ಕೂಡ ಟಿಪ್ಪಣಿಕಾರರು ಶಿಷ್ಯ ಶಿಷ್ಯಾಚಾರ್ಯ ಟಿಪ್ಪಣ್ಯಾಚಾರ್ಯ ಸಂಹಿತಾ ಅಂತ ಅವರ ಚರ್ಮಶ್ಲೋಕದಲ್ಲಿ ಇದೆ. ಅವರ ಶಿಷ್ಯರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ದೇವೇಶ ತೀರ್ಥರು, ಅವರ ಶಿಷ್ಯರು ಯಾದವಾರ್ಯರು, ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು. ಶ್ರೀನಿವಾಸ ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅಂದ್ರೆ ಟೀಕಾಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ, ಯಾಕೆ ಭಯ ಆಗುವುದಿಲ್ಲ ಜ್ಞಾನಿಯಾದವನಿಗೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ ತಿಳಿದುಕೊಂಡವನಿಗೆ ತನ್ನನ್ನು ತಾನು ಯಾಕೆ ರಕ್ಷಣೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತಂದ್ರೆ, ಈಗ ಒಬ್ಬ ಜ್ಞಾನಿ ಇದ್ದ, ಅವನಿಗೆ ಒಬ್ಬ ಪುರುಷ ಹೇಳ್ತಾನೆ ನೀನು ಈ ಮಾರ್ಗದಲ್ಲಿ ಹೋಗಬೇಡ, ಯಾಕೆ ಅಂದ್ರೆ ಆ ಮಾರ್ಗದಲ್ಲಿ ಕಳ್ಳರಿದ್ದಾರೆ, ನೀನು ಹೋದ್ರೆ ನಿನ್ನಲ್ಲಿರುವ ಹಣವನ್ನೆಲ್ಲವನ್ನು ಕೂಡ ಅಪಹಾರವನ್ನು ಮಾಡಿಕೊಳ್ತಾರೆ, ಅಲ್ಲೆಲ್ಲ ಭೂತ ಪ್ರೇತಗಳಿವೆ, ಅವುಗಳು ನಿನ್ನನ್ನು ಸಂಹಾರವನ್ನು ಮಾಡ್ತವೆ, ಅದರಿಂದ ಆ ಮಾರ್ಗದಲ್ಲಿ ಹೋಗಬೇಡ, ಹೋಗ್ತಾ ಇರುವಾಗ ನಿನ್ನನ್ನು ರಕ್ಷಣೆಯನ್ನು ಮಾಡಿಕೊಂಡು ಹೋಗು ಅಂತ ಯಾರನ್ನು ಕರ್ಕೊಂಡು ಹೋಗಿ ನೀನು ಅಂತ ಯಾರೊಬ್ಬ ಉಪದೇಶ ಮಾಡಿದ್ರೆ ಆಗ ಜ್ಞಾನಿ ನನ್ಗೇನ್ ಬೇಕಾಗಿಲ್ಲ ಒಬ್ಬನೇ ಹೋಗ್ತೀನಿ ಅಂತ
ಅವನು ಧೈರ್ಯದಿಂದಾಗಿ ಹೋಗ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತು ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ಎಲ್ಲರನ್ನೂ ಕೂಡ ನಿಯಮನವನ್ನು ಮಾಡುವಂತಹ ಭಗವಂತ. ಯಾರು ಕಳ್ಳರು ಅವರಿಂದಾಗಿ ನನಗೆ ಭಯ ಅಂತ ನೀವು ಹೇಳ್ತಾ ಇದೆಯಲ್ಲ, ಆ ಕಳ್ಳರಲ್ಲಿರುವವನು ಕೂಡ ಭಗವಂತನೇ ಅಲ್ಲ. ಭಗವಂತನಿಗೆ ಗೊತ್ತು ನಾನು ಅವನ ಭಕ್ತ, ಅದರಿಂದಾಗಿ ಅವನನ್ನು ನನ್ನ ಸಂಹಾರವನ್ನು ಅವರ ಕಡೆಯಿಂದ ಮಾಡಿಸುವುದಿಲ್ಲ ಅಂತ ಧೈರ್ಯದಿಂದಾಗಿ ಜ್ಞಾನಿಯಾದವನು ಆ ಮಾರ್ಗದಲ್ಲಿ ಯಾವ ಭಯವಿಲ್ಲದೆ ಅವ ಆ ಮಾರ್ಗದಲ್ಲಿ ಸುರಕ್ಷಿತವಾಗಿ ಹೋಗಿ ತನ್ನ ಗಮ್ಯಕ್ಕೆ ತಾನು ಸೇರುತ್ತಾನೆ. ಅದರಿಂದಾಗಿ ಭಗವಂತ ಎಲ್ಲಾ ಕಡೆ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಈ ಕಥೆಯನ್ನು ಇಲ್ಲಿ ಈ ದೃಷ್ಟಾಂತದಿಂದಾಗಿ ನಮಗೆ ಈ ಪುರಾಣಗಳನ್ನು ಇತಿಹಾಸಗಳನ್ನು ನೋಡಿದಾಗ ಎಷ್ಟೋ ಕಥೆಗಳು ತಿಳಿದು ಬರ್ತವೆ. ಯಾವುದೋ ಕಥೆಯಲ್ಲ, ಈ ಉಪನಿಷತ್ತು ಹೇಗೆ ಆವಿರ್ಭೂತವಾಯಿತು, ಭೂಲೋಕದಲ್ಲಿ ಹೇಗೆ ಪ್ರಚಾರವಾಯಿತು ಅನ್ನೋ ಕಥೆಯನ್ನು ಕೇಳಿದಾಗಲೂ ಕೂಡ ನಮಗೆ ಗೊತ್ತಾಗ್ತದೆ ಭಗವಂತ ಸರ್ವಗತನಾಗಿದ್ದಾನೆ ಅಂತ ತಿಳಿದ್ರೆ ಯಾವ ಅಂಜಿಕೆ ಇಲ್ಲ ಅನ್ನೋದನ್ನು ನಾವು ಈ ಉಪನಿಷತ್ತು ಹೇಗೆ ಲೋಕದಲ್ಲಿ ಪ್ರಚಲಿತವಾಯಿತು ಪ್ರಚಾರವಾಯಿತು ಅನ್ನೋದನ್ನು ತಿಳಿದುಕೊಂಡರೂ ಕೂಡ ಗೊತ್ತಾಗ್ತದೆ. ನಾವು ಇನ್ನೇನು ಕೇಳಿದ್ದೇವೆ, ಈ ಉಪನಿಷತ್ತು ಹೇಗೆ ಬಂತು ಅಂತಂದ್ರೆ ಸ್ವಯಂಭುವನು ತನಗೆ 3 ಜನ ಮಕ್ಕಳು, ಆಕೃತಿ, ಪ್ರಸ್ತುತಿ, ದೇವಹೂತಿ ಅಂತ 3 ಜನ ಹೆಣ್ಣು ಮಕ್ಕಳಿದ್ದರು. ಅಲ್ಲಿ ಮೊದಲನೇ ಮಗಳು ಆಕೃತಿ, ಅವಳನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾರೆ. ಯಾಕೆ ಮಾಡಿದ ಅಂತಂದ್ರೆ ಆ ಸ್ವಯಂಭೂಮನಿಗೆ ಗೊತ್ತು ಆಕೃತಿಯಲ್ಲಿ ಯಜ್ಞನಾಮಕನಾದ ಭಗವಂತ ಹುಟ್ಟುತ್ತಾನೆ ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಆದ್ದರಿಂದಾಗಿ ವಿವಾಹವನ್ನು ಮಾಡಿದ. ಅಂದ್ರೆ ಆಗಿನ ಕಾಲದಲ್ಲಿ ಹೇಗೆ ಇರ್ತಿತ್ತು ಅಂತಂದ್ರೆ ಗಂಡು ಮಕ್ಕಳು ಇಲ್ಲದೇ ಇದ್ದರೆ ಹೆಣ್ಣು ಮಕ್ಕಳಿಗೆ ಅವರಿಗೆ ವಿವಾಹವನ್ನು ಮಾಡಿ ಅಲ್ಲಿ ಹುಟ್ಟುವ ಮೊದಲನೇ ಸಂತಾನವನ್ನು ಅವರು ಸ್ವೀಕಾರವನ್ನು ಮಾಡ್ತಾ ಇದ್ದರು. ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಅಂದ್ರೆ ಯದ್ಯಪಿ ಆ ಸ್ವಯಂಭೂಮನಿಗೆ 2 ಮಕ್ಕಳಿದ್ದರು, ಪ್ರಿಯವ್ರತ, ಉತ್ತಾನಪಾದ ಅಂತ 2 ಮಕ್ಕಳಿದ್ದರು. ಆದರೂ ಕೂಡ ಅಲ್ಲಿ ಭಗವಂತ ಹುಟ್ಟುತ್ತಾ ಇದ್ದಾನೆ, ಅದರಿಂದ ಈ ಭಗವಂತನನ್ನು ಸ್ವೀಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಆ ಸ್ವಯಂಭೂಮನು ತಾನು ವಿವಾಹವನ್ನು ಋಷಿ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿಸುತ್ತಾನೆ. ಆಗ ಈ ಯಜ್ಞನಾಮಕನಾಗಿರ್ತಕ್ಕಂತಹ ಭಗವಂತ ಹುಟ್ಟುತ್ತಾನೆ. ಅಂದ್ರೆ ಈಗ ನಾವು ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಈಗ ಈ ಮನ್ವಂತರಕ್ಕೆ ಇಂದ್ರ ಯಾರು ಅಂತಂದ್ರೆ ಪುರಂದರನೇ ಇಂದ್ರನಾಗಿ ಇಂದ್ರ ಪದವಿಯಲ್ಲಿ ಇದ್ದಾನೆ. ಆದ್ರೆ ಆ ಸ್ವಯಂಭೂಮ ಮನ್ವಂತರದಲ್ಲಿ ಯಾರು ಇಂದ್ರ ಪದವಿಯಲ್ಲಿ ಯಾರಿರ್ತಾರೆ ಅಂದ್ರೆ ಯಜ್ಞನಾಮಕನಾಗಿರ್ತಕ್ಕಂತಹ ಭಗವಂತನೇ ಇಂದ್ರ ಪದವಿಯಲ್ಲಿ ಇದ್ದು ರಾಜ್ಯವನ್ನು ಆಳ್ತಾನೆ ಎಂಬುದಾಗಿ ನಾವು ಇಲ್ಲಿ ತಿಳಿಯಬೇಕಾದ ವಿಷಯ. ಅಂತಹ ಸ್ವಯಂಭೂವನು ತಾನು ಈ ಉಪನಿಷತ್ತು ಈಶಾವಾಸ್ಯ ಅನ್ನುವ ಉಪನಿಷತ್ತಿನಿಂದಾಗಿಯೇ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದ. ಆಗ ಅಲ್ಲಿರುವ ಎಲ್ಲ ದೈತ್ಯರು ಕೂಡ ಬಂದು ಆ ವೈವಸ್ವತ ಮನುವಿನನ್ನು ಸ್ವಯಂಭೂವ ಮನುವಿನನ್ನು ನುಂಗಬೇಕು ಎಂಬುದಾಗಿ ಬಂದರು. ಅವರೆಲ್ಲರೂ ಕೂಡ ರುದ್ರದೇವರ ತಪಸ್ಸನ್ನು ಮಾಡಿ ಅತ್ಯಂತವನ್ನು ಪಡೆದಿದ್ದರು. ಅವರೆಲ್ಲರೂ ಕೂಡ ಇದನ್ನು ಸಂಹಾರವನ್ನು ಮಾಡಬೇಕು ಎಂಬುದಾಗಿ ಬಂದಾಗ ಅವರಿಗೆ ಅಂಜಿಕೆ ಆಯಿತು. ಅವರಿಗೆ ಮುಂದಿಗೆ ಬರ್ತಾ ಇದ್ದಾರೆ, ನಾವು ತಪ್ಪಿಸ್ಕೊಂಡು ಹೋಗೋಣ ಅಂತ ಮಂತ್ರವನ್ನು ನಿಲ್ಲಿಸಿ ಹೋಗಲಿಲ್ಲ. ಅವರಿಗೆ ಗೊತ್ತು, ಯಾಕಂದ್ರೆ ಅವರೇ ಉಪನಿಷತ್ತನ್ನು ಉಚ್ಚಾರಣೆಯನ್ನು ಮಾಡುವವರು. ಅವರಿಗೆ ಗೊತ್ತಿರಲಿಲ್ಲವೇ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಷು ಆತ್ಮಾನಂ ತಥೋನ ವಿಕುಪ್ಸತೆ ಅನ್ನುವ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡುವಂತಹ ಅವರಿಗೆ ಸ್ವಯಂಭೂಮನಿಗೆ ಗೊತ್ತಿತ್ತು ಭಗವಂತ ಎಲ್ಲಾ ಕಡೆ ಇದ್ದಾನೆ. ಈಗ ಅವರು ರಾಕ್ಷಸರನ್ನು ಸಂಹಾರ ಮಾಡ್ತಾರೆ ಅಂದ್ರೆ ಅವರಿಗೆ ಅವಧಿತ್ವವನ್ನು ಕೊಟ್ಟವರು ಯಾರು? ರುದ್ರದೇವರು. ರುದ್ರದೇವರಲ್ಲಿ ಇದ್ದವರು ಯಾರು? ಭಗವಂತನೇ ರುದ್ರದೇವರಲ್ಲಿ ಇದ್ದು ಅವಧಿತ್ವವನ್ನು ಕೊಟ್ಟವ. ಈ ರಾಕ್ಷಸರಲ್ಲಿ ಇದ್ದವನು ಕೂಡ ಭಗವಂತನೇ. ಅವರು ಅಂತಹ ಭಗವಂತನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದೇವೆ, ಆದ್ದರಿಂದಾಗಿ ಅವರಲ್ಲಿ ಇದ್ದು ಅವರನ್ನೇ ಸಂಹಾರವನ್ನು ಮಾಡಿ ನಮಗೆ ರಕ್ಷಣೆ ಮಾಡ್ತಾನೆ ಭಗವಂತ ಅನ್ನುವ ಒಂದು ದೃಢ ನಂಬಿಕೆಯಿಂದಾಗಿ ಅವನು ಹಾಗೆಯೇ ಭಗವಂತನ ಧ್ಯಾನವನ್ನು ಮಾಡುತ್ತಾ ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದ. ಆಗ ಭಗವಂತ ಅಲ್ಲಿ ಅಭಿವ್ಯಕ್ತನಾಗಿ ಯಜ್ಞನಾಮಕನಾಗಿರ್ತಕ್ಕಂತಹ ಭಗವಂತ ಬಂದು ಎಲ್ಲಾ ರಾಕ್ಷಸರನ್ನು ಅವಧ್ಯತ್ವವನ್ನು ಪಡೆದಿದ್ರು ಕೂಡ ಯಾರು? ಅಹೈತಿ ಬ್ರಹ್ಮ ಅಂದ್ರೆ ಬ್ರಹ್ಮದೇವರೇ. ಬ್ರಹ್ಮ ಅಂದ್ರೆ ಬ್ರಹ್ಮ ಭಗವಂತ ಅವನಿಗೆ ಬಂದು ಅವರೆಲ್ಲರನ್ನು ಕೂಡ ಸಂಹಾರವನ್ನು ಮಾಡಿ ಸ್ವಯಂಭೂವನಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಅಂದ್ರೆ ಸ್ವಯಂಭೂವನು ಕೇವಲ ಆ ಕಥೆಯಿಂದಾಗಿ ಮನುವಿಗೆ ಅಷ್ಟು ಉಪಕಾರವಾಯಿತು ಅಂತಲ್ಲ, ಮನು ನಮ್ಮೆಲ್ಲರ ಮಾನವರ ಪ್ರತಿನಿಧಿಯಾಗಿ ಇದ್ದಾನೆ. ನಮ್ಮೆಲ್ಲ ಮಾನವರಿಗೂ ಕೂಡ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನಿಮಗೆ ಯಾವುದಾದ್ರೂ ತೊಂದರೆಯಾದರೂ ನೀವು ಹಂಚಿಕೊಳ್ಳಬೇಡ್ರಿ, ಭಯವನ್ನು ಪಡಬೇಡ್ರಿ, ಭಗವಂತ
ಈ ಮಂತ್ರಕ್ಕೆ ಸಾಕ್ಷಿಯಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಈ ರೀತಿಯಾಗಿ ಇನ್ನ ಅನೇಕ ಕಥೆಗಳಿವೆ. ಭಗವಂತ ಎಲ್ಲ ಕಡೆಯಿದ್ದಾನೆ ಅಂದರೆ ಯಾವ ಅಂಜಿಕೆ ಇಲ್ಲ. ಇದು ಶಾಸ್ತ್ರ, ಇದು ಬಹಳ ಕಷ್ಟರಿ ಅಂತ ಆಲೋಚನೆ ಮಾಡೋದಲ್ಲ. ಇದು ನಮ್ಮ ನಿಜ ಜೀವಿತದಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡರೂ ಕೂಡ ಬಹಳ ಸುರಕ್ಷಿತವಾಗಿ ನಾವು ನಮ್ಮ ಜೀವನವನ್ನು ನಡೆಸಬಹುದು. ಭಾಗವತದಲ್ಲಿ ಒಂದು ಕಥೆ ಬರ್ತದೆ, ಜಡಭರತನ ಕಥೆ. ಅವನು ಅವಧೂತ, ಭಗವಂತನನ್ನೇ ಪೂಜೆ ಮಾಡ್ತಾ ಇದ್ದ, ನಿತ್ಯದಲ್ಲಿ ಭಗವಂತನ ಸ್ಮರಣ, ಯಾರನ್ನು ಕೂಡ ಹಿಡಿಸಿಕೊಳ್ತಾ ಇರಲಿಲ್ಲ. ಒಂದ್ಸಲ ಹೀಗೆ ಆಯ್ತು, ಒಂದು ಕಡೆ ಭಗವಂತನ ಧ್ಯಾನವನ್ನು ಮಾಡಿಕೊಳ್ತಾ ಹಾಗೆ ಕೂತಿದ್ದ. ಆಗ ಅಲ್ಲಿ ಒಬ್ಬ ರಾಜ, ತಾನು ಭದ್ರಕಾಳಿ ಅಂತ ಭದ್ರಕಾಳಿಯ ಪೂಜೆಯನ್ನು ಮಾಡುವವರು ಆ ರಾಜರು. ಆಗ ಆ ಅವಧೂತನಾದ ಆ ಜಡಭರತ ಅಲ್ಲೇ ಕೂತಿದ್ದ. ಆ ಭದ್ರಕಾಳಿಗೆ ಯಾರನ್ನಾದ್ರೂ ಬಲಿಯನ್ನು ಕೊಡಬೇಕು, ಅವತ್ತಿನ ದಿವಸ ಯಾರನ್ನು ಬಲಿ ಕೊಡಬೇಕು ಅಂತ ಅವರು ವಿಚಾರ ಮಾಡ್ತಾ ಇರುವಾಗ ಅಲ್ಲಿ ಯಾರೋ ಒಬ್ಬ ಕೂತಿದ್ದಾನೆ, ಅವನ್ನೇ ಕರೆದುಕೊಂಡು ಒಂದು ಬಲಿಯನ್ನು ಕೊಡೋಣ ನಾವು ಅಂತ ವಿಚಾರ ಮಾಡಿದ್ರು. ಆ ಜಡಭರತ ಅವನು ಭಗವಂತನ ಧ್ಯಾನವನ್ನು ಮಾಡಿಕೊಳ್ತಾ ಕೂತಿದ್ದ. ಅವನನ್ನು ರಾಜರು ಎತ್ಕೊಂಡು ಬಂದು, ಅವ್ರಿಗೆ ಗೊತ್ತಾಗ್ತಾ ಇದೆ ಯಾರು ಎತ್ಕೊಂಡು ಹೋಗ್ತಾ ಇದ್ದಾರೆ, ನನ್ನನ್ನು ಸಂಹಾರವನ್ನು ಮಾಡ್ತಾರೆ. ಆದ್ರೆ ಅವರು ಹಂಚಿಕೊಂಡು ಓಡೋಗಿಲ್ಲ. ಏನ್ ಮಾಡ್ತಾರೋ ಮಾಡಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ, ನಾನೇ ಸುಮ್ಮನೆ ಹಂಚಿಕೊಳ್ಳೋದು ಅಂತ ಬಿಟ್ಬಿಟ್ಟ. ಹಾಗೆ ಜಡಭರತನ ಎತ್ಕೊಂಡು ಹೋದ್ರು. ಜಡಭರತನಲ್ಲಿ ಕುಡಿಸಿದ್ರು. ಅವ್ರ ಕಡೆ ಎಲ್ಲರೂ ಮಾತಾಡ್ತಾರೆ, ಸಂಹಾರವನ್ನು ಮಾಡ್ತೀನಿ, ಏನು ಹಂಚಿಕಾಗ್ತಾ ಇಲ್ಲ ಅಂತಂದ್ರೆ ಏನು ಮಾತಾಡಿಲ್ಲ, ಕಪ್ಪಲೇ ಕೂತಿದ್ದ. ರಾಜ ಕಡೆಗ ತಗೊಂಡ ಆ ಜಡಭರತನನ್ನು ಆ ಭದ್ರಕಾಳಿಗೆ ಬಲಿಯನ್ನು ಕೊಡಬೇಕು ಎಂಬುದಾಗಿ ಕಡೆಗವನ್ನು ಎತ್ತಿ ಸಂಹಾರವನ್ನು ಮಾಡಬೇಕು. ಅಷ್ಟರಲ್ಲೇ ಅಲ್ಲಿರುವ ಭದ್ರಕಾಳಿಗೆ ತನ್ನ ತ್ರಿಶೂಲಕ್ಕೆ ತೆಗೆದುಕೊಂಡು ಆ ರಾಜನ ಕೊಂಡನ್ನೇ ಕಟ್ಟಿಸಿಬಿಟ್ಲು. ಅಂದ್ರೆ ಅವರಿಗೆ ಗೊತ್ತಿತ್ತು, ಜಡಭರತನಿಗೆ ಭಗವಂತ ಸರ್ವಗತ, ಸರ್ವರಿಗೂ ನಿಯಾಮಕ, ನಾನು ಅವನ ಭಕ್ತ, ಆದ್ದರಿಂದಾಗಿ ನನ್ನನ್ನು ರಕ್ಷಣೆಯನ್ನು ಮಾಡೇ ಮಾಡ್ತಾನೆ ಭಗವಂತ ಅನ್ನುವ ಒಂದು ಉದ್ದೇಶದಿಂದಾಗಿ ಅವರಿಗೆ ಯಾವುದಕ್ಕೂ ಹಂಚಿಕೊಂಡಿಲ್ಲ. ಅಂದ್ರೆ ಇಲ್ಲಿ ಇಷ್ಟೇ ಭಯ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶ್ರುತಿಯಲ್ಲಿ ಇಷ್ಟೇ ಹೇಳಿದ್ದಾರೆ, ಎಸ್ತು ಸರ್ವಾಣಿ ಭೂತಾನಿ ಆತ್ಮನೀಯವಾನು ಪಶ್ಯತಿ ಸರ್ವಭೂತೇಷು ಚಾತ್ಮನಂ ತಥೋನ ವಿದುತ್ಸತೆ ಎಂಬುದಾಗಿ ಭಗವಂತ ಎಲ್ಲರಿಗೂ ಆ ನಿಯಾಮಕನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತಂದ್ರೆ ಅವನು ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಇಷ್ಟು ಹೇಳಿದ್ದಾರೆ. ಯಾಕೆ ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳುವುದಿಲ್ಲ ಅನ್ನುವುದಕ್ಕೆ ಹೇತುವನ್ನು ಕಾರಣವನ್ನು ಕೊಟ್ಟಿಲ್ಲ. ಅದಷ್ಟು ಕಾರಣಾಚಾರ್ಯ ಕೊಡ್ತಾರೆ, ಎಪ್ಪಶೇತ್ ಸ ಭಯಾಭಾವ, ಅವನಿಗೆ ಭಯ ಇರೋದಿಲ್ಲ, ಅದರಿಂದಾಗಿ ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳಲು ಇಚ್ಛಿಸುವುದಿಲ್ಲ ಅನ್ನುವ, ಅವನಿಗೆ ಭಯ ಇರೋದಿಲ್ಲ ಅನ್ನುವ ಕಾರಣವನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಿದ್ರೆ ಯಾವ ಭಯಗಳು ಕೂಡ ಇಲ್ಲ. ಇನ್ನ ನಾವೆಲ್ಲರೂ ಭಗವಂತ ಎಲ್ಲಾ ಕಡೆ ಇದ್ದಾನೆ ಸುಮ್ಮನೆ ಪ್ರವಚನವನ್ನು ಮಾಡಿದಾಗ ನನಗೆ ಅನಿಸ್ತದೆ, ಎಲ್ಲರಿಗೂ ಅನಿಸ್ತದೆ. ಆದ್ರೆ ನಾವು ಅದನ್ನು ಪರಿಪಾಲನೆ ಮಾಡ್ತೀವೋ ಇಲ್ಲೋ ಅನ್ನೋದು ಏಕಾದಶಿ ಬಂದರೆ ಗೊತ್ತಾಗ್ತದೆ. ಏಕಾದಶಿ ಬಂದಾಗ ನಾವೇನ್ ಮಾಡ್ತೀವಿ, ಸಾಯಂಕಾಲ 5 ಆಯ್ತು 6 ಆಯ್ತು ಅಂತಂದ್ರೆ ಹಸಿವೆ ಆಗ್ತಾ ಇದೆ, ಹಸಿವೆ ಆಗಕ್ಕೆ ಶುರು ಆಗ್ತದೆ. ಆಗ ಯಾರಿಗೆ ಗೊತ್ತಾಗದೆ ಏನೋ ಒಂದು ತಿನ್ನೋಣ ಅಂತ ಮ್ಯಾಲಕ್ಕೆ ಹೋಗ್ತೀವಿ, ಅಲ್ಲಿ ಬಾಗಿಲು ಮುಚ್ಕೊತೀವಿ, ಕೆಲವು ಜನ ಹಚ್ಕೊಂಡು ತಿಂತಾರೆ, ಯಾರಿಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ನೋಡೇ ಮಾಡ್ತಾನೆ. ಅದರಿಂದಾಗಿ ಯಾರು ಕೂಡ ನಾನು ಆಚಾರ್ಯರಿಗೆ ಗೊತ್ತಾಗ್ಲಾರ್ದೆ, ಅಮ್ಮ ಗೊತ್ತಾಗ್ಲಾರ್ದೆ ನಾನು ತಿಂತೀವಿ ಅಂತ ಅನ್ಕೋತೀವಿ ಹೊರತು, ಆದ್ರೆ ಭಗವಂತ ಎಲ್ಲರನ್ನೂ ಕೂಡ ಎಲ್ಲಾ ದಿನಗಳಲ್ಲಿ ಇದ್ದು ಭಗವಂತ ನೋಡ್ತಾನೆ ಇರ್ತಾನೆ. ಅದರಿಂದಾಗಿ ಭಗವಂತ ಸರ್ವಗತನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಿಕ್ಕೆ ಬೇಕು. ಈ ಕಥೆ ಕೇಳಿದಾಗ ಇನ್ನೊಂದು ಕಥೆ ನೆನಪಾಗ್ತದೆ, ಕನಕದಾಸರ ಕಥೆ ನೆನಪಾಗ್ತದೆ. ಅಂದ್ರೆ ವ್ಯಾಸರಾಜರ ಶಿಷ್ಯರು ಕನಕದಾಸರು. ಆ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಎಲ್ಲರೂ ಬಂದು ಎಲ್ಲ ವ್ಯಾಸರಾಜರ ಗೃಹಸ್ಥ ಶಿಷ್ಯರು, ಸಾಮಾನ್ಯ ಶಿಷ್ಯರು ಬಹಳ ಜನ ಇದ್ದರು. ಅವರೆಲ್ಲರಿಗೆ ಅನಿಸಿತು, ಯಾಕೋ ವ್ಯಾಸರಾಜರು ನಮ್ಮ ಮೇಲೆ ಬಹಳ ಪ್ರೀತಿಯನ್ನು ತೋರಿಸ್ತಾ ಇಲ್ಲ, ಕನಕದಾಸರ ಮೇಲೆ ಬಹಳ ಪ್ರೀತಿಯನ್ನು ಮಾಡ್ತಾರೆ, ಇವರು ಯಾಕೆ ಹೀಗೆ ಮಾಡ್ತಾರೆ ಅಂತ ಸ್ವಲ್ಪ ಸಿಟ್ಟು ಬಂತು. ಏನೋ ಮಾಡಿ ದಿವಸ ಕೇಳೋಣ ಹೋಗೋಣ ಅಂತಂದು ಎಲ್ಲರೂ ಕೂಡ ಸೇರಿ ವ್ಯಾಸರಾಜರ ಹತ್ರ ಹೋಗ್ತಾರೆ. ವ್ಯಾಸರಾಜನ, ನೀವು ಯಾಕೆ ಹೀಗೆ ಮಾಡ್ತೀರಿ, ಕನಕದಾಸರ ಮೇಲೆ ಸ್ವಲ್ಪ ಪ್ರೀತಿ ಬಹಳ, ನಿಮ್ಗೆ ನಮ್ಮ ಮೇಲೆ ಪ್ರೀತಿ ತೋರಿಸೋದಿಲ್ಲ ನೀವು ಅಂತ ಕೇಳ್ತಾರೆ. ಆಗ ವ್ಯಾಸರಾಜರು ಅಂತಾರೆ, ಇಲ್ಲಪ್ಪ ನಿಮ್ಮೆಲ್ಲ ಯಾಕೆ ಪ್ರೀತಿ ಇಲ್ಲ ಇದೆ, ಆದ್ರೆ ಆ ಕನಕ ಅವ ಭಗವಂತನ ಭಕ್ತ, ಆದ್ದರಿಂದಾಗಿ ಭಗವಂತನಲ್ಲಿ ಬಹಳ ನಂಬಿಕೆ ಅವನಿಗೆ, ಅದರಿಂದ ಅವನ ಮೇಲೆ ಸ್ವಲ್ಪ ಬಹಳ ಪ್ರೀತಿಯನ್ನು ಮಾಡ್ತೀನಿ ಅಂದ್ರೆ, ಯಾಕೆ ಸ್ವಾಮಿ ಹಾಗಂತೀರಿ, ಭಗವಂತನಿಗೆ ನಮಗಿಲ್ಲ, ಅವನೇ ಪಾಠಕ್ಕೆ ಕೆಲವು ದಿವಸ ಲೇಟ್ ಆಗಿ ಬರ್ತಾನೆ, ಸಕಾಲಕ್ಕೆ ಬಂದು ಬಿಡ್ತೀವಿ ಪಾಠಕ್ಕೆ, ನಮ್ಗೆ ಭಗವಂತನ ಜ್ಞಾನ ಇಲ್ಲ ಅಂತ ಹೇಳ್ತೀರಿ ನೀವು, ನಮಗೂ ಇದೆ ಭಗವಂತನ ಜ್ಞಾನ, ಅವನ ಮೇಲೆ ಹಂಗೆ ಮಾಡ್ತೀರಿ, ಈಗ ವೈಷಮ್ಯ ಮಾಡ್ತಾ ಇದ್ದೀರಿ ಅಂತ ಅಂದೇ ಬಿಟ್ಟು ಬರ್ಬೇಡಿ. ಇನ್ನ ಆಗವಂತಾರೆ, ಆಯ್ತು ಎಷ್ಟು ಆ ಕನಕದಾಸ ಅಲ್ಲೇ ಇದ್ರು, ಪಾಪ ಅವರು ಏನು ಮಾತಾಡ್ಲಿಲ್ಲ, ಇದಪ್ಪಲೆ ಹಾಗೆ ಇದ್ರು. ಇನ್ನ ಆಗ
ಒಂದು ಬಾಳೆಹಣ್ಣು ಮೇಲೆ ತರಿಸಿ ಎಲ್ಲರಿಗೆ ಬಾಳೆಹಣ್ಣು ಹಂಚಿದ್ರು. ನೀವು ಈ ಬಾಳೆಹಣ್ಣು ಯಾರಿಲ್ಲದೆ ಇರೋ ಜಾಗಕ್ಕೆ ಹೋಗಿ ತಿಂದು ಬರ್ರಿ ಅಂತ ಕಳಿಸಿದ್ರು. ಆಗ ಎಲ್ಲ ಶಿಷ್ಯರು ಗುರುಗ ಹೇಳಿದಾಗ ಮೊದಲು ಮಾಡೋಣ ಅನ್ನೋದು ಪ್ರತಿಯೊಬ್ಬರು ಹೋದ್ರು. ಒಬ್ಬರು ಹೀಗೆ ಮೇಲೆ ಯಾರಿಗೆ ಗೊತ್ತಾಗಲಿ ಬಾಗ ಮುಚ್ಕೊಂಡು ತಿಂದ್ರು, ಕೆಲವರು ಹಚ್ಕೊಂಡು ತಿಂದ್ರು, ಕೆಲವರು ಎಲ್ಲೆಲ್ಲೋ ಹೋಗಿ ಯಾರು ಜನರಿಲ್ಲದೆ ಇರೋ ಸ್ಥಳಕ್ಕೆ ಹೋಗಿ ತಿಂದು ಬಂದ್ರು. ಒಬ್ಬನು ಬಂದದ್ದು ಬೇಗ ಬಂದ, ಗುರುಗಳಿಗೆ ಬೇರೆ ಕೆಲಸ ಮೊದಲು ನಾನು ಮಾಡಿ ನೋಡ್ರಿ, ನಾನೇ ಮತ್ತೆ ಇಷ್ಟ ನನಗೆ ಮೇಲೆ ಬಹಳ ಗೌರವ ಇದೆ ಅಂತ ಅವನು ಹೇಳಿದ. ಇನ್ನೊಬ್ಬ ಬಂದ, ಎಲ್ಲರೂ ತಿಂದು ಬಂದ್ರು. ಆದ್ರೆ ಆ ಕನಕದಾಸರನ್ನು ನೋಡಿ ಹೇಳ್ತಾರೆ, ಅಯ್ಯೋ ಕನಕದಾಸ ತಿನ್ನಲೇ ಇಲ್ಲ, ಇವರಿಗೆ ಗುರುಗಳ ಮೇಲೆ ನೋಡ್ರಿ, ಗುರುಗಳಲ್ಲಿ ಹೇಳಿದ ಕೆಲಸವನ್ನು ಮಾಡ್ತಾನೆ ಇಲ್ಲ ಇವರು, ಆದ್ರಿಂದಾಗಿ ಅವ್ರ ಮೇಲೆ ಪ್ರೀತಿ ಮಾಡ್ತೀರಿ, ನೀವು ಇಂಥವರಿಗೆ ನೋಡ್ರಿ ಅಂತ ವ್ಯಾಸರಾಜರಿಗೆ ಅಂದ್ಬಿಟ್ರು. ಆಗ ವ್ಯಾಸರಾಜ ಅಂತ ಆಗ ಕನಕದಾಸರಿಗೆ ಕೇಳಿ, ಯಾಕಪ್ಪ ನೀವು ತಿನ್ಲಿಲ್ಲ, ಏನಾಯ್ತು ಅಂದ್ರೆ, ಅಲ್ಲೋ ನೀವು ಎಲ್ಲಿ ತಿಂದು ಬಂದ್ರು, ನಿಜ ಜನರಿಗದೇ ಇರೋ ಸ್ಥಳಕ್ಕೆ ಹೋಗಿ ತಿಂದು ಬರ್ರಿ ಅಂತ ಹೇಳಿದ್ರು. ಎಲ್ಲಿ ತಿಂದು ಬಂದ್ರಿ ನೀವು ಅಂತ ಒಬ್ಬರೊಬ್ಬರು ಒಂದೊಂದು ತರ ಹೇಳಿದ. ಆಗ ವ್ಯಾಸರಾಜರನ್ನು ಕುರಿತು ಮಾತಾಡ್ತಾರೆ, ಇಲ್ಲ ಸ್ವಾಮಿ, ನೀವು ಹೇಳಿದ್ರಿ ಯಾರು ಇಲ್ಲದೇ ಇರೋ ಸ್ಥಳಕ್ಕೆ ಹೋಗಿ ತಿಂದು ಬರ್ರಿ ಅಂತ ಹೇಳಿದ್ರಿ, ಆದ್ರೆ ಎಲ್ಲಿ ಹೋದ್ರು ಕೂಡ ಭಗವಂತ ಇದ್ದೇ ಇದ್ದಾನೆ. ಉಪನಿಷತ್ ಹೇಳ್ತಾ ಇದೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ, ಸರ್ವಗತನಾಗಿದ್ದಾನೆ, ಸರ್ವಾಶ್ರಯನಾಗಿದ್ದಾನೆ ಎಂಬುದಾಗಿ ಭಗವಂತ ಉಪನಿಷತ್ ಹೇಳ್ತಾ ಇದೆ. ಆದ್ರಿಂದ ನಾವು ಎಲ್ಲಿ ತಿಂದು ಬರಬೇಕು ಅಂತ ತಿನ್ನಲೇ ಇಲ್ಲ ಎಂಬುದಾಗಿ ಕನಕದಾಸರು ಹೇಳಿದ್ರು. ಆಗ ಆ ಎಲ್ಲ ಸಾಮಾನ್ಯ ಗೃಹಸ್ಥ ಶಿಷ್ಯರಿಗೆ ಅನಿಸಿತು, ಹೌದಲ್ಲ, ನಮಗೆ ಅಷ್ಟು ಜ್ಞಾನವಿಲ್ಲ, ನಾವಿದ್ರು ಅದನ್ನು ನಾವು ನಿಜ ಜೀವಿತದಲ್ಲಿ ಪರಿಪಾಲನೆ ಮಾಡ್ತಾ ಇಲ್ಲ ಎಂಬುದಾಗಿ ಅವರೆಲ್ಲರ ಧರ್ಮ ಕಡಿಮೆಯಾಯಿತು. ಅಂದರೆ ಈ ರೀತಿಯಾಗಿ ಮಹಾನುಭಾವರ ಕಥೆಯನ್ನು ನಾವು ವಿಚಾರವನ್ನು ಮಾಡಿದಾಗ ಈ ಉಪನಿಷತ್ತು ಹೇಳುವುದು ಸತ್ಯ ಅಂತ ತಿಳಿದು ಬರ್ತದೆ. ಈಗ ಹೇಳ್ತಾ ಆದ್ರೆ ಇದಕ್ಕೆ ಒಂದು ದಿನ ಇರಬೇಕಾಗ್ತದೆ. ಯಾಕೆ ಅಂದ್ರೆ ಇನ್ನೊಂದು ಕಥೆ ನೆನಪಾಗ್ತಾ ಇದೆ, ಪ್ರಹ್ಲಾದನ ಕಥೆ. ನರಸಿಂಹದೇವರ ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ಹೇಳಿದ, ಭಗವಂತ ಎಲ್ಲಿದ್ದಾನೆ, ಇಲ್ಲಿದ್ದಾನೋ ಅಲ್ಲಿದ್ದಾನೋ ಕಂಬದಲ್ಲಿದ್ದಾನೋ ಅಂತ ಕೇಳಿದ್ರೆ ಇದ್ದಾನೆ ಅಂತ ಹೇಳಿದ ಪ್ರಹ್ಲಾದ. ಆಯ್ತು ಅಂತ ಕಂಬವನ್ನು ಹಿಡ್ಲಿಕ್ಕೆ ಹೋದ ಹಿರಣ್ಯಕಶಿಪು. ಆಗ ಅಂಜಿಕ ಆಯ್ತಾ ಪ್ರಹ್ಲಾದನಿಗೆ, ಅಯ್ಯೋ ಕಂಬದಲ್ಲಿ ಭಗವಂತ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಈಗ ನಾನು ಹೇಳಿದ ಮತ್ತೆ ಸುಳ್ಳಾಗಿರ್ತದೆ, ನನ್ನ ಅಪ್ಪ ನನ್ನ ಸಂಹಾರ ಮಾಡ್ತಾನೆ ಅಂತ ಅಂಜಿಕ ಆಯ್ತಾ? ಯಾರೋ ಅಂಜಿಕೆ ಇಲ್ಲ, ಯಾಕಂದ್ರೆ ಭಗವಂತ ಸರ್ವಗತನಾಗಿದ್ದಾನೆ ಅನ್ನುವ ಜ್ಞಾನ ಅವರಿಗೆ ಇತ್ತು. ಅದರಿಂದಾಗಿ ಆ ಕಂಬವನ್ನು ಹೊಡೆದ್ರು ಕಂಬದಿಂದ ಬಂದು ಭಗವಂತ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ನಂಬಿಕೆ ಇತ್ತು. ಆ ಹಿರಣ್ಯಕಶಿಪು ಕಂಬವನ್ನು ಹೊಡೆದ, ಭಗವಂತ ಬಂದು ಆ ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡಿ ಪ್ರಹ್ಲಾದನನ್ನು ಉದ್ಧಾರ ಮಾಡಿದ. ಸತ್ಯಂ ವಿಧಾನ ನಿಜವೃತ್ಯ ಭಾಷಿತಂ ವ್ಯಾಪ್ತಂಚ ಭೂತೇಷು ಅಖಿಲೇಷು ಚಾತ್ಮನಃ ಎಂಬುದಾಗಿ ಭಾಗವತದಲ್ಲಿ ಬರ್ತದೆ. ಭಗವಂತ ಅವನು ನಿಜವೃತ್ಯ ಭಾಷಿತಂ ಸತ್ಯಂ ವಿಧಾನ, ತನ್ನ ನಿಜವೃತ್ತಿಯ ಪ್ರಹ್ಲಾದ ಅವನ ಮಾತನ್ನು ನಿಜವನ್ನು ಮಾಡುವುದಕ್ಕಾಗಿ ಬಂದ. ಪ್ರಹ್ಲಾದ ಹೇಳಿದ, ಕಂಬದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ, ಅವನ ಮಾತನ್ನು ನಿಜವನ್ನು ಮಾಡುವುದಕ್ಕಾಗಿ, ಅದು ಸತ್ಯ ಅಂತ ತಿಳಿಸುವುದಕ್ಕಾಗಿ ಭಗವಂತ ಬಂದ ಅಂತ ಇದೊಂದು ಅರ್ಥ ಆದ್ರೆ, ಇನ್ನು ನಿಜವೃತ್ಯ ಭಾಷಿತಂ ಅಂದ್ರೆ ಹೀಗೂ ಮಾಡಬಹುದು ಅಂತ ಅನಿಸ್ತದೆ. ಇನ್ನ ಏನು ಈ ಎಲ್ಲಾ ಉಪನಿಷತ್ತುಗಳು ಭಗವಂತನಿಗೆ ಸಂಬಂಧಪಟ್ಟಂತಹವೆ. ಉಪನಿಷತ್ತುಗಳು ಏನ್ ಹೇಳ್ತಾ ಇವೆ, ಭಗವಂತ ಸರ್ವಗತನಾಗಿದ್ದಾನೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಆ ಮಾತನ್ನು ಸತ್ಯ ಮಾಡಬೇಕು ಬೇಡ ಭಗವಂತ, ಆ ಮಾತನ್ನು ಸತ್ಯವನ್ನು ಮಾಡುವುದಕ್ಕಾಗಿ ಕೂಡ ಭಗವಂತ ನಮ್ಮದಿಂದಾಗಿ ಬಂದ ಎಂಬುದಾಗಿ ನಾವು ಇಲ್ಲಿ ತಿಳಿಯಬೇಕು. ಈ ರೀತಿಯಾಗಿ ಉಪನಿಷತ್ತು ಹೇಳ್ತಾ ಇದೆ. ಇನ್ನೊಂದು ವಿಚಾರ ಇದೆ, ಸ್ವಲ್ಪ ಶಾಸ್ತ್ರೀಯ ವಿಚಾರ ಇದೆ. ಇದು ಸ್ವಲ್ಪ ಗಮನವನ್ನು ಕೊಟ್ಟು ಕೇಳಿದ್ರೆ ಅರ್ಥ ಆಗ್ತದೆ. ಏನು ಅಂತಂದ್ರೆ, ಭಗವಂತ ಸರ್ವಗತನಾಗಿದ್ದಾನೆ ಅಂತ ಲಕ್ಷಣ ಹೇಳ್ತಾ ಇದ್ದಾರೆ. ಇಲ್ಲಿ ಟೀಕಾಕೃತ್ಪಾದರು ಒಂದು ಮಾತನ್ನು ಹೇಳ್ತಾರೆ, ಸರ್ವಭೂತಾಶ್ರಯತೆಯ ಸರ್ವಭೂತಗತತ್ವಂ ಉಕ್ತಂ, ಸರ್ವಭೂತಗಳಿಗೂ ಆಶ್ರಯನಾಗಿ ಸರ್ವಗತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ವಭೂತ ಆಶ್ರಯನಾಗಿದ್ದಾನೆ, ಸರ್ವಭೂತಗತನಾಗಿದ್ದಾನೆ ಎನ್ನುವ ಈ ಲಕ್ಷಣ ಪ್ರತ್ಯೇಕವಾಗಿ ಲಕ್ಷಣನೋ ಅಥವಾ ಮಿಲಿತವಾಗಿ ಲಕ್ಷಣನೋ ಅಂತ ವಿಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಭಗವಂತ ಕೇವಲ ಸರ್ವಗತನಾಗಿದ್ದಾನೆ ಇಷ್ಟೇ ಉಪಾಸನ ಮಾಡಬೇಕು, ಅಥವಾ ಸರ್ವಗತ ಆಶ್ರಯನಾಗಿ ಸರ್ವಭೂತಗಳಿಗೂ ಆಶ್ರಯನಾಗಿ ಸರ್ವಭೂತಗತನಾಗಿದ್ದಾನೆ ಅಂತ ನಾವು ಉಪಾಸನೆಯನ್ನು ಮಾಡಬೇಕು ಅಂತ ವಿಚಾರ. ಕೇವಲ ಸರ್ವಗತನಾಗಿದ್ದಾನೆ ಅಂತ ಇಷ್ಟೇ ಹೇಳಿದರೆ, ಸರ್ವಭೂತಗಳಲ್ಲಿ ಇದ್ದಾನೆ ಭಗವಂತ ಅಂತ ಇಷ್ಟೇ ಹೇಳಿದ್ರೆ ಭಗವಂತನಿಂದ ದೊಡ್ಡ ಸ್ಥಿತಿ ಆಗಿಲ್ಲ. ಯಾಕಂದ್ರೆ ಈ ಲಕ್ಷಣಕ್ಕೆ ಹೇಳಬೇಕಂದ್ರೆ ಅತಿವ್ಯಾಪ್ತಿ ರೂಪವಾದ ದೋಷ ಬರ್ತದೆ. ಹೇಗೆ ಅಂತಂದ್ರೆ, ಈಗ ಆಕಾಶ ಗಗನ ಇದು ಏನಾಗಿದೆ, ಎಲ್ಲಾ ಕಡೆ ಇದೆ. ಗಗನ ಅಂದ್ರೆ ಸ್ಪೇಸ್, ಆಕಾಶ ಸ್ಪೇಸ್, ಆ ಸ್ಪೇಸ್ ಎಲ್ಲಾ ಕಡೆ ಇದೆ. ಆದ್ದರಿಂದ ಅದು ಕೂಡ ಸರ್ವಭೂತಗತ ಆಯಿತು. ಎಲ್ಲಾ ಕಡೆ ಇದ್ದರಿಂದ ಇದು ಕೂಡ ಸರ್ವಭೂತಗತ ಆಯಿತು. ಆದ್ದರಿಂದ ಸರ್ವಭೂತಗತ ಅಂತ ಪ್ರತ್ಯೇಕವಾಗಿ ನಾವು ಉಪಾಸನೆಯನ್ನು ಮಾಡಬಾರದು. ಇಂತು ಸರ್ವಭೂತಾಶ್ರಯತೆಯ ಸರ್ವಭೂತಗತನಾಗಿದ್ದಾನೆ ಎಂಬುದಾಗಿ ಭಗವಂತನನ್ನ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಈಗ ಆಕಾಶ, ಕಾಲ, ದಿಕ್ಕು ಇವೆಲ್ಲವುಗಳು ಕೂಡ ಸರ್ವಗತವಾಗಿವೆ.
ಅರ್ಥವನ್ನು ಈ ಟೀಕಾಕೃತ್ಪಾದರು ನಮಗೆ ತೋರಿಸಿಕೊಡ್ತಾರೆ. ಇನ್ನ ಇಷ್ಟೆಲ್ಲ ಈ ರೀತಿಯಾಗಿ ಒಂದು ಶ್ರುತಿಯ ವಿರೋಧವನ್ನು ಮಾಯಾವತಿಗೆ ಕೊಟ್ಟು ಇನ್ನು ಅವನೇನು ಹೇಳಿದ, ಈ ಶ್ರುತಿ ಎಲ್ಲಾ ಜೀವರಿಗೂ ಸರ್ವಭೂತಾತ್ಮಕತ್ವವನ್ನು ಹೇಳ್ತಾ ಇದೆ ಅಂತ ಹೇಳಿದ. ಆದರೆ ಆ ರೀತಿಯಾಗಿ ಹೇಳೋದೇ ಆದರೆ ಇನ್ನೊಂದು ದೋಷ ಬರ್ತದೆ ಅಂತ ಟೀಕಾಕೃತ್ಪಾದರು ಉಪಲಕ್ಷಣಕ್ಕೆ ಇನ್ನೊಂದು ದೋಷವನ್ನು ಹೇಳ್ತಾನೆ. ಈ ಶ್ರುತಿಯಲ್ಲಿ ಏನಿದೆ, ಸರ್ವಭೂತೇಷು ಚ ಆತ್ಮಾನಂ ಎಂಬುದಾಗಿ ಸರ್ವಭೂತಗಳಲ್ಲಿ ಆತ್ಮನೇ ಇದ್ದಾನೆ. ಈಗ ಆತ್ಮ ಅಂದ್ರೆ ಜೀವ ಅಂತ ಅರ್ಥ ಮಾಡಿದಪ್ಪ, ಆದರೆ ಅವುಗಳಲ್ಲಿ ಸರ್ವಭೂತಾತ್ಮಕತ್ವವನ್ನು ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗವನ್ನು ಮಾಡಿದ್ದರಿಂದಾಗಿ ಭೇದ ಅನ್ನೋದು ತೋರ್ತದೆ. ಈಗ ಈ ಟೇಬಲ್ ಮೇಲೆ ಪುಸ್ತಕ ಇದೆ ಅಂತಂದ್ರೆ ಈ ಪುಸ್ತಕ ಬೇರೆ ಈ ಟೇಬಲ್ ಬೇರೆ ಎಂಬುದಾಗಿ ಈ ಆದಾಯ ಆದಾಯ ಭಾವ ಕೊಡಬೇಕು ಅಂತಂದ್ರೆ ಭೇದ ಇರಬೇಕು. ಆದ್ದರಿಂದ ಸರ್ವಭೂತಗಳಲ್ಲಿ ಆತ್ಮನು ಇದ್ದಾನೆ ಅಂತ ಹೇಳಿದರೆ ಆತ್ಮನಿಗೆ ಸರ್ವಭೂತಾತ್ಮಕತ್ವ ಉತ್ಪನ್ನವಾಗುವುದಿಲ್ಲ, ಸರ್ವಭೂತಗಳಿಂದಾಗಿ ಆತ್ಮನು ಭಿನ್ನನಾಗಿದ್ದಾನೆ ಎಂಬುದಾಗಿ ಸಿದ್ಧವಾಗುತ್ತದೆ ಎಂಬುದನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ನೀನೇನು ಹೇಳ್ತಾ ಇದ್ದಿ, ಎಷ್ಟು ಸರ್ವಾಣಿ ಭೂತಾನಿ ಆತ್ಮ, ಎಲ್ಲಾ ಭೂತಗಳು ಆತ್ಮನಲ್ಲಿ ಇವೆ ಅಂದ್ರೆ ಆತ್ಮನು ಜೀವ ಅಂತ ಹೇಳ್ತಾ ಇದ್ದಿ. ಜೀವನದಲ್ಲಿ ಇರ್ಲಿಕ್ಕೆ ಸಾಧ್ಯನಾ ಎಲ್ಲಾ ಭೂತಗಳು? ನನ್ನ ಅನುಭವ ಸಿದ್ಧನ, ಅದು ನನ್ನಲ್ಲಿ ಎಲ್ಲ ಆತ್ಮರು ಎಲ್ಲಾ ಜೀವರಿದ್ದಾರೆ ಅಂತಂದ್ರೆ ಅದು ಅನುಭವ ವಿರುದ್ಧ. ಆದ್ರೆ ನಾವು ಹೇಳುವಂತ ಅರ್ಥಕ್ಕೆ ಯಾವ ವಿರೋಧ ಬರೋದಿಲ್ಲ. ನಾವೇನ್ ಹೇಳ್ತಾ ಇದ್ದೇವೆ, ಭಗವಂತನಲ್ಲಿ ಎಲ್ಲಾ ಜೀವರಾಶಿಗಳಿವೆ ಅಂತ ಹೇಳ್ತಾ ಇದ್ದೇವೆ. ಅದು ಹೇಗೆ ಸಾಧ್ಯ ರೀ ಅಂತಂದ್ರೆ ಗೀತಾದ 11ನೇ ಅಧ್ಯಾಯದಲ್ಲಿ ಸ್ವರೂಪ ದರ್ಶನ ಯೋಗದಲ್ಲಿ ಅರ್ಜುನ ರೀತಿಯಾಗಿ ಹೇಳ್ತಾನೆ, ಪಶ್ಯಾಮಿ ದೇವಾಂ ತವ ದೇವದೇಹೇ ಸರ್ವಾಂತತಾ ಭೂತ ವಿಶೇಷ ಸಂಘ ಬ್ರಹ್ಮಾಂಡ ವೀಕ್ಷಂ ಕಮಲಾಸನಸ್ಥಂ ಋಷೀಂಶ ಸರ್ವಾನ್ ಅರಗಾಂಶ ವಿದ್ಯಾ ಎಂಬುದಾಗಿ ಅರ್ಜುನ ತಾನು ವಿಶ್ವರೂಪ ದರ್ಶನ ಆದ ನಂತರ ಭಗವಂತನ ಬಗ್ಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ನಿನ್ನ ಉದರದಲ್ಲಿ ನಾನು ಎಲ್ಲಾ ಲೋಕಗಳನ್ನು ಕಂಡೆ, ಎಲ್ಲಾ ಜೀವರಾಶಿಗಳನ್ನು ನಾನು ನೋಡ್ತಾ ಇದ್ದೀನಿ. ಬ್ರಹ್ಮದೇವರು ಕಮಲಾಸನಾಗಿರ್ತಕ್ಕಂತಹ ಬ್ರಹ್ಮದೇವರಿಂದ ಉದರದಲ್ಲಿ ಇದ್ದಾರೆ ಎಂಬುದಾಗಿ ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ ಅರ್ಜುನ ತನ್ನ ಪ್ರತ್ಯಕ್ಷವನ್ನೇ ಹೇಳ್ತಾ ಇದ್ದಾನೆ ಅಲ್ಲಿ. ಅದರಿಂದಾಗಿ ಭಗವಂತನಲ್ಲಿ ಎಲ್ಲಾ ಭೂತಗಳು ಇರಲಿಕ್ಕೆ ಸಾಧ್ಯವೇ ಹೊತ್ತು ಜೀವನದಲ್ಲಿ ಎಲ್ಲಾ ಭೂತಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ನಾವು ಕೃಷ್ಣನ ಕಥೆಯನ್ನು ಕೇಳಿದಾಗ ಅವನು ಮಣ್ಣು ತಿಂದಿರ್ತಾನೆ. ಆಗ ಯಶೋದೆ ಬಂದು ಕೇಳ್ತಾಳೆ, ಮಣ್ಣು ತಿಂದಿಯಾ ಏನು ಅಂದ್ರೆ ನಾಹಂ ಭಕ್ಷಿತವಾನಂಬ ಸಭೆ ವಿದ್ಯಾವಿಷಯ ಅಂತ ಹೇಳ್ತಾನೆ. ಎಲ್ಲ ಸುಳ್ಳು ಹೇಳ್ತಾ ಇದ್ರೆ ನಾನು ಏನ್ ಮಣ್ಣ ತಿಂದೇ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ಬಾಯಿ ತೆಗಿ ನೋಡೋಣ ಅಂತ ಬಾಯಿ ತೆಗೆದಾಗ ಯಶೋಧ ನೋಡ್ತಾಳೆ. ಬಾಯಿಯಲ್ಲಿ ಏನ್ ಕಾಣಿಸುತ್ತದೆ, 14 ಲೋಕಗಳನ್ನು ಯಶೋದೆ ನೋಡ್ತಾಳೆ. ಆದ್ದರಿಂದ ಸಿದ್ಧಾಗ್ತದೆ ಭಗವಂತನಲ್ಲಿ ಎಲ್ಲಾ ಭೂತಗಳು ಇವೆ ಎಂಬುದಾಗಿ ಸಿದ್ಧವಾಗ್ತದೆ. ಅದರಿಂದಾಗಿ ಇದೇ ರೀತಿಯಾಗಿ ನೀನು ಇದೇ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದರಿಂದಾಗಿ ಈ ಉಪನಿಷತ್ತಿ ಮಂತ್ರಾರ್ಥ ಏನಾಯಿತು, ಇಷ್ಟೆಲ್ಲ ಕಥೆಗಳನ್ನು ಕೇಳಿದ್ದೇವೆ, ಆದರೆ ಮಂತ್ರದ ಅರ್ಥ ಅನ್ನೋದೇ ಸರಿಯಾಗಿ ತಿಳಿದು ಬರೋದಿಲ್ಲ. ಅದರಿಂದಾಗಿ ಪದಾರ್ಥವನ್ನು ಒಂದ್ಸಲ ತಿಳಿದು ಮುಂದಿನ ಮಂತ್ರಕ್ಕೆ ಹೋಗೋಣ. ಎಷ್ಟು ಸರ್ವಾಣಿ ಭೂತಾನಿ, ಯಹ ಅಂದ್ರೆ ಯಾವ ಈ ಮೋಕ್ಷ ಬೇಕು ಎಂಬ ಇಚ್ಛಿಸುವಂತಹ ಅಧಿಕಾರ ಇದ್ದಾನೆಯೋ ಯಹ ಅಧಿಕಾರಿ ಅವನು ಸರ್ವಾಣಿ ಭೂತಾನಿ ಆತ್ಮನಿ, ಎಲ್ಲಾ ಭೂತಗಳು ಕೂಡ ಆತ್ಮನಲ್ಲಿ ಇವೆ ಎಂಬುದಾಗಿ ಅನುಪಶ್ಯತಿ ನೋಡುತ್ತಾನೆಯೋ, ಯಾವ ಅಧಿಕಾರಿ ಎಲ್ಲಾ ಭೂತಗಳು ಆತ್ಮನಲ್ಲಿ ಇವೆ ಎಂಬುದಾಗಿ ನೋಡುತ್ತಾನೆಯೋ ಮತ್ತು ಸರ್ವಭೂತೇಷು ಆತ್ಮನ ಎಲ್ಲಾ ಭೂತಗಳಲ್ಲಿಯೂ ಆತ್ಮನಿದ್ದಾನೆ ಎಂಬುದಾಗಿ ಯಾರು ಅನುಪಶ್ಯತಿ ನೋಡುತ್ತಾನೆಯೋ ಅವನಿಗೆ ಭಯಾಭಾವ ಅಂದ್ರೆ ವ್ಯಾಹಾರ ಮಾಡಿಕೊಳ್ಳಬೇಕು. ಭಯ ಅನ್ನೋದು ಇಲ್ಲದೇ ಇರುವುದರಿಂದಾಗಿ ತತ್ವವನ್ನು ನಿಜಗುಪ್ತಿಸದೆ ತನ್ನ ತಾನು ರಕ್ಷಣೆಯನ್ನು ಮಾಡಿಕೊಳ್ಳಲು ಇಚ್ಛಿಸುವುದಿಲ್ಲ ಎಂಬುದಾಗಿ ಮಂತ್ರವು ಇವರಿಗೆ ಸ್ಪಷ್ಟವಾಗಿ ಹೇಳಿ, ಇನ್ನ ಈ ಅರ್ಥದವನ್ನೇ ಇನ್ನ ಸ್ವಲ್ಪ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತಂದ್ರೆ ಇನ್ನೇನು ಫಲ ಅನ್ನೋದನ್ನು ಮುಂದೆ ಹೇಳ್ತಾ ಇದೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೀವಾ ಭೂದ್ವಿಜಾತಃ ತತ್ರ ಕೋ ಮೋಹ ಪ್ರಶೋಕಃ ಏಕತ್ವಮನುಪಶ್ಯತಃ ಎಂಬುದಾಗಿ ಮುಂದಿನ ಮಂತ್ರದಲ್ಲಿಯೂ ಕೂಡ ಈ ಸರ್ವಗತತ್ವವನ್ನೇ ವಿಚಾರವನ್ನು ಮಾಡ್ತಾರೆ. ಅಂದ್ರೆ ಯಸ್ಮಿನ್ ಯಾವ ಭಗವಂತನಲ್ಲಿ ಸರ್ವಾಣಿ ಭೂತಾನಿ ಎಲ್ಲಾ ಭೂತಗಳು ಕೂಡ ತಿಷ್ಟಂತಿ, ಎಲ್ಲಾ ಭೂತಗಳು ಕೂಡ ಇವೆ. ಮತ್ತು ಆತ್ಮೈವ ಅಂದ್ರೆ ತತ್ರ ಅಂತ ತತ್ರ ಮೋಹಂ ಶೋಕ ತತ್ರ ಅಂತ ಇದೆ. ತತ್ರ ಅಂತ ಸರ್ವಭೂತೇಷು ಎಲ್ಲಾ ಭೂತಗಳಲ್ಲಿ ಕೂಡ ಆತ್ಮೈವ ಆತ್ಮನೇ ಇದ್ದಾನೆ ಎಂಬುದಾಗಿ, ಆತ್ಮೈವ ಅಭೂತ ಆತ್ಮನೇ ಇದ್ದಾನೆ ಎಂಬುದಾಗಿ ವಿಚಾರತಃ ತಿಳಿಯುವಂತಹ ಪುರುಷನಿಗೆ ಮತ್ತು ಏಕತ್ವಮನುಪಶ್ಯತಃ ಅವರೆಲ್ಲರಲ್ಲಿ ಕೂಡ ಇರುವಂತಹ ಭಗವಂತ ಒಬ್ಬನೇ ಎಂಬುದಾಗಿ ತಿಳಿಯಬೇಕು. ಈ ರೀತಿಯಾಗಿ ತಿಳಿಯುವಂತಹ ಪುರುಷನಿಗೆ ಕೋ ಮೋಹ ಶೋಕ, ಯಾವ ಮೋಹ ಯಾವ ಶೋಕ, ಯಾವ ಮೋಹಾದಿಗಳು ಇರೋದಿಲ್ಲ, ಯಾವ ಶೋಕಾದಿಗಳು ಇರೋದಿಲ್ಲ ಎಂಬುದಾಗಿ ಈ ಮಂತ್ರದ ಅರ್ಥ ಸಾಮಾನ್ಯವಾಗಿ ಈ ರೀತಿಯಾಗಿ ಇದೆ. ಇಲ್ಲಿ ಮತ್ತೆ ಇದಕ್ಕೂ ಭಾಷೆಯನ್ನು ಬರೆದಿದ್ದಾರೆ. ಅಂದ್ರೆ ಪ್ರತಿಯೊಂದು ಮಂತ್ರ ಕೆಲವು ಮಂತ್ರಗಳಿಗೆ ಸ್ಪಷ್ಟವಾಗಿರುವಾಗ ಭಾಷೆಯನ್ನು ಬರೆದಿಲ್ಲ, ಕೆಲವು ಮಂತ್ರಗಳಿಗೆ ಈ ಮಂತ್ರಕ್ಕೆ ಬರೆದಿದ್ದಾರೆ. ಇಲ್ಲಿ ಏನು ಅಪವ್ಯಾಖ್ಯಾನ, ಅವರು ಭಾಷೆಯನ್ನು ಬರೆದಿದ್ದಾರೆ ಅಂದ್ರೆ ಅಪವ್ಯಾಖ್ಯಾನ ಇದೆ. ಅದರಿಂದಾಗಿ ಅದನ್ನು
ಯಸ್ಮಿನ್ ಕಾಲೇ, ಯಾವ ಕಾಲದಲ್ಲಿ ಸರ್ವಾಣಿ ಭೂತಾನಿ ಆತ್ಮೈವ, ಎಲ್ಲಾ ಭೂತಗಳು ಕೂಡ ಆತ್ಮನೇ ಆಗಿದೆ ಎಂಬುದಾಗಿ ಯಾವ ಕಾಲದಲ್ಲಿ ಮನುಷ್ಯನು ತಿಳಿದುಕೊಳ್ಳುತ್ತಾನೆಯೋ ಆ ಕಾಲದಲ್ಲಿ ಅವರಿಗೆ ಯಾವ ಮೋಹವೂ ಇಲ್ಲ, ಯಾವ ಶೋಕವೂ ಇಲ್ಲ ಎಂಬುದಾಗಿ ಈ ಶ್ರುತಿ ಜೀವಬ್ರಹ್ಮರ ಐಕ್ಯವನ್ನು ಹೇಳ್ತಾ ಇದೆ ಎಂಬುದಾಗಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂದರೆ ನಾವೇನರ್ಥವನ್ನು ಮಾಡಿದ್ವಿ, ಯಸ್ಮಿನ್ ಅಂದ್ರೆ ಯಾವ ಪರಮಾತ್ಮನಲ್ಲಿ ಸರ್ವಾಣಿ ಭೂತಾನಿ ಎಲ್ಲಾ ಭೂತಗಳಿವೆ ಎಂಬುದಾಗಿ ಇಷ್ಟು ವಾಕ್ಯವನ್ನು ನಾವು ಮುಗಿಸಿದ್ರೆ ಅವರು ಏನ್ ಮಾಡ್ತಾರೆ, ಸರ್ವಾಣಿ ಭೂತಾನಿ ಆತ್ಮೈವ ಅನ್ನುವ ಮುಂದಿರುವ ಆತ್ಮೈವ ಅನ್ನೋ ಶಬ್ದವನ್ನು ಇಲ್ಲೇ ಜೋಡಿಸುತ್ತಾರೆ. ಅಂದ್ರೆ ಹೇಗೆ ಆಯಿತು ಅಂತಂದ್ರೆ ನಮ್ಮ ಹುಡುಗರಿಗೆ ಒಂದ್ಸಲ ಪ್ರವಚನವನ್ನು ಬರೆದುಕೊಟ್ಟಾಗ ಅವ್ರು ಹೇಗೆ ಓದ್ತಾ ಇದ್ರು ಅಂತಂದ್ರೆ ವಾಕ್ಯ ಅನ್ನೋದು ಈ ರೀತಿಯಾಗಿತ್ತು. ಏನು ಅಂತಂದ್ರೆ ಹರಿಭಕ್ತಿಯನ್ನು ಸಾರಿದವರೆಂದರೆ ಪುರಂದರದಾಸರಯ್ಯ ಅಂತ ಈ ರೀತಿಯಾಗಿ ವಾಕ್ಯ ಇತ್ತು. ಅಂದ್ರೆ ಹರಿಭಕ್ತಿಯನ್ನು ಸಾರಿದವರೆಂದರೆ ಪುರಂದರದಾಸರಯ್ಯ ಅಂತಿದ್ರೆ ಅದನ್ನು ಓದ್ತಾ ಇರೋ ಏನು ಓದಿದ್ರು ಅಂದ್ರೆ ಹರಿಭಕ್ತಿಯನ್ನು ಸಾರಿ ದೇವರಂದರೆ ಪುರಂದರದಾಸರಯ್ಯ ಅಂತ ಮಾಡಿಬಿಟ್ರು. ಅಂದ್ರೆ ಈ ಎಲ್ಲಿ ಪದವನ್ನು ಬಿಡಿಸಬೇಕು ಅಲ್ಲಿ ಬಿಡಿಸಬೇಕೇ ಹೊರತು ಅದನ್ನು ಹರಿಭಕ್ತಿ ಸಾರಿ ದೇವರಂದರೆ ಪುರಂದರದಾಸರಯ್ಯ ಅಂತಂದ್ರೆ ಪುರಂದರದಾಸರ ದೇವರಂತ ಆಗ್ಬೇಕಾಗ್ತದೆ. ಆದ್ರಿಂದ ಈ ರೀತಿಯಾಗಿ ಎಲ್ಲಿ ವಾಕ್ಯವನ್ನು ಬಿಡಿಸಿ ಓದಬೇಕು ಅಲ್ಲಿ ಓದಬೇಕು. ಅದನ್ನು ಬಿಡಿಸಲಾದೆ ಪ್ರತ್ಯೇಕವಾಗಿ ಬಿಡಿಸಿದರೆ ಅದು ತಪ್ಪಾಗಿ ಬಿಡುತ್ತದೆ. ಹಾಗೆ ಏನ್ ಮಾಡಿದ್ರು, ನಾವೇನು ಅರ್ಥವನ್ನು ಮಾಡ್ತಾ ಇದ್ದೇವೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಅಂತ ಇಷ್ಟೊಂದು ಮುಗಿಸಿ ತಿಷ್ಟಂತಿ ಅಂತ ಒಂದು ಅಧ್ಯಾಯವನ್ನು ಮಾಡಿ ನಂತರ ಆತ್ಮೈವ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದೇವೆ. ತತ್ರ ಆತ್ಮೈವ ಅಭೂತ್ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಪರಕೀಯರು ಏನ್ ಮಾಡ್ತಾ ಇದ್ದಾರೆ, ಸರ್ವಾಣಿ ಭೂತಾನಿ ಆತ್ಮೈವ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಈ ರೀತಿಯಾಗಿ ಮಾಡಿದರೆ ಅನ್ಯರ್ಥವಾಗ್ತದೆ. ಅದರಿಂದಾಗಿ ವಾಕ್ಯವನ್ನು ಎಲ್ಲಿ ಬಿಡಿಸಬೇಕು ಅಲ್ಲಿ ಬಿಡಿಸಬೇಕೇ ಹೊರತು ತಪ್ಪಾಗಿ ಬಿಡಿಸಿದ್ರೆ ಅಪವ್ಯಾಖ್ಯಾನವಾಗ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಅಪವ್ಯಾಖ್ಯಾನ ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಸಆತ್ಮ ಸರ್ವಭೂತಗಃ ಏವಂ ಸರ್ವತ್ರ ಯೋ ವಿಷ್ಣುಂ ಪಶ್ಯೇತ್ತಸ್ಯ ವಿಜಾನತಃ ಕೋ ಮೋಹಃ ಕೋ ಅಥವಾ ಶೋಕಃ ಸವಿಷ್ಣುಂ ಪರ್ಯಗಾರ್ಯತಃ ಇತಿ ವಿಪಲಾದ ಶಾಖಾಯಾಮ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಎಲ್ಲಾ ಕಡೆ ಇದ್ದಾನೆ, ಭಗವಂತನಲ್ಲಿ ಎಲ್ಲಾ ಜೀವರಾಶಿಗಳಿಗೆ ಭಗವಂತ ನಿಯಾಮಕನಾಗಿದ್ದಾನೆ ಎಂಬುದಾಗಿ ತಿಳಿಯಬೇಕು. ಅಲ್ಲದೆ ಹಿಂದೆನೂ ಅದೇ ಹೇಳ್ತಾ ಇದ್ದಾರೆ, ಮತ್ತೆ ಇದೇ ಹೇಳ್ತಾ ಇದ್ದಾರಲ್ಲ ಉಪನಿಷತ್ತಿನಲ್ಲಿ, ಪುನರುಕ್ತಿ ಬಂತಲ್ಲ ಅಂತ ಪ್ರಶ್ನೆ ಮತ್ತೆ ಹೇಳಿದ್ದಾನೆ. ಯಾರು ಹೇಳ್ತಾರೆ, ಹುಚ್ಚ ಹೇಳಿದ್ದಾನೆ ಹೇಳ್ತಾ ಇರ್ತಾನೆ, ಅಂದದ್ದ ಪದವನ್ನೇ ಹೇಳ್ತಾ ಇರ್ತಾನೆ. ಇದೇನು ಉಪನಿಷತ್ತು ಕೂಡ ಹಾಗೆ ಆಯ್ತಲ್ಲ, ಹಿಂದೆ ಹೇಳಿದ್ರು ಎಲ್ಲಾ ಭೂತಗಳಲ್ಲಿ ಆತ್ಮನಿದ್ದಾನೆ, ಆತ್ಮನಲ್ಲಿ ಎಲ್ಲಾ ಭೂತಗಳು ಇವೆ, ಮತ್ತೆ ಅದನ್ನು ಇಲ್ಲಿ ಕೂಡ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ ಆಕೆ ಪುನರುಕ್ತಿ ಅಲ್ಲ. ಅದಕ್ಕೆ ಮತ್ತೆ ಹೇಳ್ತಾರೆ, ಪೂರ್ವೋಕ್ತಾನುವಾದೇನ ಶೋಕ ಮೋಹಾಭಾವೋಪಿ ವಿಧಾನಕಷ್ಟ ಅಥ ಉಚ್ಯತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಪೂರ್ವದಲ್ಲಿ ಏನ್ ಹೇಳಿದ್ರು, ಭಗವಂತನನ್ನು ಈ ರೀತಿಯಾಗಿ ತಿಳಿದುಕೊಂಡರೆ ಭಯಾದಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಈ ರೀತಿಯಾಗಿ ಭಗವಂತನನ್ನು ಯಾರು ತಿಳಿದುಕೊಳ್ತಾರೋ ಅವನಿಗೆ ಮೋಹವೂ ಇಲ್ಲ, ಅಜ್ಞಾನವೇ ಇಲ್ಲ, ಅವನು ಜ್ಞಾನಿ ಆಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ಯಾವ ಶೋಕವೂ ಕೂಡ ಆ ಮನುಷ್ಯನಿಗೆ ಇರೋದಿಲ್ಲ, ಯಾವ ದುಃಖಾದಿಗಳು ಕೂಡ ಇರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನ ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ಏಕತ್ವ ಮನುಪಶ್ಯತಃ. ಇಲ್ಲಿ ಈ ವಾಕ್ಯದ ಸ್ಪಷ್ಟತೆ ಆಗಬೇಕು ಅಂತಂದ್ರೆ ವಾಮನ ಪಂಡಿತಾಚಾರ್ಯರು ಅಂತ ಅವರು ಇದಕ್ಕೆ ಭಾಷ್ಯಕ್ಕೆ ಟೀಕಾವನ್ನು ಬರೆದಿದ್ದಾರೆ. ಅಂದ್ರೆ ಭಾಷ್ಯಕ್ಕೆ ಟೀಕಾರಾಗಿ ಹೇಗೆ ಬರೆದಿದ್ದಾರೆಯೋ ಹಾಗೆ ವಾಮನ ಪಂಡಿತಾಚಾರ್ಯರು ಅವರು ನಾರಾಯಣ ಪಂಡಿತಾಚಾರ್ಯರ ಮಕ್ಕಳು ಅಂತ ಅನಿಸ್ತದೆ. ಆ ವಾಮನ ಪಂಡಿತಾಚಾರ್ಯರು ಕೂಡ ಇದಕ್ಕೆ ಟೀಕಾವನ್ನು ಬರೆದಿದ್ದಾರೆ. ಶ್ರೀಮದಾಚಾರ್ಯರ ಭಾಷ್ಯಕ್ಕೇನೆ ಅವರು ಟೀಕಾವನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ ಏಕತ್ವ ಮನುಪಶ್ಯತಃ ಅಂತ. ಅಂದ್ರೆ ಏಕತ್ವ ಮನುಪಶ್ಯತ ಒಬ್ಬನೇ ಆಗಿದ್ದಾನೆ ಅಂತ ತಿಳಿಬೇಕು. ಆದ್ರೆ ಒಬ್ಬನೇ ಆಗಿದ್ದಾನೆ ಅಂತ ತಿಳಿಬೇಕು ಅಂದ್ರೆ ಅನೇಕರಾಗಿದ್ದಾರೆ ಅಂತ ಪ್ರಶ್ನೆ ಹೇಗೆ ಬರ್ತದೆ ಅಂತಂದ್ರೆ, ಈಗ ಭಗವಂತ ನನ್ನಲ್ಲಿ ಇದ್ದಾನೆ, ನಿನ್ನಲ್ಲಿ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಅಂದ್ರೆ ನಾನು ನೀನು ಭಿನ್ನ ಅಂತ ಆದ ಮೇಲೆ, ನಾನು ನೀನು ಬೇರೆ ಅಂತ ಆದ ಮೇಲೆ ನಮ್ಮಲ್ಲಿರುವ ಭಗವಂತನು ಕೂಡ ಬೇರೆ ಆಗಿದ್ದಾನೆ ಅಂತ ಅನಿಸ್ತದೆ. ಈಗ ಎರಡು ಗಡಿಗೆಗಳಲ್ಲಿ ನೀರನ್ನು ಹಾಕಿದಾಗ ಈ ಗಡಿಗೆ ಬೇರೆ ಈ ಗಡಿಗೆ ಬೇರೆ ಅಂತಂದ್ರೆ ಅದರಲ್ಲಿರುವ ನೀರು ಕೂಡ ಈ ನೀರು ಬೇರೆ ಅಂತ ಆಗ್ತದೋ ಇಲ್ಲೋ. ಹಾಗೆ ಭಗವಂತ ನನ್ನಲ್ಲಿ ಇದ್ದಾನೆ, ನಿನ್ನಲ್ಲಿ ಇದ್ದಾನೆ ಅಂದ್ರೆ ಇಲ್ಲಿರುವ ಭಗವಂತ ಬೇರೆ, ಅಲ್ಲಿರುವ ಭಗವಂತ ಬೇರೆ ಅಂತ ಪ್ರಶ್ನೆ ಬರ್ತದೆ. ಆದ್ದರಿಂದಾಗಿ ಆ ರೀತಿಯಾಗಿ ಸರ್ವಥಾ ತಿಳಿಯಬಾರದು. ಆ ರೀತಿಯಾಗಿ ತಿಳಿದ್ರೆ ಅನರ್ಥವಾಗುತ್ತದೆ ಅನ್ನೋ ಉದ್ದೇಶದಿಂದಾಗಿ ಏಕತ್ವ ಮನುಪಶ್ಯತಃ, ಎಲ್ಲರಲ್ಲಿರುವ ಭಗವಂತ ಒಬ್ಬನೇ ಆಗಿದ್ದಾನೆ ಎಂಬುದಾಗಿ ತಿಳಿಯಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ. ಅಂದ್ರೆ ಶ್ರುತಿಗೆ ನೇಹನಾಸ್ತಿ ಕಿಂಚನ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಮತ್ತು ಗುಣಗಳಲ್ಲಿ ಪರಸ್ಪರವಾಗಿಯೂ ಭೇದವನ್ನು ತಿಳಿಯಬಾರದು, ಭೇದವೂ ಇಲ್ಲ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಆ ಶ್ರುತಿಯ ಮುಂದೆನೇ ಇನ್ನೊಂದು ವಾಕ್ಯ ಇದೆ, ಮೃತ್ಯೋಸ್ತ ಮೃತ್ಯು ಮಾತ್ಮೂರ್ತಿ ಈಗ ನಾನೇವ ಪಶ್ಯತಿ ಎಂಬುದಾಗಿ. ಯಾವನು ಭಗವಂತನಿಗೂ ಭಗವಂತನ ಗುಣಗಳಿಗೂ ಅಥವಾ ಭಗವಂತನ ರೂಪ
ಎಂಬುದಾಗಿ ಹೇಳ್ತಾ ಇದೆ. ಮತ್ತು ಭೇದ ಇಲ್ಲ ಅಂತಂದ್ರೆ ಮತ್ತು ಭೇದಾಭೇದ ಇದೆಯಾ ಅಂದ್ರೆ ಏಕಿವ ನಾನೀವ ಪಶ್ಯತಿ, ಇವ ಶಬ್ದದಿಂದ ಭೇದಾಭೇದವನ್ನು ಸ್ವೀಕಾರ ಮಾಡಬೇಕು, ಭೇದಾಭೇದವೂ ಕೂಡ ಇಲ್ಲ. ಇಂತು ಭಗವಂತನ ಎಲ್ಲಾ ರೂಪಗಳಲ್ಲಿಯೂ ಕೂಡ ನಾವು ಅಭೇದವನ್ನು ತಿಳಿಯಬೇಕು. ಅಂದ್ರೆ ಅದು ಸವಿಶೇಷಾಭೇದ ಅಂತ ತಿಳಿದು ಬರ್ತದೆ. ಸವಿಶೇಷಾಭೇದವನ್ನು ತಿಳಿಯಬೇಕು. ತಿಳಿದಾಗ ಮಾತ್ರ ಅವನಿಗೆ ಯಾವ ಮೋಹವೂ ಇಲ್ಲ ಮತ್ತು ಯಾವ ಶೋಕವೂ ಕೂಡ ಇಲ್ಲ ಎಂಬುದಾಗಿ ಈ ಶ್ರುತಿ ಹೇಳ್ತಾ ಇದೆ. ಅಲ್ಲರಿ ಆಯಿತು, ಮಾಯಾವಾದಿಗಳ ಮತವನ್ನು ನಿರಾಕರಣೆಯನ್ನು ಮಾಡಬೇಕು ಅಂತ ನಿಮ್ಮ ಅರ್ಥವನ್ನು ಹೇಳಿದ್ರಿ, ಅವ್ರು ಹೇಳಿದ್ರೆ ಯಾಕೆ ಸರಿಯಲ್ಲ ಅಂತ ಪ್ರಶ್ನೆ ಬರ್ತದೆ. ಅವರು ಏನ್ ಹೇಳಿದ್ರು, ಸರ್ವಾಣಿ ಭೂತಾನಿ ಆತ್ಮೈವ, ಎಲ್ಲಾ ಭೂತಗಳು ಕೂಡ ಆತ್ಮವೇ ಆಗಿವೆ, ಬ್ರಹ್ಮನೇ ಆಗಿದೆ ಅಂತಂದು ಜೀವಬ್ರಹ್ಮ ಐಕ್ಯವನ್ನು ಹೇಳಿದ್ರು. ಅವ್ರು ಹೇಳಿದ್ದು ಯಾಕೆ ತಪ್ಪು ಅಂತಂದ್ರೆ, ಅವ್ರು ಹೇಳಿದ್ದೇನಾಯ್ತು, ಪುನರುಕ್ತಿ ಬಂತು. ಮತ್ತೆ ಮುಂದೆ ಏನ್ ಹೇಳ್ತಾ ಇದ್ರೆ ತತ್ರ ಕೋಮೋಹಂ ಶೋಕ ಏಕತ್ವವನ್ನು ಪಶ್ಯತಃ ಎಂಬುದಾಗಿ ಮತ್ತೆ ಏಕತ್ವವನ್ನು ಮತ್ತೆ ಐಕ್ಯವನ್ನು ಹೇಳ್ತಾ ಇದೆ ಶ್ರುತಿ. ಆದ್ರಿಂದಾಗಿ ಮೇಲೆ ಅದನ್ನೇ ಹೇಳ್ತಾ ಇದೆ, ಮತ್ತೆ ಅದನ್ನು ಹೇಳ್ತಾ ಇದ್ರೆ ಪುನರುಕ್ತಿ ಬರ್ತದೆ. ಆದ್ದರಿಂದಾಗಿ ಏಕತ್ವ ಮಿತ್ಯಸ್ಯ ಪೌನರುಕ್ತಿಂಚ ಎಂಬ ಟೀಕಾಕೃತ್ಪಾದ ಹೇಳ್ತಾರೆ. ಆದ್ದರಿಂದಾಗಿ ಏಕತ್ವವನ್ನು ಮತ್ತೆ ಶ್ರುತಿ ಹೇಳ್ತಾ ಇದ್ರಿಂದ ಪುನರುಕ್ತಿ ರೂಪವಾಗಿರತಕ್ಕಂತಹ ದೋಷ ಬರ್ತದೆ ಎಂಬುದಾಗಿ, ಆದ್ದರಿಂದ ಆ ರೀತಿಯ ಅರ್ಥವನ್ನು ಮಾಡಬಾರದು ಎಂಬುದಾಗಿ ಒಂದು ಉತ್ತರವನ್ನು ಕೊಡ್ತಾರೆ. ಮತ್ತೆ ನಿಮ್ಗಾದ್ರೂ ಪುನರುಕ್ತಿ ಬಂತಲ್ವೇ, ಪೂರ್ವದಲ್ಲಿ ಏನ್ ಹೇಳಿದ್ದಾರೆ, ಭಗವಂತ ಸರ್ವಗತನಾಗಿದ್ದಾನೆ, ಮತ್ತೆ ಈ ಮಂತ್ರದಲ್ಲಿ ಕೂಡ ಸರ್ವಗತನಾಗಿದ್ದಾನೆ ಅಂತ ಹೇಳ್ತಾ ಇದೆಯಲ್ಲ ಅಂತಂದ್ರೆ ಅದಕ್ಕೆ ಏನು ತಿಳಿಯಬೇಕು ಅಂತಂದ್ರೆ ಅಭ್ಯಾಸಷ್ಟ ಸರ್ವಗತತ್ವಸ್ಯ ದ್ಯೋತನಾರ್ಥಃ ಅಂತ ಶಿವದಾನಂದ ಭಗವತ್ಪಾದಾಚಾರ್ಯರು ಹೇಳ್ತಾರೆ. ಇಲ್ಲಿ ಯಾಕೆ ಭಗವಂತ ಸರ್ವಗತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ 3 ಶ್ಲೋಕಗಳಲ್ಲಿ ಅದನ್ನೇ ಹೇಳ್ತಾ ಬಂದಿದ್ರು. ಅಂದ್ರೆ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತತ್ಸರ್ವಸ್ಯ ಬಾಹ್ಯತಃ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಬುದ್ಧಿಜಾನ ಆತ್ಮೀಯಮಾನುಪಶ್ಯತಿ ಸರ್ವಭೂತೇಷು ಚ ಆತ್ಮನಃ ತತೋ ನ ವಿಲಿಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಬುದ್ಧಿಜಾನತಃ ತತ್ರ ಕೋಮೋಹಃ ಶೋಕಃ ಏಕತ್ವವನ್ನು ಪಶ್ಯತಃ ಅಂತ 3 ಶ್ಲೋಕಗಳಲ್ಲಿ ಅದನ್ನೇ ಹೇಳ್ತಾ ಬಂದ್ರು. ಯಾಕೆ ಈ ರೀತಿ ಪುನಃ ಪುನಃ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಶ್ರುತಿಗೆ ಮಹಾ ತಾತ್ಪರ್ಯ ಇದೆ. ಅಂದ್ರೆ ಭಗವಂತನ ಸರ್ವಾಶ್ರಯತೆಯ ಸರ್ವಾಶ್ರಯತೆಯ ಸರ್ವಗತನಾಗಿದ್ದಾನೆ ಅಂತ ತಿಳಿದರೆ ಆಗ ಅವನಿಗೆ ಮೋಕ್ಷಗಳು ಸಿಗುತ್ತದೆ. ಈ ಮಹಾ ತಾತ್ಪರ್ಯವಿದೆ ಅನ್ನುವ ಉದ್ದೇಶದಿಂದಾಗಿ ಪುನಃ ಪುನಃ ಶ್ರುತಿಯನ್ನು ಹೇಳ್ತಾ ಇದೆ. ಈ ರೀತಿಯಾಗಿ ಹೇಳಿದ್ರೆ ಈಗ ಉಪರಾಷ್ಟ್ರಕ್ಕೆ ಇನ್ನೊಂದು ಕೂಡ ಹೇಳ್ತಾರೆ, ಏನು ತದ್ಧಾರ್ತಃ ಅಂತ ಅಲ್ಲಿ ಶ್ಲೋಕದಲ್ಲಿ ತದ್ಧಾರ್ತೋನ್ಯ ಅತೀತಿಷ್ಠ ತಸ್ಮಿನ್ನೋ ಮಾತೇಶ್ವಾದಧಾತಿ ಎಂಬುದಾಗಿ ಭಗವಂತ ಅವನು ಅಲ್ಲಿಯೂ ಕೂಡ ಎಲ್ಲರಿಗಿಂತಲೂ ಮುಂದೆ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲರಿಗಿಂತಲೂ ಮುಂದೆ ಇದ್ದಾನೆ ಅಂತಂದ್ರೆ ಸರ್ವಗತನಾಗಿದ್ದಾನೆ ಅಂತ ಅಲ್ಲಿಯೂ ಕೂಡ ಹೇಳಿದ್ದಾರೆ ಸರ್ವಗತತ್ವವನ್ನು. ಆದ್ದರಿಂದಾಗಿ ಅಲ್ಲಿಂದಲೂ ಕೂಡ ಪುನರುಕ್ತಿ ಬರೋದಿಲ್ಲ. ಇನ್ನ ಒಂದು ವಿಷಯವನ್ನು ಹೇಳ್ತಾರೆ, ಅನೇಜತೇಕಂ ಮನಸೋ ಜೀವಿಯೋ ಅನ್ನೋದಲ್ಲಿ ಭಗವಂತ ಅನೇಜತ ಅಂದ್ರೆ ಯಾರಿಂದಲೂ ಕೂಡ ಅವನಿಗೆ ಕಂಪನಾದಿಗಳಿಲ್ಲ, ಭಯಾದಿಗಳು ಇಲ್ಲ ಅಂತ ಅನೇಜತ್ ಅಂತ ಅಲ್ಲಿ ಹೇಳಿದರು. ಮತ್ತು ತದೇಜತಿ ತನ್ನೇಜತಿ ಅನ್ನೋಲ್ಲಿ ಕೂಡ ಮತ್ತ ಅವನಿಗೆ ಭಯಾದಿಗಳಿಲ್ಲ ಅಲ್ಲಿ ಪುನರುಕ್ತಿ ಬಂತಲ್ಲ ಅಂದ್ರೆ ಶ್ರುತಿಗೂ ಅಲ್ಲಿ ಕೂಡ ಮಹಾ ತಾತ್ಪರ್ಯವಿದೆ. ಭಗವಂತನಿಗೆ ಯಾವ ಭಯಾದಿಗಳು ಕೂಡ ಇಲ್ಲ ಎಂಬ ಶ್ರುತಿಗೆ ಹೇಳಬೇಕಾಗಿ ಮಹಾ ತಾತ್ಪರ್ಯವಿದೆ. ಆ ಕಾರಣದಿಂದಾಗಿ ಅದು ಪುನಃ ಪುನಃ ಹೇಳ್ತಾ ಇದೆ. ಅದರಿಂದಾಗಿ ಪುನರುಕ್ತಿ ರೂಪವಾದ ದೋಷವೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಈ ರೀತಿಯಾಗಿ ಹೇಳೋದಾದ್ರೆ ಪರಕ್ಕೆ ಪರಿಹಾರ ಮಾಡಿಕೊಳ್ಳಬಹುದಲ್ಲ ದೋಷವನ್ನು. ಅಂದ್ರೆ ನಾವೇನ್ ಕೊಟ್ಟಿಗೆ ಏಕತ್ವವನ್ನು ಪಶ್ಚಾತ್ತ ಅನ್ನೋದ್ರಿಂದ ಈ ಪುನರುಕ್ತಿ ಬರ್ತದೆ ನಿಮಗೆ ಅಂತ ನಾವು ಹೇಳಿದಾಗ ಅವನು ಕೂಡ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಯಾಕಂದ್ರೆ ಜೀವಬ್ರಹ್ಮ ಜೀವಬ್ರಹ್ಮ ಇಬ್ಬರು ಒಬ್ಬರೇ ಅಂದ್ರೆ ಜೀವಬ್ರಹ್ಮ ಐಕ್ಯವನ್ನು ಹೇಳುವುದರಲ್ಲಿ ಮಹಾ ತಾತ್ಪರ್ಯವಿದೆ. ಆದ್ರಿಂದ ಇದು ಪುನಃ ಹೇಳ್ತಾ ಇದೆ ಎಂದು ನಾನು ಹೇಳ್ತೀನಿ ಅಂತಂದ್ರೆ ಅದು ಸರಿಯಲ್ಲಪ್ಪ. ಯಾಕೆಂದ್ರೆ ನೀನು ಆ ರೀತಿಯಾಗಿ ಹೇಳೋದೇ ಆದ್ರೆ ಅಲ್ಲಿ ವಿಜಾನತಃ ಮತ್ತು ಏಕತ್ವ ಮನುಪಶ್ಯತಃ ಎಂಬುದಾಗಿ ಜ್ಞಾನದ್ವಯವನ್ನು ಯಾಕೆ ಹೇಳಿದ್ರು? ಮತ್ತೆ ಈಗ ಐಕ್ಯದಲ್ಲಿ ಮಹಾ ತಾತ್ಪರ್ಯವಿತ್ತು ಅಂತಂದ್ರೆ ಜ್ಞಾನಾನುವಾದವನ್ನು ಪುನಃ ಪುನಃ ಯಾಕೆ ಮಾಡ್ತಾ ಇದೆ ಶ್ರುತಿ? ಆದ್ದರಿಂದಾಗಿ ಅಲ್ಲಿಯಾದ್ರೂ ಕೂಡ ನೀವು ಪುನರುಕ್ತಿ ಬರ್ತದೆ ಎಂಬುದಾಗಿ ಟಿಪ್ಪಣಿಕಾರರು ಹೇಳ್ತಾರೆ. ಆದ್ದರಿಂದಾಗಿ ನೀನು ಈ ರೀತಿಯಾಗಿ ಮಾಡುವುದು ಯುಕ್ತವಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಉಪನಿಷತ್ತಿನ ಸ್ವಲ್ಪ ಸಂಸ್ಕೃತ ಜ್ಞಾನವಿದ್ದರೆ ನಮಗೆ ಇನ್ನೊಂದು ಪ್ರಶ್ನೆ ಬರ್ತದೆ ಇಲ್ಲಿ. ಏನು ಅಂತಂದ್ರೆ ಆತ್ಮೈವ ಅಭೂತ್ ತತ್ರ ಸರ್ವಭೂತೇಶು ಆತ್ಮೈವ ಆತ್ಮೇ ಇದ್ದಾನೆ. ಅಭೂತ್ ಅನ್ನೋದು ಏನಾಯ್ತು, ಇದು ಭೂತಕಾಲ ಪ್ರಯೋಗ. ಅಂದ್ರೆ ಎಲ್ಲಾ ಭೂತಗಳಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಓಹೋ ಭೂತಕಾಲದ ಹಾಗೆ ಇದ್ದ ಈಗ ಇಲ್ಲ ಮುಂದೆ ಯೋಗಿಲ್ಲ ಅಂತ ಆಗ್ತದೆ. ಆದ್ರಿಂದಾಗಿ ಅಭೂತ ಅನ್ನೋ ಪ್ರಯೋಗ ಹೇಗೆ ಸರಿ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಟೀಕಾಕೃತ್ಪಾದ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅಭೂತ್ ಅಂದ್ರೆ ಅನಾದಿತಃ ವರ್ತದೆ. ಅನಾದಿ ಕಾಲದಿಂದಾಗಿ ಭಗವಂತ ಸರ್ವಭೂತಗಳಲ್ಲಿ ನಿಯಾಮಕತ್ವದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅಲ್ರಿ ಯಾಕೆ ಅಂತಂದ್ರೆ ಈಗ ಅಸ್ಥಿ ಬ್ರಹ್ಮೇತಿ ಚೇದ್ವೇದ ಅಂತ ಶ್ರುತಿ ಅಂದ್ರೆ ಬ್ರಹ್ಮ ಅಸ್ಥಿ, ಬ್ರಹ್ಮ ಇದ್ದಾನೆ ಅಂದ್ರೆ ಬ್ರಹ್ಮ ಇದ್ದಾನೆ ಅಂತ ವರ್ತಮಾನ ಅಸ್ಥಿ ಎಂಬುದಾಗಿ ವರ್ತಮಾನ ಕಾಲವನ್ನು
ಪ್ರಯೋಗವನ್ನು ಮಾಡಿದ್ದಾರೆ ಅಂದ್ರೆ ಭಗವಂತ ಈಗಿದ್ದಾನೆ, ಹಿಂದ ಇಲ್ಲ ಮುಂದೆ ಇಲ್ಲ ಅಂತ ಆಗ್ಬೇಕಾಗ್ತದೆ. ಆದ್ರೆ ನೀವೇನ್ ಮಾಡ್ತೀರಿ ಅಲ್ಲಿ ಅಸ್ಥಿ ಅನ್ನೋ ಶಬ್ದಕ್ಕೆ ಸರ್ವಕಾಲವನ್ನು ಸ್ವೀಕಾರವನ್ನು ಮಾಡ್ತೀರೋ ಇಲ್ಲೋ ಹೇಗೆ, ಹಾಗೆ ನೀವು ಕೂಡ ಅಭೂತ ಅಂತಂದ್ರೆ ಪೂರ್ವದಲ್ಲಿ ಅಷ್ಟೇ ಇದ್ದಾನೆ ಅಂತಲ್ಲ, ಅನಾದಿ ಕಾಲದಿಂದಾಗಿ ಭಗವಂತ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಯಾಕೆ ಅಂತಂದ್ರೆ ಒಂದು ಪ್ರಮಾಣವನ್ನು ಕೂಡ ಹೇಳ್ತಾರೆ, ಪ್ರಯೋಗ ಏಕಕಾಲೀನ ಸರ್ವಕಾಲೇನ ಸಜ್ಜತೆ ದದರ್ಶ ವಿಷ್ಣುರಿತ್ಯಾದು ನಿತ್ಯಚಿದ್ರೂಪತೋ ಹರೇಹೇ ಎಂಬುದಾಗಿ ಭಗವಂತನ ವಿಷಯದಲ್ಲಿ ಒಂದೇ ಕಾಲಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದವನ್ನು ಪ್ರಯೋಗವನ್ನು ಮಾಡಿದ್ರೂ ಕೂಡ ಅದು 3 ಕಾಲಗಳಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ, ಅಂತಹ ಒಂದು ಪ್ರಯೋಗವನ್ನೇ ಮಾಡಲ್ಲ ಅಂತಂದ್ರೆ ಅಂತಹ ಪ್ರಯೋಗವಿದೆಯಾ? ಯಾವ ಭಾಷೆಯಲ್ಲಿಯೂ ಕೂಡ 3 ಕಾಲಗಳಿಗೆ ಸಂಬಂಧಪಟ್ಟಂತಹ ಲಕಾರ ಯಾವ್ದಾದ್ರೂ ಇದೆಯಾ? ಅಭೂತ ಅಂತ ಹೇಳಬೇಕು ಅಥವಾ ಭವತಿ ಅಂತ ಹೇಳಬೇಕು ಅಥವಾ ಭವಿಷ್ಯತಿ, ಹೊರತು 3 ಕಾಲಗಳಿಗೆ ಸಂಬಂಧಪಟ್ಟಂತಹ ಒಂದು ಲಕಾರ ಇಲ್ಲದೇ ಇರುವುದರಿಂದಾಗಿ ಈ ರೀತಿಯಾಗಿ ಶ್ರುತಿ ಪ್ರಯೋಗವನ್ನು ಮಾಡಿದೆ ಹೊರತು ಭಗವಂತ ಜೀವನಲ್ಲಿ ಆಗಷ್ಟೇ ಇಲ್ಲ ಸರ್ವತಾರದಲ್ಲಿ ಅನಾದಿ ಕಾಲದಿಂದಾಗಿ ಜೀವನಲ್ಲಿ ಭಗವಂತ ಇದ್ದೇ ಇದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಲಿ ಎಂಬುದಾಗಿ ಎಲ್ಲಾ ಟಿಪ್ಪಣಿಕಾರರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅದರಿಂದಾಗಿ ಈ ರೀತಿಯಾಗಿ ಹೇಳ್ತಾ ಆಯ್ತು, ಭಗವಂತನು ಎಲ್ಲ ಕಡೆ ಇದ್ದಾನೆ, ಭಗವಂತನು ಎಲ್ಲ ಜೀವರಿಗೆ ಆಶ್ರಯನಾಗಿದ್ದಾನೆ ಅಂತ ತಿಳಿದ್ರೆ ನಮ್ಗೆ ಯಾಕೆ ಶೋಕಾದಿಗಳು ಇಲ್ಲ ಅಂದ್ರೆ ನಮ್ಗೆ ಯಾಕೆ ದುಃಖಾದಿಗಳಾಗೋದಿಲ್ಲ? ಭಗವಂತನ ತಿಳಿದಿ ಗಂಡ ಮತ್ತು ನಮ್ಗೆ ಯಾಕೆ ದುಃಖಾದಿಗಳಾಗೋದಿಲ್ಲ ಅನ್ನೋ ಪ್ರಶ್ನೆ ಉಳಿತದೆ. ಆ ಪ್ರಶ್ನೆಗೆ ಮುಂದಿನ ಮಂತ್ರದಲ್ಲಿ ಏನಂತ ಕೊಡ್ತಾರೆ, ಸಹ ಪರ್ಯಗ ಸಪರ್ಯಗ ಚಿತ್ರಮಕಾಯ ಮಂತ್ರಂ ಅಸ್ನಾವಿರಂ ಶುದ್ಧ ಮತಾಪವಿದ್ದಂ ಕವಿರ ಮನೀಷಿ ಪರಿಭೂ ಸ್ವಯಂ ಭೂಹು ಯಾತಾತತ್ಯ ತೋರ್ತಾ ನಿರ್ಧಾರ ಅಷ್ಟಕೀಯ ಸಮಾಪ್ಯಃ ಅನ್ನೋ ಮಂತ್ರದಿಂದಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಹ ಅಂದ್ರೆ ಆ ಜೀವನು ಯಾರು ಈ ರೀತಿ ತಿಳಿದುಕೊಂಡಿದ್ದಾರೆಯೋ ಆ ಜೀವನು ಪರ್ಯಗ ಭಗವಂತನನ್ನು ಹೊಂದುತ್ತಾನೆ. ಅಂದ್ರೆ ಭಗವಂತನನ್ನು ಹೊಂದುವುದರಿಂದಾಗಿ ಅವರಿಗೆ ಯಾವ ಶೋಕಾದಿಗಳು ಕೂಡ ಇಲ್ಲ. ಅಂದ್ರೆ ಈ ಭಗವಂತನನ್ನು ಹೊಂದಿದ ಮಾತ್ರಕ್ಕೆ ಯಾಕೆ ಅವನಿಗೆ ಶೋಕಾದಿಗಳಿಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಭಗವಂತನ ರೂಪ ಹೇಗೆ ಇದೆ ಎಂಬುದಾಗಿ ಭಗವಂತನ ರೂಪವನ್ನು ಅದ್ಭುತವಾಗಿ ಪರಿಷತ್ತು ವರ್ಣನೆಯನ್ನು ಮಾಡುತ್ತದೆ. ಏನು ಅಂತಂದ್ರೆ ಶುಕ್ರಂ, ಭಗವಂತ ಏನು ಶುಕ್ರನಾಗಿದ್ದಾನೆ. ಶುಕ್ರ ಅಂತಂದ್ರೆ ಏನು ಅಂತಂದ್ರೆ ಭಾಷ್ಯದಲ್ಲಿ ಹೇಳ್ತಾರೆ, ಶುಕ್ರಂ ಶುಕ್ರಂ ತಚ್ಚೋಕ ರಾಹಿತ್ಯಾತ್, ಭಗವಂತನಿಗೆ ಶೋಕವಿಲ್ಲ. ಯಾವ ಶೋಕ ಇಲ್ಲದೇ ಇರುವುದರಿಂದಾಗಿ ಶೋಕದಿಂದಾಗಿ ರಹಿತನಾದದ್ದರಿಂದಾಗಿ ಅವನಿಗೆ ಶುಕ್ರಂ ಎಂಬುದಾಗಿ ಕರೀತಾರೆ. ಅಂತಹ ಭಗವಂತನನ್ನು ಜೀವ ಹೊಂದಿದ ಅಂತಂದ್ರೆ ಇವನಿಗೂ ಕೂಡ ಶೋಕಾದಿಗಳು ಇರೋದಿಲ್ಲ. ಅಂತಂದ್ರೆ ನಾವು ನಮಗೆ ಇರುವಂತಹ ಆಪತ್ತನ್ನು ಪರಿಹಾರವನ್ನು ಮಾಡಿಕೊಳ್ಳಬೇಕು ಅಂತಂದ್ರೆ ಅಂತಹ ಆಪತ್ತು ಯಾರಲ್ಲಿ ಇರೋದಿಲ್ಲವೋ ಅವರನ್ನು ಆಶ್ರಯಿಸಬೇಕು. ನಮಗೆ ಶೋಕಾದಿಗಳು ಪರಿಹಾರವಾಗಬೇಕು ಅಂದ್ರೆ ಯಾರಲ್ಲಿ ಶೋಕಾದಿಗಳು ಇಲ್ಲವೋ ಅಂತವರನ್ನು ನಾವು ಅಂತವರನ್ನು ಕುರಿತು ಶರಣಾಗತರಾದಾಗ ಮಾತ್ರ ನಮಗೆ ಅದು ಪರಿಹಾರವಾಗ್ತದೆ ಹೊರತು ಯಾರಲ್ಲಿ ಕೂಡ ಶೋಕಾದಿಗಳು ಇದ್ದವೋ ಅಂತವನ್ನೇ ನಾವು ಹೊಂದಿದರೆ ನಮಗೂ ಶೋಕಾದಿಗಳೇ ಆಗ್ತವೆ, ಶೋಕಾದಿಗಳ ಪರಿಹಾರವಾಗೋದಿಲ್ಲ. ಹೇಗೆ ಅಂತಂದ್ರೆ ಒಂದು ಸತಿ ಕೇಳ್ತೀವಿ, ಒಬ್ಬನಿಗೆ ಒಂದು ರೋಗ ಇತ್ತು. ಏನು ಅಂತಂದ್ರೆ ಅವನಿಗೆ ಏನ್ ನೋಡಿದ್ರು ಕೂಡ ಎಳೆ ಕಾಣಿಸ್ತಾ ಇತ್ತು ಅಂತ. ಅಂದ್ರೆ ಈಗ ಮೈಕಲ್ ನೋಡ್ತಾ ಇದ್ರೆ ಎಳೆ ಮೈಕಲ್ ಕಾಣಿಸ್ತಾ ಇತ್ತು, ಪುಸ್ತಕವನ್ನು ನೋಡಿದ್ರೆ ಎಳೆ ಪುಸ್ತಕ ಕೂಡ ಕಾಣಿಸ್ತಾ ಇತ್ತು. ಊಟ ಕೂತಾಗ ಪಾಪ ಹೆಂಡತಿ ಒಂದು ಲಡ್ಡು ಹಾಕುತ್ತೆ, ಒಂದು ಹಾಕಿದ್ದಕ್ಕೆ ಪಾಪ ಅವ್ನಿಗೆ ಎರಡು ಕಾಣಿಸ್ತಿತ್ತು. ಹೆಂಡತಿ ಜೊತೆ ಜಗಳ, ಎರಡು ಯಾಕೆ ಹಾಕಿದ್ದಂತ ಹೆಂಡತಿ ಜೊತೆ ಜಗಳ. ಈ ರೀತಿ ದಿನಾಗಿದೆ, ಅವ್ನು ಏನ್ ನೋಡಿದ್ರು ಎರಡು ಕಾಣಿಸ್ತಾ ಇತ್ತು. ಅದಕ್ಕಾಗಿ ಏನಾಯ್ತಪ್ಪ ತಲಿಸುರಿ ಯಾರೊಬ್ಬರಿಗೆ ವೈದ್ಯನ ಹತ್ರ ಹೋಗಿ ಡಾಕ್ಟರ್ ಹೋಗಿ ಕಳಿಸ್ಕೊಳ್ಬೇಕು ಅಂತ ಹೋದ ಡಾಕ್ಟರ್ ಹತ್ತಿಗೆ. ಆವಾಗ ಡಾಕ್ಟರ್ ಹೋದಾಗ ಅವನು ಇದ್ರೆ ಮನೆಯಲ್ಲಿ ದಿನಾಗಲೂ ಜಗಳ ಆಗ್ತಾ ಇದೆ. ಯಾಕೆಂದ್ರೆ ಏನ್ ನೋಡಿದ್ರು ಕೂಡ ಎರಡು ಕಾಣಿಸ್ತಾ ಇದೆ. ಆದ್ರಿಂದ ಏನ್ ಮಾಡ್ಬೇಕು, ಈ ರೋಗವನ್ನು ಪರಿಹಾರ ಮಾಡ್ಲಿಕ್ಕೆ ಏನಾದ್ರು ಉಪಾಯ ಕೊಡ್ರಿ ಅಂತಂದ್ರೆ ಆ ಡಾಕ್ಟರ್ ಹೇಳಿದಂತೆ, ಯಾರಪ್ಪ ನಿಂಗೆ ಕೊಡ್ಬೇಕಾ ಅಂತ ಹೇಳಿದಂತೆ. ಅಂದ್ರೆ ಅವನಿಗೆ ಮುರುಗು ಕಾಣಿಸ್ತಾ ಇದ್ರು, ಇವನಿಗೆ ಎರಡು ಕಾಣಿಸ್ತಾ ಇದ್ದ, ಡಾಕ್ಟರ್ಗೆ ಮುರುಗು ಕಾಣಿಸ್ತಾ ಇದ್ರು. ಆದ್ದರಿಂದಾಗಿ ಅವ್ರಿಗೆ ರೋಗ ಪರಿಹಾರ ಆಗಲಿಲ್ಲ. ಅಂದ್ರೆ ಯಾರಿಗೆ ಆ ರೋಗ ಇರೋದಿಲ್ಲವೋ ಅವನ ಹತ್ರ ಹೋಗಿ ನಾವು ಪರಿಹಾರವನ್ನು ಕೇಳಿದಾಗ ಮಾತ್ರ ಅದು ಪರಿಹಾರವಾಗ್ತದೆ ಹೊರತು ಯಾರಿಗಂತಹ ರೋಗ ಇತ್ತು ಅಂತ ಅವ್ರ ಹತ್ರ ಹೋದಾಗ ಆ ರೋಗ ಪರಿಹಾರ ಆಗೋದೇ ಇಲ್ಲ. ಆದ್ದರಿಂದಾಗಿ ನಮಗೆ ಶೋಕಾದಿಗಳ ಪರಿಹಾರವಾಗಬೇಕು ಅಂದ್ರೆ ಯಾರಲ್ಲಿ ಶೋಕಾದಿಗಳು ಇರೋದಿಲ್ಲವೋ ಅವನನ್ನು ಆಶ್ರಯಿಸಿದಾಗ ಮಾತ್ರ ಶೋಕಾದಿಗಳ ಪರಿಹಾರವಾಗ್ತದೆ ಹೊರತು ಯಾರು ಕಿಂಚಿತ್ ಮನುಷ್ಯನನ್ನು ಆಶ್ರಯಿಸಿದ್ರೆ ಶೋಕಾದಿಗಳ ಪರಿಹಾರ ಆಗೋದಿಲ್ಲ. ಆದ್ದರಿಂದಾಗಿ ಭಗವಂತ ಶುಕ್ರ ಅಂದ್ರೆ ಯಾವ ಶೋಕಾದಿಗಳು ಕೂಡ ಇಲ್ಲ, ಶೋಕರಹಿತನಾದದ್ದರಿಂದ ಇವನು ಶುಕ್ರ ಅಂತ ಕರೀತಾರೆ. ಅಂತಹ ಭಗವಂತನನ್ನು ಹೊಂದಿದರೆ ಇವನಿಗೆ ಕೂಡ ಶೋಕಾದಿಗಳು ಇರೋದಿಲ್ಲ. ಮತ್ತು ಭಗವಂತನ ಅನೇಕ ಮಾತುಗಳಿಗೆ ಹೇಳ್ತಾರೆ, ಅಕಾಯಂ ಅಂದ್ರೆ ಭಗವಂತನಿಗೆ ಕಾಯ ಅಂದ್ರೆ ಶರೀರವಿಲ್ಲ ಅಂದ್ರೆ ಅಕಾಯ ಲಿಂಗವರ್ಜನ ಅಂತ ಭಾಷೆಗೆ. ಅಂದ್ರೆ ಅವನಿಗೆ ಲಿಂಗ ದೇಹವೂ ಇಲ್ಲ. ಅಂದ್ರೆ ನಾವು ಲಿಂಗ ದೇಹ ಪ್ರಾಪಯಿತ್ವ ಅಂತಂದು ಹೇಳ್ತೇವೆ. ವಿರಜಾದಿ ಸ್ನಾನವನ್ನು ಮಾಡಿದಾಗ ಲಿಂಗ ದೇಹ ಅನ್ನೋದು ಭಂಗವಾಗ್ತದೆ ಅಂತ ಹೇಳ್ತಾರೆ. ಅಂತಹ ಲಿಂಗ ದೇಹ ಭಗವಂತನಿಗೆ ಇಲ್ಲ. ಮತ್ತು ಭಗವಂತ ಏನಾಗಿ
ಮರ್ತ್ಯನಾಗಿದ್ದಾನೆ, ಕುಲನಾಗಿದ್ದಾನೆ. ಅದರಿಂದಾಗಿ ಕಾಲದಿಂದಾಗಿ ಅವನಿಗೆ ಶ್ಲೋಕಾದಿಗಳು ಇಲ್ಲ, ಕಾಲದಿಂದಾಗಿ ಅಲ್ಪತ್ವವಿಲ್ಲ. ಅವನು ನಾಡಿಕಾಲದಿಂದ ಅಂತಕಾಲದವರೆಗೆ ಭಗವಂತ ಇರ್ತಾನೆ. ಅದರಿಂದಾಗಿ ಕಾಲದಿಂದಾಗಿ ಅವನಿಗೆ ಅಲ್ಪತ್ವ ಇಲ್ಲ ಮತ್ತು ಗುಣಗಳಿಂದಾಗಿಯೂ ಕೂಡ ಅವನಿಗೆ ಅಲ್ಪತ್ವವಿಲ್ಲ. ಅಂದ್ರೆ ಕಾಲದಿಂದಾಗಿ ನಾವೇನು ಈಗಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ 120 ವರ್ಷ ಬರ್ತಾ ಇದ್ರು, ಈಗಿನ ಕಾಲದಲ್ಲಿ 70 ಬರ್ತಿದ್ರೆ ಮಸ್ತ್ ಆಗ್ಬಿಟ್ಟಿದೆ. ಅಂದ್ರೆ ಹುಡುಗರಿಗೆ ಎಷ್ಟು ಏನ್ ಮಾಡ್ತಾ ಇರ್ತಾರೆ, ಒಬ್ಬನು ಎಷ್ಟು ವರ್ಷ ನಿಮಗೆ ಅಂತ 60 ವರ್ಷ ಅಂದ್ರೆ ಆರಾಮಾಗಿ ಇರ್ಲಿ ಅಂತ ಉಪದೇಶವನ್ನು ಮಾಡ್ತಾರೆ. ಅದೇ 65 25 ಅಂದ್ರೆ ಇನ್ನ ಇದ್ದೀರಾ ನೀವು ಅಂತ ಕೇಳ್ತಾರಂತೆ. ಅದರಿಂದಾಗಿ 20 ವರ್ಷಕ್ಕೆ ಮುಗಿದೋಗ್ಬಿಟ್ಟಿದೆ. 20 25 ಆದ್ರೆ ಇರೋದೇ ಬಹಳ ಕಷ್ಟವಾಗಿದೆ. ಆದ್ರೆ ಭಗವಂತನಿಗೆ ಆ ರೀತಿಯಾಗಿ ಇಲ್ಲ. ಅವನು ಕಾಲದಿಂದಾಗಿ ಅವನಿಗೆ ಅಲ್ಪತ್ವವಿಲ್ಲ, ಅವನು ನಿತ್ಯನಾಗಿದ್ದಾನೆ ಮತ್ತು ಗುಣಗಳಿಂದಾಗಿ ಕೂಡ ಅಲ್ಪತ್ವ ಇಲ್ಲ. ಭಗವಂತನಿಗೆ ಗುಣಗಳು ಅನಂತ ಗುಣಗಳಿವೆ ಅಂತಂದ್ರೆ ಇವತ್ತು ಎಣಿಸಿ ಶುರು ಮಾಡಿದ್ರೆ ಮುಗಿದೋಗ್ತಾವೆ ಅಂತ ಇದೇ ಇಲ್ಲ. ಯಾಕೆಂದ್ರೆ ಕೇಳ್ತೀವಿ, ಗಣಯಂತ್ಯನ ಅಂತ ರೀತಿಯಾಗಿ ಶ್ಲೋಕ ಬರ್ತದೆ. ಲಕ್ಷ್ಮೀದೇವಿ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಅನಾದಿ ಕಾಲದಿಂದಾಗಿ ಮಾಡ್ತಾನೆ ಇದ್ದಾಳೆ, ಅನಾದಿ ಕಾಲದಿಂದಾಗಿ ಭಗವಂತನ ಗುಣಗಳನ್ನು ಇರಿಸ್ತಾ ಇದ್ದಾಳೆ. ಎಲ್ಲಿಯ ಗುಣಗಳು ಅಂತಂದ್ರೆ ಭಗವಂತನ ಕಾಲಿನ ಕೊನೆಯ ಬೆರಳಿನಲ್ಲಿರುವ ತುದಿಯ ಗುಣಗಳನ್ನು ಇಂದಿನವರೆಗೂ ಇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಲಕ್ಷ್ಮೀದೇವಿಗೆ ಎಂಬುದಾಗಿ ಹೇಳ್ತಾರೆ. ಅಂತಹ ಅದ್ಭುತವಾದ ಅನಂತವಾದ ಗುಣಗಳು ಭಗವಂತನವು. ಆದ್ದರಿಂದ ಗುಣಗಳಿಂದಲೂ ಕೂಡ ಅವನಿಗೆ ವ್ರಣ ಇಲ್ಲ. ಅದರಿಂದಾಗಿ ಅವನು ಅವ್ರಣನಾಗಿದ್ದಾನೆ ಭಗವಂತ. ಮತ್ತು ಅಸ್ನಾವಿರಂ, ಭಗವಂತನಿಗೆ ಏನು ಈ ಸ್ನಾವೋಪಲಕ್ಷಿತವಾದ ಸಪ್ತಧಾತುಗಳಿಂದಾಗಿ ಇರುವಂತಹ ಸ್ಥೂಲ ದೇಹವಿದೆ, ಸ್ಥೂಲ ದೇಹವೂ ಇಲ್ಲ. ಅಂದ್ರೆ ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಸ್ಥಾವ, ಅಸ್ಥಿ ಅಂತ ಈ ರೀತಿಯಾಗಿ 7 ಧಾತುಗಳಿವೆ. ಈ 7 ಧಾತುಗಳಿಂದಾಗಿ ನಮ್ಮ ದೇಹ, ಈ ಸ್ಥೂಲ ದೇಹ ಅನ್ನೋದು ಬಂದಿದೆ. ಈ ಸ್ಥೂಲ ದೇಹವು ಕೂಡ ಭಗವಂತನಿಗೆ ಇಲ್ಲ. ಇನ್ನು ಹೇಳಿದರೆ ಶುದ್ಧ, ಭಗವಂತ ಶುದ್ಧನಾಗಿದ್ದಾನೆ. ಶುದ್ಧನಾಗಿದ್ದಾನೆ ಅಂದ್ರೆ ಭಗವಂತ ಪವಿತ್ರ ಅಂತ ಅಷ್ಟೇ ಅಲ್ಲ, ಅದಕ್ಕೆ ಭಾಷೆಗೆ ಪಾವನತ್ವ ಸದಾ ಶುದ್ಧಂ ಅಂದ್ರೆ ಪಾವಿತ್ರ ಹೇತುತ್ವ ಎಂಬುದಾಗಿ ವಿಜ್ಞಾತತ್ವ ಅಂತ ಹೇಳ್ತಾರೆ. ನಮ್ಮ ಈ ಲೋಕದಲ್ಲಿ ಏನು ಪವಿತ್ರವಾದ ವಸ್ತುಗಳನ್ನು ನೋಡ್ತೀವೋ ಅದರಲ್ಲಿ ಪಾವಿತ್ರ್ಯ ಬರಲಿಕ್ಕೆ ಯಾರು ಕಾರಣ ಅಂದ್ರೆ ಭಗವಂತನೇ ಕಾರಣ. ಪಾವಿತ್ರ್ಯಕ್ಕೆ ಹೇತುವಾಗಿದ್ದಾನೆ ಭಗವಂತ. ಅಂದ್ರೆ ಕೀರ್ತಿಯ ಮೂರ್ತಿಯ ಶಿವಶಿವೋಭೂತ್ ಎಂಬುದಾಗಿ ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಬರ್ತದೆ. ರುದ್ರದೇವರು ಅಂದ್ರೆ ಶಿವ, ಅವನಿಗೆ ಶಿವ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಭಗವಂತನ ಪಾದದಿಂದಾಗಿ ಬಂದಿರತಕ್ಕಂತಹ ಗಂಗಾದೇವಿಯನ್ನು ಆ ರುದ್ರದೇವರು ತಮ್ಮ ಜಡೆಯಲ್ಲಿ ಧರಿಸಿದ್ದಾರೆ. ಅದರಿಂದಾಗಿ ಅವರು ಶಿವದೇವರು ಶಿವರಾದರು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಆ ಪಾವಿತ್ರ್ಯ ಮಂಗಳತೆ ಎಲ್ಲಿಂದ ಬಂತು ಅಂತಂದ್ರೆ ಅದು ಭಗವಂತನಿಂದಾಗಿಯೇ ಪ್ರಾಪ್ತವಾಯಿತು ಎಂಬುದಾಗಿ ಆ ಭಾಗವತ ತಿಳಿಸಿಕೊಡ್ತದೆ ನಮಗೆ. ಅದರಿಂದಾಗಿ ಪಾವಿತ್ರ್ಯಕ್ಕೆ ಹೇತುವಾದದ್ದರಿಂದಾಗಿ ಭಗವಂತ ಶುದ್ಧ ಮತ್ತು ಅಪಾಪವಿದ್ದನು. ಭಗವಂತನಿಗೆ ಯಾವ ಪಾಪಗಳು ಕೂಡ ಇಲ್ಲ. ಅದರಿಂದಾಗಿ ಅವರಿಗೆ ಪಾಪವಿದ್ದನು ಎಂಬುದಾಗಿ ಕರೆದಿದ್ದಾರೆ. ಅಂದ್ರೆ ಇಲ್ಲಿ ಇಷ್ಟು ವಿಶೇಷಣವನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಹೇತು ಭಾವ ಇದೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಹೇತು ಭಾವ ಅಂತಂದ್ರೆ ಈಗ ಪ್ರಶ್ನೆ ಏನು ಬಂದಿತ್ತು ನಮಗೆ, ಭಗವಂತನನ್ನು ಹೊಂದಿದ್ರೆ ಯಾಕೆ ಶೋಕಾದಿಗಳಿಲ್ಲ ಜೀವನಿಗೆ ಎಂಬುದಾಗಿ ಪ್ರಶ್ನೆ ಬಂದಿತ್ತು. ಅದಕ್ಕೆ ಹೇತು ಭಾವವನ್ನು ತೋರಿಸಿಕೊಡ್ತಾ ಇದ್ದಾರೆ. ಭಗವಂತ ಶುಕ್ರ ಅಂದ್ರೆ ಯಾವ ದೋಷಗಳು ಕೂಡ ಇಲ್ಲ ಭಗವಂತನಲ್ಲಿ, ಅಂದ್ರೆ ಯಾವ ದುಃಖಾದಿಗಳು ಕೂಡ ಭಗವಂತನಲ್ಲಿ. ಯಾಕೆ ಇಲ್ಲ ಈ ದುಃಖಾದಿಗಳು ಅಂತಂದ್ರೆ ದುಃಖಾದಿಗಳು ಯಾರಿಗೆ ಸ್ಥೂಲವಾದ ಸೂಕ್ಷ್ಮವಾದ ದೇಹ ಇರ್ತದೋ ಅವರಿಗೆ ದುಃಖಾದಿಗಳು ಇರ್ತದೆ. ಅದೇ ಭಗವಂತನಿಗೆ ಅಕಾಯಂ ಅಸ್ನಾವಿರಂ ಅಂತ ಹೇಳ್ತಾ ಇದೆ. ಯಾವ ಸ್ಥೂಲ ದೇಹವೂ ಇಲ್ಲ, ಸೂಕ್ಷ್ಮ ದೇಹವೂ ಇಲ್ಲ ಅಂತ ಉಪನಿಷತ್ ಹೇಳ್ತಾ ಇದೆ. ಅದರಿಂದಾಗಿ ಅವನು ಶುಕ್ರ ಯಾಕೆ ಅದಕ್ಕೆ ಕಾರಣ ಕೊಡ್ತಾ ಇದ್ರೆ ಅಕಾಯಂ ಅಸ್ನಾವಿರಂ ಎಂಬುದಾಗಿ. ಯಾಕೆ ಅವನಿಗೆ ದೇಹ ಯಾಕೆ ಇಲ್ಲ ಅಂದ್ರೆ ಅವನ ಅಪಾಪವಿದ್ದ, ಅವನಿಗೆ ಯಾವ ಪಾಪಗಳನ್ನು ಅವನು ಮಾಡಿಲ್ಲ, ಅವನಿಗೆ ಯಾವ ಪಾಪಗಳು ಕೂಡ ಅಂಟುವುದಿಲ್ಲ. ಅಂದ್ರೆ ಯಾವನಿಗೆ ದೇಹ ಅಂತ ಇರ್ತವೆಯೋ ಅವನ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪದಿಂದಾಗಿ ಅವನಿಗೆ ಈ ಜನ್ಮದಲ್ಲಿ ದೇಹ ಬಂದಿರ್ತದೆ. ಆದ್ದರಿಂದಾಗಿ ಭಗವಂತನಿಗೆ ಯಾವ ಪಾಪವೂ ಕೂಡ ಇಲ್ಲದೇ ಇರೋದ್ರಿಂದಾಗಿ, ಪಾಪದಿಂದಾಗಿ ಆಗದಿರೋದ್ರಿಂದಾಗಿ ಅವನಿಗೆ ದೇಹಾದಿಗಳು ಇಲ್ಲ. ಯಾಕೆ ಈ ಪಾಪಾದಿಗಳು ಯಾಕೆ ಇಲ್ಲ ಭಗವಂತನಿಗೆ ಅಂತ ಅವನು ಶುದ್ಧಂ, ಅವನು ಪವಿತ್ರನಾಗಿದ್ದಾನೆ, ಪಾವಿತ್ರ್ಯಕ್ಕೆ ಹೇತುವಾಗಿದ್ದಾನೆ ಭಗವಂತ. ಆದ್ದರಿಂದಾಗಿ ಅವನಿಗೆ ಪಾಪಾದಿಗಳು ಇಲ್ಲ. ಆದ್ದರಿಂದಾಗಿ ಅಂದ್ರೆ ಅಪಾಪವಿದ್ದನಾದದ್ದರಿಂದಾಗಿ ಅವನು ಶುದ್ಧನಾಗಿದ್ದಾನೆ. ಶುದ್ಧನಾದದ್ದರಿಂದಾಗಿ ಅವನು ಅಕಾಯ ಅಸ್ನಾವಿರಂ, ಆದ್ದರಿಂದಾಗಿ ಶುಕ್ರಂ. ಅಂತಹ ಶುಕ್ರನಾದ ಭಗವಂತನನ್ನು ಹೊಂದುವುದರಿಂದಾಗಿ ಜೀವನಿಗೂ ಕೂಡ ಯಾವ ಮೋಹಾದಿಗಳ ಕಶೋಕ ಕೋ ಮೋಹ ಕಶೋಕ ಎಂಬುದಾಗಿ ಶ್ರುತಿ ರೀತಿಯಾಗಿ ಹೇಳ್ತಾ ಇದೆ. ಇಲ್ಲಿ ಮತ್ತೆ ಬರುವಂತಹ ಪ್ರಶ್ನೆ, ಭಗವಂತನಿಗೆ ದೇಹವಿಲ್ಲ ಅಂತ ಹೇಳ್ತಾ ಇದೆ. ಅಂದ್ರೆ ಈ ಸೂಕ್ಷ್ಮ ದೇಹ ಮತ್ತು ಸ್ಥೂಲ ದೇಹ ಇಲ್ಲ ಅಂತ ಹೇಳ್ತಾ ಇದ್ದೀವಿ.
ಆದ್ರೆ ಭಗವಂತ ನೀವೇನ್ ಹೇಳ್ತೀರಿ, ಭಗವಂತ ಎಲ್ಲವನ್ನೂ ಕೂಡ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ. ಹೇಗೆ ಸೃಷ್ಟಿಯನ್ನು ಮಾಡಲು ಸಾಧ್ಯ? ಯಾಕಂದ್ರೆ ಲೋಕದಲ್ಲಿ ದೇಹ ಇದ್ದವರೇ, ಅಂದ್ರೆ ಕುಂಬಾರ ಕುಲಾಲ ಅವನು ದೇಹ ಇದೆ, ಆದ್ದರಿಂದಾಗಿ ಅವನು ಒಂದು ಮಳಿಗೆಯನ್ನು ಸೃಷ್ಟಿಯನ್ನು ಮಾಡ್ತಾನೆ. ಆದರೆ ದೇಹ ಇಲ್ಲದೆ ಇರತಕ್ಕಂಥವನು ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಇದೆ. ಕವಿಹಿ ಎಂಬುದಾಗಿ ಹೇಳ್ತಾ ಇದೆ ಶ್ರುತಿ. ಅಂದ್ರೆ ಕವಿಹಿ ಅಂತಂದ್ರೆ ಸರ್ವಜ್ಞನಾಗಿದ್ದಾನೆ ಭಗವಂತ. ಏವಂ ಭೂತೋಪಿ ಸಾರ್ವಜ್ಞ ಕವಿರಿತ್ಯೇವ ಶಬ್ದತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರ್ವಜ್ಞನಾಗಿದ್ದಾನೆ ಭಗವಂತ. ಅದ್ರ ಪ್ರಶ್ನೆ ಬಂದಿದ್ದೇನು, ಭಗವಂತನಿಗೆ ದೇಹವಿದೆಯೋ ಇಲ್ಲವೋ ಅಂತ ಪ್ರಶ್ನೆ ಬಂದಾಗ ನೀವು ಕವಿ ಸರ್ವಜ್ಞನಾಗಿದ್ದಾನೆ ಅಂತ ಕೊಟ್ಟರೆ ಏನು ಇದು ಉತ್ತರ ಅಂತಂದ್ರೆ ಜ್ಞಾನವುಳ್ಳವನಾಗಿದ್ದಾನೆ ಅಂತಂದ್ರೆ ಜ್ಞಾನ ಯಾರಿಗಿರ್ತದೆ? ಜಡವಾದ ಪದಾರ್ಥದಲ್ಲಿ ಜ್ಞಾನ ಇರ್ತದ? ಇರೋದಿಲ್ಲ. ಯಾವ ದೇಹವುಳ್ಳವನಾಗಿದ್ದಾನೋ ಅವನಿಗೆ ಜ್ಞಾನ ಇರ್ತದೆ. ಅಂದ್ರೆ ಈ ಜ್ಞಾನವನ್ನು ಇಲ್ಲವರಿಂದಾಗಿ ಜ್ಞಾನ ವಿನಾಭೂತವಾದ ದೇಹವಿದೆ ಎಂಬುದಾಗಿ ಸಿದ್ಧವಾಗ್ತದೆ. ಇನ್ನ ಈ ರೀತಿಯಾಗಿ ಹೇಳಿದಾಗ ಇನ್ನ ಇನ್ನೊಂದು ಪ್ರಶ್ನೆ ಬಂತು. ವಾದಿರಾಜ ಶ್ರೀಪಾದಂಗಳವರು ಒಂದು ಅದ್ಭುತವಾದ ಪ್ರಶ್ನೆ ಮಾಡಿಕೊಳ್ತಾರೆ. ನೀವು ಹೇಳಿಯಲಿ ಸರಿಯಾಯಿತು, ಜ್ಞಾನ ವಿನಾಭೂತವಾದ ದೇಹ ಬರ್ತದೆ ಅಂತ ಹೇಳಿದ್ದೀರಿ. ಆದ್ರೆ ಈಗ ಕುಂಬಾರಕ ಇದ್ದ, ಅವನಿಗೆ ಘಟವನ್ನು ಹೇಗೆ ಮಾಡಬೇಕು ಅಂತ ಜ್ಞಾನ ಇದೆ. ಅಂದ ಮಾತ್ರಕ್ಕೆ ಅವನಿಗೆ ಕೈಕಾಲುಗಳಿಲ್ಲದೆ ಇದ್ದರೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಇಲ್ಲಿ ಏನ್ ಹೇಳ್ತಾ ಇದ್ರು, ಕವಿ ಅಂತ ಇಷ್ಟ ಹೇಳ್ತಾ ಇದೆ. ದೇಹ ಇದೆ ಅಂತ ಸಿದ್ಧ, ಕೈಕಾಲುಗಳೇ ಇಲ್ಲ ಅಂತ ಆಯ್ತಲ್ಲ, ಹೇಗೆ ಸೃಷ್ಟಿಯನ್ನು ಮಾಡಲು ಸಾಧ್ಯ? ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಉಪನಿಷತ್ತಿಗೆ ತಾತ್ಪರ್ಯವೇ ಇಲ್ಲ. ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಅಷ್ಟೇ ತಾತ್ಪರ್ಯವೇ ಇಲ್ಲ. ಕೇವಲ ಜ್ಞಾನವುಳ್ಳವನಾಗಿದ್ದಾನೆ ಅಂತ ಇಷ್ಟ ಹೇಳ್ತಾ ಇದೆ ಅಂತ ಪ್ರಶ್ನೆ ಬರ್ತದೆ. ಕೈಕಾಲುಗಳು ಇಲ್ಲೇ ಇರುವಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನು ಶ್ರೀರಾಚಾರ್ಯ ಕೊಡ್ತಾರೆ. ಸಜ್ಞಾನಂದ ಶ್ರೀಶೋಸೋ ಸಜ್ಞಾನಾನಂದ ಬಾಹುಕಃ ಸಜ್ಞಾನಾನಂದ ದೇಹಶ್ಚ ಸಜ್ಞಾನಾನಂದ ಪಾದವಾನ್ ಎಂಬುದಾಗಿ. ಅಂದ್ರೆ ಭಗವಂತ ಈ ಸ್ಥೂಲ ದೇಹ ಸೂಕ್ಷ್ಮ ದೇಹ ಇಲ್ಲದೆ ಇದ್ರೂ ಕೂಡ ಭಗವಂತನಿಗೆ ಅಪ್ರಾಕೃತವಾದ ಒಂದು ಸಚ್ಚಿದಾನಂದಾತ್ಮಕನಾಗಿದ್ದಾನೆ ಭಗವಂತ. ಅಂದ್ರೆ ಭಗವಂತನ ತಲೆ ಇದು ಜ್ಞಾನಪೂರ್ಣ ಜ್ಞಾನ ರೂಪವಾಗಿದೆ ಮತ್ತು ಭಗವಂತನ ಕೈಕಾಲುಗಳು ಎಲ್ಲವುಗಳು ಕೂಡ ಇವು ಆನಂದ ರೂಪವಾಗಿವೆ, ಜ್ಞಾನ ರೂಪವಾಗಿವೆ. ಭಗವಂತನ ಎಲ್ಲಾ ದೇಹವೂ ಕೂಡ ತಲೆಯ ಕೂದಲಿನಿಂದ ಹಿಡಿದುಕೊಂಡು ಉಗುರಿನ ಕಾಲಿನ ಉಗುರಿನವರೆಗೂ ಎಲ್ಲವೂ ಕೂಡ ಭಗವಂತನ ದೇಹ ಇದು ಜ್ಞಾನಪೂರ್ಣ ಮತ್ತು ಆನಂದ ರೂಪವಾಗಿದೆ ಭಗವಂತನ ದೇಹ. ಅಂದ್ರೆ ಹೇಗೆ ಹೇಳಬೇಕು ಇದಕ್ಕೆ ದೃಷ್ಟಾಂತ ಅಂತಂದ್ರೆ, ನಾವು ಜಾತ್ರೆಯಲ್ಲಿ ಹೋದಾಗ ಅಥವಾ ಲಗ್ನದ ಕಾಲದಲ್ಲಿ ಒಂದು ಕೆಲವು ಸಕ್ರಿಯ ಪದಾರ್ಥಗಳನ್ನು ನೋಡ್ತಾ ಇರ್ತಾರೆ. ಗೊಂಬೆ ಇರ್ತದೆ, ಸಕ್ರಿಯವಾಗಿ ಮಾಡಿರ್ತಾರೆ ಆ ಗೊಂಬೆ. ಆ ಗೊಂಬೆ ತಲೆಯೂ ಸಕ್ರಿ, ಕಾಲು ಸಕ್ರಿ, ಕೈಯೂ ಸಕ್ರಿ, ಉಗುರು ಸಕ್ರಿಯ ಸಕ್ರಿಮಯ ಪೂರ್ಣ ಹೇಗೆ ಗೊಂಬೆಗಳನ್ನು ನೋಡಿರ್ತೀರಲ್ಲ, ಅದೇ ರೀತಿಯಾಗಿ ಅದು ಯಾವ ರೀತಿ ಸಕ್ರಿಮಯ ಆಗಿರುತ್ತದೆಯೋ ಭಗವಂತನ ಎಲ್ಲಾ ದೇಹವೂ ಕೂಡ ಆನಂದಪೂರ್ಣ ಜ್ಞಾನರೂಪವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅಂತಹ ಭಗವಂತ ಆದ್ದರಿಂದ ಕೈಕಾಲುಗಳಿವೆ, ಎಲ್ಲವೂ ಇವೆ ಅಂತಂದ್ರೆ ಭಗವಂತ ಎಲ್ಲಾ ಜಗತ್ತನ್ನು ಕೂಡ ಸೃಷ್ಟಿಯನ್ನು ಮಾಡಿದ್ದಾನೆ. ಇನ್ನ ಭಗವಂತ ಮನೀಷಿ ಅಂತಂದ್ರೆ ಅವನಿಗೆ ಈಶ್ವರತ್ವ ಮನೀಷಿ, ಲಕ್ಷ್ಮೀ ದೇವಿ ಹಿಡಿದುಕೊಂಡು ಎಲ್ಲಾ ಬ್ರಹ್ಮಾದೇವತೆಗಳ ಮನಸ್ಸನ್ನು ನಿಯಮನವನ್ನು ಮಾಡ್ತಾನೆ. ಅದರಿಂದಾಗಿ ಭಗವಂತ ಮನೀಷಿ ಮತ್ತು ಪರಿಭೂಹು, ಭಗವಂತ ಪರಿಭೂ ಅಂತ ಸರ್ವತೋಬರಹ ಅಂತ ಹೇಳ್ತಾರೆ. ಅಂದ್ರೆ ವಶೀಕರೋತಿ ಸರ್ವಂ ವಶೀಕರೋತಿ, ಎಲ್ಲವನ್ನೂ ಕೂಡ ವಶವನ್ನಾಗಿ ಮಾಡಿಕೊಳ್ತಾನೆ ಭಗವಂತ. ಅದರಿಂದಾಗಿ ಅವನು ಪರಿಭೂಹು. ಇನ್ನ ಸ್ವಯಂಭೂಹು, ಭಗವಂತ ಸ್ವಯಂಭೂ ಆಗಿದ್ದಾನೆ. ಅಂದ್ರೆ ತಾನು ಇನ್ನೊಬ್ಬರ ಅಪೇಕ್ಷಾ ಅನ್ನೋದೇ ಭಗವಂತನಿಗೆ ಇಲ್ಲ. ಸದಾ ಅನನ್ಯಾಶ್ರಯತ್ವಾಚ್ಚ ಸ್ವಯಂಭೂಹು ಪರಿಕೀರ್ತಿತ, ಇನ್ನೊಬ್ಬರನ್ನು ಆಶ್ರಯವನ್ನು ಮಾಡೋದಿಲ್ಲ, ಅವನ ಅನನ್ಯಾಶ್ರಯನಾಗಿದ್ದಾನೆ. ಅದರಿಂದಾಗಿ ಸ್ವಯಂ ಭವತೀತಿ ಸ್ವಯಂಭೂಹು. ಅಂದ್ರೆ ಮಾಯಾವಾದಿಗಳಲ್ಲಿ ಹೇಳ್ತಾರೆ ಮಾಯಾವಾದಿಗಳಂದ್ರೆ ಸ್ವಯಮೇವ ಸರ್ವಂ ಭವತಿ, ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡ್ತಾರೆ. ಆ ರೀತಿಯಾಗಿ ಅರ್ಥವನ್ನು ಮಾಡುವುದೇ ಆದರೆ ಮನೀಷಿ ಪರಿಭೂಹು ಅನ್ನುವ ಪೂರ್ವ ವಾಕ್ಯದಿಂದಾಗಿ ವಿರೋಧ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಸಮಯವಿಲ್ಲ, ಅದರಿಂದಾಗಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾಥಾತಥಾರ್ಥಾನ್ ವೇದಾ ಶಾಸ್ತ್ರದೀಪ್ಯ ಸಮಾಪ್ಯ, ಅಂದ್ರೆ ಶಾಸ್ತ್ರದೀಪ್ಯ ಸಮಾಪ್ಯ, ಅನಾದ್ಯನಂತ ಕಾಲಗಳಲ್ಲಿ ಈ ಪಂಚಮಿ ಅಥವಾ ಸಪ್ತಮಿ ಹಂತದಲ್ಲಿ ನಾವು ವ್ಯತ್ಯಾಸವನ್ನು ಮಾಡಿಕೊಳ್ಳಬೇಕು. ಶಾಸ್ತ್ರದೀಪ್ಯ ಸಮಾಪ್ಯ, ಅನಾದ್ಯನಂತ ಕಾಲಗಳಲ್ಲಿ ಭಗವಂತ ಯಥಾರ್ಥವಾದ ಎಲ್ಲಾ ಪದಾರ್ಥಗಳನ್ನು ಕೂಡ ಸೃಷ್ಟಿಯನ್ನು ಮಾಡಿದ್ದಾನೆ ಎಂಬುದಾಗಿ ಉಪನಿಷತ್ತು ಈ ರೀತಿಯಾಗಿ ನಮಗೆ ಭಗವಂತನ ಸ್ವರೂಪವನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದ ಇಂತಹ ಭಗವಂತನನ್ನು ಹೊಂದುವುದರಿಂದಾಗಿ ಆ ಜೀವನಿಗೆ ಯಾವ ಮೋಹವೂ ಇಲ್ಲ, ಯಾವ ಶೋಕವೂ ಕೂಡ ಇಲ್ಲ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾರೆ. ಇನ್ನ ಇಷ್ಟು ಹೇಳಿ ಅಂದಂತಮ ಪ್ರವಿಶಂತಿ ಏ ವಿದ್ಯಾಮುಪಾಸತೆ ತಥೋ ಭೂಯ ಯುವತೆ ತಮೋಯವು ವಿದ್ಯಾಯಾವು ನತಾಹ ಎಂಬುದಾಗಿ ಮುಂದಿನ ಮಂತ್ರ. ಇಲ್ಲಿ ಈ ರೀತಿಯಾಗಿ ಮುಂದಿನ ಮಂತ್ರದಲ್ಲಿ ಭಗವಂತ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡರೆ ಸಾಕ ಮೋಕ್ಷವಾಗುತ್ತದೆಯಾ ಅಂತಂದ್ರೆ ಅಷ್ಟು ಉಪಯೋಗವಿಲ್ಲ. ಯಾರು ಅನ್ಯಥಾ ಜ್ಞಾನವನ್ನು ಮಾಡಿಕೊಳ್ಳುತ್ತಾರೆಯೋ
ಆಗಿರುವವರನ್ನು ಕುರಿತು ನೀವು ಮಾಡಿದ ಅನ್ಯಥಾ ಜ್ಞಾನವನ್ನು ತಿಳಿಸಿಕೊಟ್ಟು ಅವರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು. ಈ ರೀತಿಯಾಗಿ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಅಂದರೆ ಮೋಕ್ಷ ಅನ್ನೋದು ದ್ವಿದಳವಾಗಿದೆ. ಆದ್ದರಿಂದಾಗಿ ನಮಗೆ ಇಷ್ಟ ಪ್ರಾಪ್ತಿ ಆಗಬೇಕು ಅಂದ್ರೆ ಭಗವಂತನ ಸಮ್ಯಕ್ ಜ್ಞಾನ ಅನ್ನುವುದು ಕಾರಣ. ಇನ್ನು ಅನಿಷ್ಟ ನಿವೃತ್ತಿ ಆಗಬೇಕು ಅಂತಂದ್ರೆ ಭಗವಂತನ ವಿಪರೀತ ಜ್ಞಾನವನ್ನು ತಿರಸ್ಕಾರವನ್ನು ಮಾಡಿದಾಗ ಮಾತ್ರ ಅನಿಷ್ಟ ನಿವೃತ್ತಿ ಆಗ್ತದೆ. ಆದ್ದರಿಂದಾಗಿ ದಳದ್ವಯ ರೂಪವಾಗಿರತಕ್ಕಂತಹ ಮೋಕ್ಷ ಸಿಗಬೇಕು ಅಂತಂದ್ರೆ ನಾವು ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳಬೇಕು, ಅನ್ಯಥಾ ಜ್ಞಾನವನ್ನು ನಿರಾಕರಣೆಯನ್ನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಸಮಯ ನಿಗದಿ ಇರುವುದರಿಂದಾಗಿ ವಿಷಯ ಮಾತ್ರ ಬಹಳ ಇದೆ. ವಿಷಯಸ್ತು ವಿಶಾಲ, ಸಮಯಸ್ತು ಅಲ್ಪ, ಅಹಂತು ಬಾಲ. ವಿಷಯ ಅನ್ನೋದು ಬಹಳ ಇದೆ, ಸಮಯ ಅಲ್ಪ. ನಾನು ಈ ವಿಷಯದಲ್ಲಿ ಬಾಲಕನೇ ಹೇಳಬೇಕು ಅಂತಂದ್ರೆ ಆದ್ದರಿಂದಾಗಿ ನನಗೆ ತಿಳಿದಿರತಕ್ಕಂತಹ ಒಂದು 2 ಮಾತುಗಳನ್ನು ಗುರುಗಳ ಅನುಗ್ರಹದಿಂದಾಗಿ ಹೇಳಿದ್ದೇನೆ. ಆದ್ದರಿಂದಾಗಿ ಇದರಿಂದಾಗಿ ಬಂದಿರತಕ್ಕಂತಹ ಪುಣ್ಯವನ್ನು ಅಸ್ಮತ್ ಗುರುವಂತರ್ಗತ ರಘುತ್ತಮ ತೀರ್ಥ ಗುರುವಂತರ್ಗತ ಬಾಲ್ಯ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಅಡಿದಾವರೆಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಈ 2 ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ಮಂದಾವರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವನೆ ಪುಣ್ಯಂ ತದಾ